Hello friends, I am your Rudresh. So welcome back to Navodaya Foundations online classes. So now last classes ಅಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿ ಜಸ್ಟ್ ಒಂದು ಫ್ಯೂ ಮಿನಿಟ್ಸ್ ರಿಕಾಲ್ ಮಾಡಿ. ಲಾಸ್ಟ್ ಕ್ಲಾಸಲ್ಲಿ ವೆರಿ ಫಸ್ಟ್ ಬಿಗಿನಿಂಗ್ ಅಲ್ಲಿ ಫಸ್ಟ್ ಚಾಪ್ಟರ್ನ ಮಾತಾಡಿದ್ವಿ ನಾವು. ಫಸ್ಟ್ ಚಾಪ್ಟರ್ ಅಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಎಕಾನಮಿ, ಅಂದರೆ ಭಾರತದ ಆರ್ಥಿಕತೆಯ ಇತಿಹಾಸವನ್ನು ನೋಡಿದ್ವಿ. ಅದರಲ್ಲಿ ಬ್ರಿಟಿಷರ್ ಟೈಮಲ್ಲಿ ಹೇಗಿತ್ತು ಭಾರತದ ಆರ್ಥಿಕತೆ, ಆ್ಯಂಡ್ ಆಫ್ಟರ್ ದಟ್ ಇಂಡಸ್ಟ್ರಿಯಲೈಸೇಷನ್ ಟೈಮಲ್ಲಿ ಹೇಗಿತ್ತು, ಆ್ಯಂಡ್ 1990s ಆದಮೇಲೆ ಹೇಗಿತ್ತು, 3 ಭಾಗಗಳಾಗಿ ನೋಡಿ ಮೊದಲನೇ ಚಾಪ್ಟರ್ ನೋಡ್ತೀವಿ. ಅದಾದಮೇಲೆ ಎರಡನೇ ಚಾಪ್ಟರಲ್ಲಿ ಸೇಲಿಯಂಟ್ ಫೀಚರ್ಸ್ ಆಫ್ ಇಂಡಿಯನ್ ಎಕಾನಮಿಯನ್ನು ನೋಡೋದು, ಅಂದರೆ ಭಾರತದ ಆರ್ಥಿಕತೆಯ ಪ್ರಮುಖ ಲಕ್ಷಣಗಳಲ್ಲಿ ಇದಕ್ಕಿಂತ ಹಿಂದೆ ಇದ್ದಂತಹ ಲಕ್ಷಣಗಳು, ಈಗ ಪ್ರೆಸೆಂಟ್ ಇರತಕ್ಕಂಥ ಲಕ್ಷಣಗಳು, ಎರಡಕ್ಕೂ ಇರತಕ್ಕಂಥ ವ್ಯತ್ಯಾಸಗಳು ಮತ್ತು ವೇರಿಯೇಷನ್ಸ್ ಎಲ್ಲ ನೋಡಿದ್ವಿ ನಾವು. ಪ್ರೆಸೆಂಟ್ ಏನಿದೆ ಅದು ಜಾಬ್ ಕ್ರಿಯೇಷನಲ್ಲಿ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಜನ್ರೇಷನಲ್ಲಿ ಆಗಿರ್ಬೋದು, ಅದರಲ್ಲಿ ಗೇನ್ಫುಲ್ ಎಂಪ್ಲಾಯ್ಮೆಂಟು, ಒನ್ ಚೈಲ್ಡ್ ಪಾಲಿಸಿ ಆ್ಯಂಡ್ ಡಾಟಾಸ್ ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್ ಡಾಟಾ, ಎಕನಾಮಿಕ್ ಡಾಟಾ, ಬೇಸಿಕ್ ಡೀಟೇಲ್ಸ್ ಎಲ್ಲ ನೋಡಿದ್ವಿ ನಾವು ಅದರಲ್ಲಿ. ಕರೆಕ್ಟ್ ಅಲ್ವಾ? ಅದರಲ್ಲಿ ನಮಗೊಂದು ಐಡಿಯಾ ಸಿಕ್ತು, ಭಾರತದ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಅನ್ನೋದು ಒಂದು ನಾಲೆಡ್ಜ್ ಸಿಕ್ಕಿದೆ ನಮಗೆ. ಕರೆಕ್ಟ್ ಅಲ್ವಾ? ಇದು ಎರಡನೇ ಚಾಪ್ಟರ್. ಮೂರನೇ ಚಾಪ್ಟರಲ್ಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ GDP, GNP, NDP, NNP ಆ್ಯಂಡ್ ಆಲ್ ದೋಸ್ ಸ್ಟಫ್ಸ್. ಕರೆಕ್ಟ್? ಸೊ ಇದಿಷ್ಟು ಡೀಟೇಲ್ಸನ್ನು ಡಿಸ್ಕಸ್ ಮಾಡಿದ್ಮೇಲೆ ಫೈನಲಿ ವಿ ಆರ್ ಎಂಟರಿಂಗ್ ಇನ್ ಟು ದ ಫೋರ್ತ್ ಚಾಪ್ಟರ್. ಇವತ್ತಿಗೆ ನಾವು ಫೋರ್ತ್ ಚಾಪ್ಟರ್ಗೆ ಎಂಟರ್ ಆಗ್ತಾ ಇದ್ದೀವಿ. ಫೋರ್ತ್ ಚಾಪ್ಟರಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಟ್ಯಾಕ್ಸ್ ಸಿಸ್ಟಮ್ ಇನ್ ಇಂಡಿಯಾ. ಭಾರತದಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಹೇಗಿದೆ ಅಂತ. ದಿಸ್ ವೆರಿ ಯುನಿಕ್ ಚಾಪ್ಟರ್. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಮೈನ್ಸ್ ಪಾಯಿಂಟ್ ಆಫ್ ವ್ಯೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ? ನಾವು GST ಇಂಟ್ರೊಡಕ್ಷನ್ ಆದಮೇಲೆ ಏನೇನು ಚಾಲೆಂಜಸ್ ಇದೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಏನು, ಔಟ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದರೆ ಏನು, ಔಟ್ಪುಟ್ ಟ್ಯಾಕ್ಸ್ ಅಂದರೆ ಏನು, ಇನ್ಪುಟ್ ಟ್ಯಾಕ್ಸ್ ಅಂದರೆ ಏನು, EV ಬಿಲ್ಸ್ ಅಂದರೆ ಏನು. ಕರೆಕ್ಟ್? ಸೊ ಆ್ಯಂಟಿ ಪ್ರಾಫಿಟರಿಂಗ್ ಏಜೆನ್ಸಿ ಏನು ಕೆಲಸ ಮಾಡುತ್ತೆ, ಸೊ ಯಾವುದು ಕಂಪನ್ಸೇಷನ್ ಆಗುತ್ತೆ, ಯಾವುದು ರೀಫಂಡ್ ಆಗುತ್ತೆ, ಈ ಎಲ್ಲ ಡೀಟೇಲ್ಸನ್ನು, ಈ ಎವ್ರಿ ಡೀಟೇಲ್ಸನ್ನು ನಾವು ಈ ಚಾಪ್ಟರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಡೈರೆಕ್ಟ್ ಟ್ಯಾಕ್ಸಿಗೆ ಬಂದಾಗ ಡೈರೆಕ್ಟ್ ಟ್ಯಾಕ್ಸಸ್ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಏನು, ಟ್ಯಾಕ್ಸಿನ ಯಾವುದ್ರ ಮೇಲೆ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಈ ಎಲ್ಲ ಡೀಟೇಲ್ಸನ್ನು ನಾವು ಈ ಚಾಪ್ಟರಲ್ಲಿ ನೋಡ್ತಾ ಹೋಗ್ತೀವಿ. ರೈಟ್? ಸೊ ಟ್ಯಾಕ್ಸ್ ಸಿಸ್ಟಮ್ ಇನ್ ಇಂಡಿಯಾ ದ ಫೋರ್ತ್ ಚಾಪ್ಟರ್. ಮೊದಲನೇದಾಗಿ ಟ್ಯಾಕ್ಸ್ ಅಂತ ಬರ್ತಿದ್ದಂಗೆ ಫಸ್ಟ್ ಮೈಂಡಿಗೆ ಬರ್ತಕ್ಕಂಥದ್ದು ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 265 ಕ್ಲಾಸ್ 12. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 265 ಕ್ಲಾಸ್ 12 ಹೇಳುತ್ತೆ, ದೇರ್ ಶುಡ್ ನಾಟ್ ಬಿ ಅ ಲೆವಿ ಆಫ್ ಎನಿ ಟ್ಯಾಕ್ಸಸ್ ವಿತೌಟ್ ದ ಅಥಾರಿಟಿ ಆಫ್ ಲಾ ಅಂತ. ನೋ ಟ್ಯಾಕ್ಸ್ ಅಂದರೆ ನೋ ಟ್ಯಾಕ್ಸ್ ಶುಡ್ ಬಿ ಇಂಪೋಸ್ಡ್, ಕಲೆಕ್ಟೆಡ್ ಆ್ಯಂಡ್ ಅಪ್ರಾಪ್ರಿಯೇಟೆಡ್ ವಿತೌಟ್ ದ ಅಥಾರಿಟಿ ಆಫ್ ಲಾ ಅಂತ ಅರ್ಥ. ಯಾವುದೇ ರೀತಿ ಟ್ಯಾಕ್ಸಸನ್ನು ಹಾಕೋದಿರ್ಬೋದು, ಅದನ್ನು ಪಡೆಯೋದಿರ್ಬೋದು, ಅಥವಾ ಅದನ್ನು ಉಪಯೋಗ ಮಾಡೋದಿರ್ಬೋದು, ಲಾ ಇಲ್ದೇನೆ ಮಾಡಬಾರ್ದು ಅಂತ ಅರ್ಥ. ಸೊ ದೆನ್ ದ ಕ್ವಶನ್ ಅರೈಸಸ್, ಹೂ ಮೇಕ್ಸ್ ಲಾ? ಲಾನ ಯಾರು ಮಾಡ್ತಾರೆ? ಹೂ ಮೇಕ್ಸ್ ಲಾ ಇನ್ ಇಂಡಿಯಾ? ಲಾ ಮಾಡ್ತಕ್ಕಂಥವ್ರು ಯಾರು? ಹೂ ಮೇಕ್ಸ್ ಲಾ ಇನ್ ಇಂಡಿಯಾ? ಯು ಟೆಲ್ ಮಿ, ಹೂ ಮೇಕ್ಸ್ ಲಾ? ಕಾನೂನನ್ನು ಯಾರು ಮಾಡ್ತಾರೆ? ಯು ವಿಲ್ ಟೆಲ್ ಮಿ ಸರ್, ಕಾನೂನನ್ನು ಮಾಡ್ತಕ್ಕಂಥವರು ಪಾರ್ಲಿಮೆಂಟ್ ಅಥವಾ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಹೇಳ್ಬೋದು. ಕಾನೂನನ್ನು ಯಾರು ಮಾಡ್ತಾರೆ? ಸೆಂಟ್ರಲ್ ಅಲ್ಲಿ ಪಾರ್ಲಿಮೆಂಟು, ಸ್ಟೇಟ್ ಅಲ್ಲಿ ಸ್ಟೇಟ್ ಲೆಜಿಸ್ಲೇಚರ್. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳು ಏನು ಮಾಡ್ತಾರೆ? ಕಾನೂನನ್ನು ಮಾಡ್ತಾರೆ. ಸೊ ಹಾಗಾದ್ರೆ ಪಾರ್ಲಿಮೆಂಟ್ ಅಂತ ಎಕ್ಸಾಂಪಲ್ ತಗೊಂಡ್ರೆ, ದ ಪಾರ್ಲಿಮೆಂಟ್ ಇಸ್ ಕನ್ಸಿಸ್ಟಿಂಗ್ ಆಫ್ ಹೋಮ್? ಪಾರ್ಲಿಮೆಂಟ್ ಯಾರ್ಯಾರನ್ನ ಒಳಗೊಂಡಿರುತ್ತೆ? ಪಾರ್ಲಿಮೆಂಟ್ ಅಂತ ನಾವು ಮಾತಾಡುವಾಗ ಪಾರ್ಲಿಮೆಂಟ್ ಯಾರ್ಯಾರನ್ನ ಒಳಗೊಂಡಿರುತ್ತೆ ಅನ್ನೋದು ಗೊತ್ತಿರಬೇಕು ನಮಗೆ. ದ ಪಾರ್ಲಿಮೆಂಟ್ ಇಸ್ ಕನ್ಸಿಸ್ಟಿಂಗ್ ಆಫ್ ಹೋಮ್? ದ ಪಾರ್ಲಿಮೆಂಟ್ ಇಸ್ ಕನ್ಸಿಸ್ಟಿಂಗ್ ಆಫ್ ಲೋಕಸಭಾ, ರಾಜ್ಯಸಭಾ and the president. ಕರೆಕ್ಟ್ ಅಲ್ವಾ? ಲೋಕಸಭಾ ಒಳಗೊಂಡಿರುತ್ತೆ, ರಾಜ್ಯಸಭಾ ಒಳಗೊಂಡಿರುತ್ತೆ, ಪ್ರೆಸಿಡೆಂಟ್ ಅನ್ನು ಒಳಗೊಂಡಿರುತ್ತೆ. ಇದನ್ನು ನಾವು ಪಾರ್ಲಿಮೆಂಟ್ ಅಂತ ಕರಿತೀವಿ. ಸೊ ದೇ ಮೇಕ್ ಲಾ. ಅಲ್ಲಿಗೆ ಪಾರ್ಲಿಮೆಂಟಿನ ಆಧಾರದ ಮೇಲೆ ಯಾವುದೇ ರೀತಿ ಟ್ಯಾಕ್ಸಸ್ ಅನ್ನ ಇಂಪೋಸಿಷನ್ ಮಾಡಬಹುದು, ಅಪ್ರಾಪ್ರಿಯೇಷನ್ ಮಾಡಬಹುದು, ಕಲೆಕ್ಟ್ ಮಾಡೋದಕ್ಕೆ ಲಾದ ಅಥಾರಿಟಿ ಬೇಕು ಅನ್ನೋದೇ ಈ ಒಂದು ವಾದ. ಇಲ್ಲಿ ಏನು ಹೇಳುತ್ತೆ? ಆರ್ಟಿಕಲ್ 265 ಆಫ್ ದ ಕಾನ್ಸ್ಟಿಟ್ಯೂಷನ್ which states that no tax should be levied or collected except by the authority of law. ಲಾ ಮಾಡ್ದೇನೆ ಅಥವಾ ಕಾನೂನಿನ ಅಧಿಕಾರ ಇಲ್ಲದೇನೆ ಯಾವುದೇ ರೀತಿಯ ಟ್ಯಾಕ್ಸಸ್ ಅನ್ನ ಹಾಕೋದು, ತಗೊಳ್ಳೋದು, ಪಡೆಯೋದು, ಉಪಯೋಗ ಮಾಡೋದು ಸಾಧ್ಯವಿಲ್ಲ ಅಂತ ಹೇಳಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 265 ಕ್ಲಿಯರ್ ಮಾಡುತ್ತೆ. ಕ್ಲಾಸ್ 12 ಅದರ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 265 ಕ್ಲಾಸ್ 12 states that. Okay.
ನೆಕ್ಸ್ಟ್ ನೋಡೋಣ, ಹೂ ಲೆವಿ ಟ್ಯಾಕ್ಸಸ್ ಇನ್ ಇಂಡಿಯಾ. ಎರಡನೇ ಪ್ರಶ್ನೆ ಬರ್ತಕ್ಕಂಥದ್ದು, ಟ್ಯಾಕ್ಸಸ್ ಅನ್ನು ಯಾರು ಲೆವಿ ಮಾಡ್ತಾರೆ? ಹೂ ಲೆವಿ ಟ್ಯಾಕ್ಸಸ್ ಇನ್ ಇಂಡಿಯಾ. ಟ್ಯಾಕ್ಸಸ್ ಅನ್ನು ಲೆವಿ ಮಾಡ್ತಕ್ಕಂಥವ್ರು ಯಾರು? ದ ಸೆಂಟ್ರಲ್ ಗವರ್ಮೆಂಟ್. ಥಿಂಕ್ ಅಬೌಟ್ ಇಟ್. ಟ್ಯಾಕ್ಸಸ್ ಅನ್ನು ಹಾಕ್ತಕ್ಕಂಥವ್ರು ಬರೀ ಸೆಂಟ್ರಲ್ ಗವರ್ಮೆಂಟಾ ಆರ್ ಓನ್ಲಿ ಸ್ಟೇಟ್ ಗವರ್ಮೆಂಟಾ? ಇಲ್ಲ ಇಬ್ರು ಇಂಪೋಸಿಷನ್ ಮಾಡ್ತಾರೆ? ಸೊ ವಾಟ್ ಕೈಂಡ್ ಆಫ್ ಟ್ಯಾಕ್ಸ್ ಸಿಸ್ಟಮ್ ಆರ್ ಸ್ಟ್ರಕ್ಚರ್ ವಿ ಹ್ಯಾವ್ ಇನ್? ಥಿಂಕ್ ಅಬೌಟ್. ಸೊ ಇಂಡಿಯಾದಲ್ಲಿ ಹೂ ಲೆವಿ ಟ್ಯಾಕ್ಸಸ್ ಇನ್ ಇಂಡಿಯಾ ಅಂತ ಹೇಳಿದ್ರೆ, ಮೊದಲನೇದು ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸಸ್ ಅನ್ನು ಇಂಪೋಸಿಷನ್ ಮಾಡ್ತಾರೆ, ಅವರಿಗೆ ಅಧಿಕಾರ ಇದೆ, ಅಥಾರಿಟಿ ಇದೆ. ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸಸ್ ಅನ್ನು ಇಂಪೋಸಿಷನ್ ಮಾಡ್ತಾರೆ, ಅವರಿಗೆ ಅಧಿಕಾರ, ಅಥಾರಿಟೀಸ್ ಇದೆ. ಆ್ಯಂಡ್ ಅದಾದ್ಮೇಲೆ ಫೈನಲಿ ಲೋಕಲ್ ಅಥಾರಿಟೀಸ್ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ಸಿಸ್ಟಮ್ ಆ್ಯಂಡ್ ಮುನ್ಸಿಪಾಲಿಟೀಸ್ ಕೂಡ ಭಾರತದಲ್ಲಿ ಟ್ಯಾಕ್ಸಸ್ ಅನ್ನು ಇಂಪೋಸಿಷನ್ ಮಾಡ್ತಾರೆ. ಸ್ನೇಹಿತರೆ, ಯೋಚನೆ ಮಾಡಿ. The central government, the state government, and the local authorities, all the three authorities impose tax system in India. Tax system alli mooru kuda implementations annu ಮಾಡ್ತಾರೆ, right? They are the authorities to impose taxes, right? Adamele the authority to levy taxes is derived from the Constitution of India, which allocates the power to levy various taxes between the central and state government. ಇಷ್ಟೊತ್ತು ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಆ್ಯಂಡ್ ಸಮ್ ಸ್ಟೇಟ್ಸ್ ಅಲ್ಲಿ ಸಮ್ ಕಂಟ್ರೀಸ್ ಅಲ್ಲಿ ಇನ್ಕ್ಲೂಡಿಂಗ್ ಇಂಡಿಯಾ, ಲೋಕಲ್ ಸೆಲ್ಫ್ ಅಥಾರಿಟೀಸ್ ಕೂಡ, ಅಂದ್ರೆ ಲೋಕಲ್ ಗವರ್ಮೆಂಟ್ಸ್ ಕೂಡ ಟ್ಯಾಕ್ಸಸ್ ಅನ್ನು ಇಂಪೋಸಿಷನ್ ಮಾಡ್ತಾರೆ. ಈ ಎರಡು ಸ್ಟೇಟ್ಮೆಂಟ್ ಅದನ್ನ ಹೇಳುತ್ತೆ, ರೈಟ್? ಸೊ ನೆಕ್ಸ್ಟ್, therefore each tax levied or collected has to be backed by an accompanying law. ಅಂದ್ರೆ ಯಾವ್ದಾದ್ರು ಒಂದು ಟ್ಯಾಕ್ಸಸ್ ಅನ್ನು ನೀವು ಇಂಪೋಸಿಷನ್ ಮಾಡಿದ್ರೆ, ಕಲೆಕ್ಟ್ ಮಾಡ್ಕೊಳಕ್ ಹೋದ್ರೆ ಅದಕ್ಕೆ ಬ್ಯಾಕ್ ಏನಾಗಬೇಕು, ಬ್ಯಾಕಪ್ ಏನಾಗಬೇಕು, ಅದು ದಟ್ ಶುಡ್ ಬಿ ಬ್ಯಾಕ್. ಅಂದ್ರೆ ಅದನ್ನ ಯಾವ ಸಪೋರ್ಟ್ ಮಾಡಬೇಕು? ಕಾನೂನು ಸಪೋರ್ಟ್ ಮಾಡಬೇಕು, ಲಾ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಪಾಸ್ either by the parliament or the state legislature. ಅದೇನಾದ್ರು ಸ್ಟೇಟ್ ಅಲ್ಲಿ ಪಾಸ್ ಆದರೆ ಸ್ಟೇಟ್ ಲೆಜಿಸ್ಲೇಚರ್, ಸೆಂಟ್ರಲ್ ಅಲ್ಲಿ ಪಾಸ್ ಆದರೆ ಪಾರ್ಲಿಮೆಂಟ್. ಯೋಚನೆ ಮಾಡಿ. ಹಾಗೆ ಪ್ರಶ್ನೆ ಕೇಳ್ಬೋದು, ಫಾರ್ ಎಕ್ಸಾಂಪಲ್ ಕೆಲವೊಂದು ಟ್ಯಾಕ್ಸಸ್ ವಿಚ್ ಆರ್ ಕಮಿಂಗ್ ಅಂಡರ್ ಸ್ಟೇಟ್ ಲಿಸ್ಟ್, ಕೆಲವೊಂದು ಸೆಂಟ್ರಲ್ ಯೂನಿಯನ್ ಲಿಸ್ಟ್ ಅಲ್ಲಿ ಬರುತ್ತೆ, ಕರೆಕ್ಟ್? ಈಗ ನೀವು ಸ್ಟೇಟ್ ಎಕ್ಸೈಸ್ ಡ್ಯೂಟಿ, ಪೆಟ್ರೋಲ್ ಮೇಲೆ ಹಾಕ್ತಾರೆ, ಆಲ್ಕೋಹಾಲ್ ಮೇಲೆ ಹಾಕ್ತಾರೆ, ಆ ಥರದ್ದು ಚೇಂಜಸ್ ಅನ್ನು ಸ್ಟೇಟ್ ಗವರ್ಮೆಂಟ್ ಅಥವಾ ಸ್ಟೇಟ್ ಅಥಾರಿಟೀಸ್ ಮಾಡ್ತಾರೆ. ಸರ್ವಿಸ್ ಟ್ಯಾಕ್ಸ್, ಕಸ್ಟಮ್ಸ್ ಡ್ಯೂಟಿ, ಕಾರ್ಪೊರೇಟ್ ಟ್ಯಾಕ್ಸಸ್, ಈ ಥರದನ್ನ ಪಾರ್ಲಿಮೆಂಟ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಾರೆ. ಆ್ಯಂಡ್ ಸಮ್ ಕೇಸಸ್ ಅಲ್ಲಿ ಕಾರ್ಪೊರೇಟ್ ಟ್ಯಾಕ್ಸಸ್ ಅನ್ನ ವೇರಿಯೇಷನ್ಸ್ ಆಗುತ್ತೆ. ಸಮ್ ಕಂಟ್ರೀಸ್ ಅಲ್ಲಿ ಏನಾಗುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಕಾರ್ಪೊರೇಟ್ ಟ್ಯಾಕ್ಸಸ್ ಇಂಪೋಸಿಷನ್ ಮಾಡ್ತಾರೆ, ಸ್ಟೇಟ್ ಗವರ್ಮೆಂಟ್ ಮಾಡ್ತಾರೆ. ಹೀಗೆ, ರೈಟ್? ವಿಲ್ ಸಿ ದ ಡೀಟೇಲ್ಸ್. ಸೊ ಟೈಪ್ಸ್ ಆಫ್ ಟ್ಯಾಕ್ಸಸ್, ದಿಸ್ ಇಸ್ ವೆರಿ ಎಸೆನ್ಷಿಯಲ್. ಸೊ ಟೈಪ್ಸ್ ಆಫ್ ಟ್ಯಾಕ್ಸಸ್ ಅಂತ ಬಂದಾಗ ನಾವು ಮೇಜರ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಅನ್ನ ನೋಡ್ತೀವಿ. ಡಿಫರೆಂಟ್ ಟೈಪ್ ಆಫ್ ಟ್ಯಾಕ್ಸಸ್ ಅಲ್ಲಿ ಮೊದಲನೇ ಟೈಪ್ ಬಂದು ಅದನ್ನ ಕ್ಯಾಟಗರೈಸೇಷನ್ ಮಾಡಿ ಬರೆಯೋಣ. ಮೊದಲನೇ ಟೈಪ್ ಆಫ್ ಟ್ಯಾಕ್ಸಸ್ ಅನ್ನ ಕ್ಯಾಟಗರೈಸೇಷನ್ ಮಾಡಿ ಬರೆಯೋಣ. ಮೊದಲನೇದು ಆಡ್ ವ್ಯಾಲರಮ್ ಟ್ಯಾಕ್ಸ್. ಫ್ರೆಂಡ್ಸ್, there are differences. ಮೊದಲನೇದು ಆಡ್ ವ್ಯಾಲರಮ್ ಟ್ಯಾಕ್ಸ್ ನೋಡ್ತೀವಿ, ಅದಾದ್ಮೇಲೆ ಸ್ಪೆಸಿಫಿಕ್ ಟ್ಯಾಕ್ಸ್ ನೋಡ್ತೀವಿ, ಅಂಡ್ ಎರಡನೇದು ಪ್ರೋಗ್ರೆಸಿವ್, ಟ್ಯಾಕ್ಸ್ ಅಂಡ್ ರಿಗ್ರೆಸಿವ್ ಟ್ಯಾಕ್ಸ್. ವಿ ಸಿ ಪ್ರೋಗ್ರೆಸಿವ್ ಟ್ಯಾಕ್ಸ್ ಮತ್ತೆ ರಿಗ್ರೆಸಿವ್ ಟ್ಯಾಕ್ಸೇಷನ್ ನೋಡ್ತೀವಿ. ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಕೈಂಡ್ ಡೈರೆಕ್ಟ್ ಟ್ಯಾಕ್ಸ್ and indirect tax. So ad valorem tax and specific tax, progressive tax and regressive tax, direct tax and indirect tax. ಇದರಲ್ಲಿ ಬೇರೆ ಬೇರೆ ಕ್ಲಾಸಿಫಿಕೇಶನ್ಸ್ ಇದೆ. ಈ ರೀತಿ 3 ಡಿಫರೆಂಟ್ ಕ್ಲಾಸಿಫಿಕೇಶನ್ ಮಾಡ್ತಾ ಇದೀವಿ ನಾವು. ಸೊ ad valorem tax ಅಂದ್ರೆ ಏನು, ಸ್ಪೆಸಿಫಿಕ್ ಟ್ಯಾಕ್ಸ್ ಅಂದ್ರೆ ಏನು? ದಟ್ ದೇರ್ ಮೇ ಬಿ ಎ ಕ್ವಶನ್. ಆಡ್ ವ್ಯಾಲರಮ್ ಟ್ಯಾಕ್ಸ್ ಅಂದ್ರೆ ಏನು, ಯಾವ್ದ್ರ ಮೇಲೆ ಇಂಪೋಸಿಷನ್ ಮಾಡ್ತಾರೆ? ಸ್ಪೆಸಿಫಿಕ್ ಟ್ಯಾಕ್ಸ್ ಅಂದ್ರೆ ಏನು, ಯಾವ್ದ್ರ ಮೇಲೆ ಇಂಪೋಸಿಷನ್ ಮಾಡ್ತಾರೆ? ಪ್ರೋಗ್ರೆಸಿವ್ ನೇಚರ್ ಆಫ್ ಟ್ಯಾಕ್ಸಸ್ ಅಂದ್ರೆ ಏನು, ರಿಗ್ರೆಸಿವ್ ನೇಚರ್ ಆಫ್ ಟ್ಯಾಕ್ಸಸ್ ಅಂದ್ರೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದಾದ್ಮೇಲೆ ಫೈನಲಿ ವೆರಿ ಇಂಪಾರ್ಟೆಂಟ್ ಕಾಂಪೊನೆಂಟ್ ಅದು ನಮಗೆ ಡೈರೆಕ್ಟ್ ಟ್ಯಾಕ್ಸಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ನೋಡಿ, ಆಡ್ ವ್ಯಾಲರಮ್ ಟ್ಯಾಕ್ಸಸ್ ಅಂತ ಹೇಳಿದ್ರೆ a tax which is imposed based on the value of a product. ಯಾವುದಾದರೂ ಒಂದು ವಸ್ತುವಿನ ಬೆಲೆಗೆ ಅನುಗುಣವಾಗಿ, ಅದರ ಮೌಲ್ಯಕ್ಕೆ ಅನುಗುಣವಾಗಿ ದರವನ್ನು ವಿಧಿಸಿದರೆ ಅಥವಾ ಟ್ಯಾಕ್ಸಸ್ ಅನ್ನ ತೆರಿಗೆಯನ್ನು ವಿಧಿಸಿದರೆ ಅದನ್ನು ನಾವು ಆಡ್ ವ್ಯಾಲರಮ್ ಟ್ಯಾಕ್ಸ್ ಅಂತ ಕರಿತೀವಿ.
ನೀವು ಹೇಳಿ ಒಂದು ಎಕ್ಸಾಂಪಲ್. ಹಾಗಾದ್ರೆ ಅಡ್ ವ್ಯಾಲರಮ್ ಟ್ಯಾಕ್ಸ್ಗೆ ಏನು ಎಕ್ಸಾಂಪಲ್ ಕೊಡಬಹುದು? ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಪೆನ್ ಆಕ್ಚುಲಿ ಇಸ್ ಕಾಸ್ಟಿಂಗ್ ಅರೌಂಡ್ 30 rupees. ಒಂದು ಪೆನ್ ನಿಮಗೆ 30 rupees ಕಾಸ್ಟ್ ಆಗ್ತದೆ. ಒಂದು ಪೆನ್ನು 30 rupees ಕಾಸ್ಟ್ ಆಗ್ತಾ ಇದೆ. ಸೊ ಈ 30 rupees ಮೇಲೆ ಗವರ್ನಮೆಂಟ್ 10% ಟ್ಯಾಕ್ಸಸ್ ಅನ್ನು ಹಾಕ್ತಾರೆ. ಥಿಂಕ್ ಅಬೌಟ್ 30 rupees ಮೇಲೆ ಗವರ್ನಮೆಂಟ್ 10% ಟ್ಯಾಕ್ಸಸ್ ಅನ್ನು ಹಾಕ್ತಾರೆ. ದ ಕಾಸ್ಟ್ ಬಿಕಮ್ಸ್ 33 rupees. ಇದನ್ನ ನಾವು ಅಡ್ ವ್ಯಾಲರಮ್ ಟ್ಯಾಕ್ಸ್ ಅಂತ ಕರೀತೀವಿ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಅಡ್ ವ್ಯಾಲರಮ್ ಟ್ಯಾಕ್ಸ್, ವಿಚ್ ಮೀನ್ಸ್ ಆ ಒಂದು ವಸ್ತುವಿನ ಬೆಲೆಯ ಮೇಲೆ ಟ್ಯಾಕ್ಸ್ ಹಾಕ್ತಕ್ಕಂಥದ್ದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರ್ ವ್ಯಾಟ್ ಸಿಸ್ಟಮ್, ವ್ಯಾಲ್ಯೂ ಆಡೆಡ್ ಸಿಸ್ಟಮ್ ಇತ್ತಲ್ಲ, ವ್ಯಾಟ್. GST ಇಂಟ್ರೊಡ್ಯೂಸ್ ಮಾಡೋಕೆ ಮುಂಚೆ ನಮಗೆ ವ್ಯಾಟ್ ಇತ್ತು, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಕರೀತಾ ಇದ್ವಿ. ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಡ್ ವ್ಯಾಲರಮ್ ಟ್ಯಾಕ್ಸ್. ಬಹಳ ಸಿಂಪಲ್. ಅಡ್ ವ್ಯಾಲರಮ್ ಟ್ಯಾಕ್ಸ್ ಅಂತ ಹೇಳಿದ್ರೆ ದ ಟ್ಯಾಕ್ಸ್ ಇಂಪೋಸ್ಡ್ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಅ ಪ್ರಾಡಕ್ಟ್. ಯಾವುದಾದ್ರೂ ಒಂದು ವಸ್ತುವಿನ ಬೆಲೆಯ ಅಥವಾ ಮೌಲ್ಯದ ಮೇಲೆ, ಮೌಲ್ಯದ ಆಧಾರದ ಮೇಲೆ ಟ್ಯಾಕ್ಸಸ್ ಅನ್ನು ನಾವು ಹಾಕಿದ್ರೆ ಅದನ್ನ ಅಡ್ ವ್ಯಾಲರಮ್ ಟ್ಯಾಕ್ಸ್ ಅಂತ ಕರಿತೀವಿ. ಹಾಗಾದ್ರೆ ಒಂದು ಪೆನ್ನಿನ ಬೆಲೆ 30 ರೂಪಾಯಿ ಇದ್ರೆ 30 ರೂಪಾಯಿ ಅದರ ಬೆಲೆ ಇದ್ರೆ ಅದರ ಮೇಲೆ 10% ಟ್ಯಾಕ್ಸ್ ಹಾಕಿದ್ರೆ 33 ರೂಪಾಯಿ ಆಯ್ತು. ಕರೆಕ್ಟ್ ಅಲ್ವಾ? ಈ ರೀತಿ ಅದರ ಬೆಲೆಯ ಮೇಲೆ ಟ್ಯಾಕ್ಸ್ ಅನ್ನು ಹಾಕ್ತಿವಲ್ಲ, ಅದಕ್ಕೆ ಅಡ್ ವ್ಯಾಲರಮ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇವತ್ತು GST ನೀವು ಕೇಳ್ಬೋದು, ಸರ್ GST ಇಸ್ ಕೈಂಡ್ ಆಫ್ ಅನ್ ಅಡ್ ವ್ಯಾಲರಮ್ ಟ್ಯಾಕ್ಸ್? ಎಸ್, ಆಫ್ ಕೋರ್ಸ್. ಯಾಕಂದ್ರೆ ವಸ್ತುವಿನ ಬೆಲೆಯ ಮೇಲೆ ಹಾಕ್ತಾ ಇದೀವಿ. ಕರೆಕ್ಟ್ ಅಲ್ವಾ? ನನ್ನ ಹತ್ರ ಒಂದು ಮೊಬೈಲ್ ಇದೆ, ಆ ಮೊಬೈಲ್ ಬೆಲೆ 10,000 ರೂಪಾಯಿ ಇದ್ರೆ 10,000 ರೂಪಾಯಿ ಮೊಬೈಲ್ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರೆ ಆ 10,000 ರೂಪಾಯಿ ವ್ಯಾಲ್ಯೂ ಮೇಲೆ ಬರುತ್ತೆ ನನಗೆ ಟ್ಯಾಕ್ಸಸ್. ಗೆಟಿಂಗ್ ದ ಪಾಯಿಂಟ್? ಸಮ್ ಸರ್ಟನ್ ಪರ್ಸೆಂಟೇಜಸ್, ರೈಟ್? ಸೊ ಹಾಗೆ ಬೇಸ್ಡ್ ಆನ್ ದ ವ್ಯಾಲ್ಯೂ ಆಫ್ ಅ ಪ್ರಾಡಕ್ಟ್ ದ ಟ್ಯಾಕ್ಸ್ ಹ್ಯಾಸ್ ಬಿನ್ ಇಂಪೋಸ್ಡ್. ಕ್ಲಿಯರ್? ಸೊ ಇದು ಅಡ್ ವ್ಯಾಲರಮ್ ಟ್ಯಾಕ್ಸ್ ನಮಗೆ ಬೆಸ್ಟ್ ಎಕ್ಸಾಂಪಲ್ ವ್ಯಾಟ್. ಎರಡನೇ ನೋಡೋಣ, ಸ್ಪೆಸಿಫಿಕ್ ಟ್ಯಾಕ್ಸ್. ಯು ಥಿಂಕ್, ಸಿ, ಎಕಾನಮಿ ನಲ್ಲಿ ಪ್ರತಿಯೊಂದು ವಿಷಯ ಕೂಡ ನೀವು ಯೋಚನೆ ಮಾಡಬೇಕು, ಥಿಂಕ್ ಮಾಡಬೇಕು. ನೀವು ಥಿಂಕ್ ಮಾಡಿ, ಸ್ಪೆಸಿಫಿಕ್ ಟ್ಯಾಕ್ಸ್ ಅಂದ್ರೆ ಏನು? ಸ್ಪೆಸಿಫಿಕ್ ಹೆಸರು ಹೇಳುತ್ತೆ. ಸ್ಪೆಸಿಫಿಕ್ ಟ್ಯಾಕ್ಸ್ ಇಸ್ ಇಂಪೋಸ್ಡ್ ಬೇಸ್ಡ್ ಆನ್ ದ ವಾಲ್ಯೂಮ್, ಸೈಜ್, ವೆಯ್ಟ್ ಆಫ್ ಅ ಪ್ರಾಡಕ್ಟ್. ಯಾವುದಾದ್ರೂ ಒಂದು ವಸ್ತುವಿನ ತೂಕ, ಗಾತ್ರ, ಅದರ ಆಧಾರದ ಮೇಲೆ ನಾವೇನಾದ್ರೂ ಅದರ ಒಂದು ವಸ್ತುವಿನ ತೂಕ, ಗಾತ್ರ, ಅದರ ಒಂದು ಆಯಾಮ, ಆ ಒಂದು ಆಧಾರದ ಮೇಲೆ ನಾವು ಟ್ಯಾಕ್ಸ್ ಅನ್ನು ಇಂಪೋಸಿಷನ್ ಮಾಡಿದ್ರೆ ಅದನ್ನ ಸ್ಪೆಸಿಫಿಕ್ ಟ್ಯಾಕ್ಸ್ ಅಂತ ಕರಿತೀವಿ. ಯೋಚನೆ ಮಾಡಿ, ಸ್ಪೆಸಿಫಿಕ್ ಟ್ಯಾಕ್ಸ್. ಸೊ ಹಾಗಾದ್ರೆ ಒಂದು ಎಕ್ಸಾಂಪಲ್ ಇದ್ರೆ ಎಕನಾಮಿಕ್ಸ್ ಅರ್ಥ ಆಗುತ್ತೆ. ಸೊ ಎಕ್ಸಾಂಪಲ್ ಹೇಳೋಣ. ಯು ಥಿಂಕ್ ಅಬೌಟ್ ಇಟ್. ಎಷ್ಟೋ ಸರಿ ಇಫ್ ಯು ಆರ್ ಟ್ರಾವೆಲಿಂಗ್ ಇನ್ ಎ ಫ್ಲೈಟ್ ಅಲ್ಲಿ ಹೋಗ್ತಾರೆ, ನಮಗೆ ನಾರ್ಮಲಿ ಏನಾಗುತ್ತೆ, 20 kgs ಆರ್ ಅಲೌಡ್. ಯು ಕ್ಯಾನ್ ಕ್ಯಾರಿ 20 kgs ವಿತ್ ಯು. ನಿಮ್ಮ ಜೊತೆ ನೀವು 20 kg ತಗೊಂಡು ಹೋಗ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಕ್ಯಾರಿ ಮಾಡ್ತೀರಿ ಅಂತ ಹೇಳಿದ್ರೆ ದೇರ್ ವಿಲ್ ಸಮ್ ಸರ್ಟನ್ ಎಕ್ಸ್ಟ್ರಾ ಚಾರ್ಜಸ್. ಅದು ಒಂದು ಕೈಂಡ್ ಆಫ್ ಎಕ್ಸಾಂಪಲ್ ತಗೋಬೋದು. ಅಲ್ಲಿ ನೀವು ಎಷ್ಟು ಬ್ಯಾಗೇಜ್ ತಗೊಂಡು ಹೋಗ್ತೀರೋ, ಅದು ಎಷ್ಟು ತೂಕ ಇರುತ್ತೋ ಅದ್ರ ಮೇಲೆ ನಿಮಗೆ ಫೀಸಸ್ ಅನ್ನು ಹಾಕ್ತಾರೆ. ಅದೇ ರೀತಿ ಇಫ್ ಯು ಆರ್ ಮೂವಿಂಗ್ ಎ ಗುಡ್, ಯಾವುದೋ ಒಂದು ವಸ್ತುವನ್ನ ನೀವು ಶಿಪ್ಪಲ್ಲಿ ಕಳಿಸ್ತಾ ಇದ್ದೀರಿ, ಯಾವುದೋ ನಿಮ್ದೊಂದು ಕಂಟೈನರ್, ನಿಮ್ದು ಯಾವುದೋ ಒಂದು ವಸ್ತು ಇದೆ, ಕಂಟೈನರ್ ಇದೆ, ಅದನ್ನ ನೀವು ಶಿಪ್ಪಲ್ಲಿ ಕಳಿಸ್ತಾ ಇದ್ದೀರಿ. ಆದರೆ ಈ ಶಿಪ್ಪಲ್ಲಿ ಕಳಿಸುವಾಗ ಇದರಲ್ಲಿ ನೀವೇನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿರಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಈಗ ನೀವೇನ್ ಮಾಡ್ತಾ ಇದ್ರಿ, ಫಾರ್ ಎಕ್ಸಾಂಪಲ್ ಶಿಪ್ಪಲ್ಲಿ ನೀವು ಮುಂಬೈಯಿಂದ ಕೇರಳ ಕಳಿಸ್ತಾ ಇದ್ದೀರಿ, ಕೇರಳದ ಕೊಚ್ಚಿ ಪೋರ್ಟಿಗೆ ಕಳಿಸ್ತಾ ಇದ್ದೀರಿ. ಯು ಆರ್ ಮೂವಿಂಗ್ ಒನ್ ಗುಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಬಟ್ ಈ ರೀತಿ ವಸ್ತುವನ್ನು ಕಳಿಸುವಾಗ ಈ ವಸ್ತುವಿನ ಬೆಲೆ ಏನು ಅದರ ಮೇಲೆ ಟ್ಯಾಕ್ಸ್ ಹಾಕಲ್ಲ. ಆ ವಸ್ತು ಎಷ್ಟು ಜಾಗವನ್ನ ಕ್ರಮಿಸಿದೆ, ಆ ಸರ್ವಿಸ್ ಏನು ಪ್ರೊವೈಡ್ ಮಾಡಿದ್ದೀರಿ ನೀವು, ಆ ವಸ್ತುವಿನ ಬೆಲೆ ಏನು, ಅದರ ಮೇಲೆ ನಿಮಗೆ ಟ್ಯಾಕ್ಸ್ ಇಂಪೋಸಿಷನ್ ಆಗುತ್ತೆ. ಇದಕ್ಕೆ ಸ್ಪೆಸಿಫಿಕ್ ಟ್ಯಾಕ್ಸ್ ಅಂತ ಕರಿತೀವಿ. ಯೋಚನೆ ಮಾಡಿ ನೀವು. ಇನ್ನ ಸಿಂಪಲ್ ಆಗಿ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ಯಾವುದೋ ಒಂದು ಮೂಟೆ ರಾಗಿನೋ ಅಕ್ಕಿನೋ ತಗೊಂಡು ಹೋಗ್ತೀರಿ. ನೀವು ಬಸ್ಸಲ್ಲಿ ಹೋಗುವಾಗ ಒಂದು ಮೂಟೆ ಅಕ್ಕಿ ರಾಗಿ ತಗೊಂಡೋದ್ರೆ ಕಂಡಕ್ಟರ್ ಇನ್ನೊಂದು ಟಿಕೆಟ್ ಇರುತ್ತೆ ನಿಮ್ಗೊಂದು ಟಿಕೆಟು, ನೀವು ತಗೊಂಡೋಗ್ತಿರೋ ತೂಕದ ಚಾರ್ಜ್ ಇರುತ್ತಲ್ಲ, ಏನೋ ವಾಟ್ ಎವರ್ ದ ರೇಷನ್ ರಾಗಿ ಅಕ್ಕಿ ತಗೊಂಡೋಗ್ತಿರೋ ಮೂಟೆ ಇರುತ್ತಲ್ಲ, ಅದಕ್ಕೆ ಸಪ್ರೇಟ್ ಇನ್ನೊಂದು ಟಿಕೆಟ್ ಇರುತ್ತೆ. ಥಿಂಕ್ ಅಬೌಟ್ ಇಟ್. ಸೊ ಈ ರೀತಿ ಸ್ಪೆಸಿಫಿಕ್ ಟ್ಯಾಕ್ಸಸ್ ಅಲ್ಲಿ ಒಂದು ವಸ್ತುವಿನ ಗಾತ್ರದ ಮೇಲೆ, ಅದರ ಒಂದು ವಾಲ್ಯೂಮ್ ಮೇಲೆ, ಅಥವಾ ಅದರ ಒಂದು ವೆಯ್ಟ್ ಮೇಲೆ, ತೂಕದ ಆಧಾರದ ಮೇಲೆ ಟ್ಯಾಕ್ಸಸ್ ಅನ್ನು ಇಂಪೋಸಿಷನ್ ಮಾಡಿದ್ರೆ ಅದನ್ನು ನಾವು ಸ್ಪೆಸಿಫಿಕ್ ಟ್ಯಾಕ್ಸ್ ಅಂತ ಕರಿತೀವಿ. ಸ್ಪೆಸಿಫಿಕಲಿ ಅದಕ್ಕೆ ಅಂತ ಹಾಕ್ತಾ ಇದೀವಿ, ಅದರ ಗಾತ್ರದ ಮೇಲೆ ಹಾಕ್ತಾ ಇದೀವಿ ಅಂತ ಅರ್ಥ. ಸಿಂಪಲ್. ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್, ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್.
ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಹೆಸರು ಹೇಳುತ್ತೆ. ಪ್ರೋಗ್ರೆಸ್ ಅಂದ್ರೆ ಏನು? ಅಭಿವೃದ್ಧಿ, ಹೋದಂಗೆ ಇನ್ಕ್ರೀಸ್, ರೈಟ್? ಪ್ರೋಗ್ರೆಸಿವ್ ಅಂತ, ರಿಗ್ರೆಸಿವ್ ಅಂದ್ರೆ ಡಿಕ್ರೀಸ್ ಅಂತ ಅಲ್ವಾ? ಸೊ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚಾದಂತೆ, ಅವನಿಗೆ ವಿಧಿಸುವ ತೆರಿಗೆಯ ದರ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. As an income of an individual is increasing, the subject to the tax also increases, or the tax rate also increases. As income of an individual increases, tax rates are also increases. ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚಾದಂತೆ ಅವನಿಗೆ ವಿಧಿಸುವಂತಹ ಟ್ಯಾಕ್ಸಿನ ದರ ಇದೆಯಲ್ಲ ಅಥವಾ ಅದರ ರೇಟ್ಸ್ ಇದೆಯಲ್ಲ ಅದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡೋಣ, ಥಿಂಕ್ ಅಬೌಟ್ ಇಟ್, ಯೋಚನೆ ಮಾಡಿ. ಎಕ್ಸಾಂಪಲ್ ಅಲ್ಲಿ ಯು ಟೇಕ್ ಟ್ಯಾಕ್ಸ್ ಸಿಸ್ಟಮ್, ಇಂಡಿಯಾದ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ತಗೊಳ್ಳಿ. ಒಂದು ಎಕ್ಸಾಂಪಲ್ ಇನ್ಕಮ್ ಟ್ಯಾಕ್ಸ್ ತಗೊಂಡ್ರೆ ಸರ್ 0 to 2.5 lakh rupees, ರೈಟ್? ಅದಾದ್ಮೇಲೆ 2.5 to 5 lakh rupees, ಅದಾದ್ಮೇಲೆ 5 lakh rupees to 10 lakh rupees and 10 lakh and above. ಇದು ಬೇಸಿಕ್ ಸ್ಲ್ಯಾಬ್ ಅಲ್ವಾ? ಇದರಲ್ಲಿ ಬೇರೆ ಬೇರೆ ಕ್ಲಾಸಿಫಿಕೇಶನ್ಸ್ ಇದೆ. 5 ಲಕ್ಷದ ಒಳಗಡೆ ಇನ್ಕಮ್ ಇದ್ರೆ ಬೇರೆ, 10 ಲಕ್ಷ 12 ಲಕ್ಷದ ಒಳಗಡೆ ಇನ್ಕಮ್ ಇದ್ರೆ ಬೇರೆ, 12.5 ಲಕ್ಷ 15 ಲಕ್ಷದ ಒಳಗಡೆ ಇನ್ಕಮ್ ಇದ್ರೆ ಬೇರೆ, 7.5 ಲಕ್ಷದ ಒಳಗಡೆ ಇನ್ಕಮ್ ಇದ್ರೆ ಬೇರೆ. ಅದೆಲ್ಲದನ್ನು ಲಾಸ್ಟ್ ಬಜೆಟ್ ಅಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ಬಟ್ ಇಲ್ಲಿ ವಿಷಯ ಕೇಳ್ಕೊಳ್ಳಿ, 0 to 2.5% ಏನಪ್ಪ ಟ್ಯಾಕ್ಸ್ ಕಟ್ತೀರಿ, ಇದು ಇನ್ಕಮ್, ಇದು ಟ್ಯಾಕ್ಸ್ ರೇಟ್. ಇಲ್ಲಿ ಇನ್ಕಮ್ ಇದೆ, ಈ ಕಡೆ ಟ್ಯಾಕ್ಸ್ ರೇಟ್ ಅನ್ನು ಬರೀತಾ ಇದೀವಿ. 0 to 2.5 lakhs ನೀವೇನ್ ಕಟ್ತಾ ಇದ್ರಿ? 0. 2.5 lakh to 5 lakh rupees ಏನ್ ಕಟ್ತಾ ಇದ್ರಿ? ಯು ಪೇಯಿಂಗ್ ಅರೌಂಡ್ 10%. ಇಲ್ಲಿ ವೇರಿಯೇಷನ್ಸ್ ಇರ್ಬೋದು ನಿಮ್ಗೆ. ಏನು ಪ್ರೆಸೆಂಟ್ ನಾನು ಅವಾಗಲೇ ಹೇಳಿದಾಗೆ ಸರ್ ನೀವು ಪ್ರಶ್ನೆ ಕೇಳ್ಬೋದು, ಸರ್ 5 ಲಕ್ಷದವರೆಗೂ ಮಾತ್ರ ಇನ್ಕಮ್ ಇದ್ರೆ ನಾನು ಏನು ಕಟ್ಟಂಗಿಲ್ವಲ್ಲ ಸರ್, 10% ಅಂತ ಬರ್ತಿದ್ರಿ ಅಂತ. ನಾನು ಅದಕ್ಕೆ ಹೇಳಿದೆ ಅದು ಕ್ಲಾಸಿಫಿಕೇಶನ್ ಬೇರೆ. ನಾವಿಲ್ಲಿ ಒಬ್ಬ ವ್ಯಕ್ತಿಗೆ 5 ಲಕ್ಷಕ್ಕಿದ್ರೆ ಎಷ್ಟು ಬರುತ್ತೆ ಟ್ಯಾಕ್ಸ್, 7.5 ಲಕ್ಷ ಇದ್ರೆ ಎಷ್ಟು ಬರುತ್ತೆ, 10 ಲಕ್ಷ ಇದ್ರೆ ಎಷ್ಟು ಬರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇಲ್ಲ. ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಎಕ್ಸಾಂಪಲ್ ಬರೀತಾ ಇದೀವಿ. ಕ್ಲಿಯರ್? ಸೊ 2.5 ಲಕ್ಷದಿಂದ 5 ಲಕ್ಷಕ್ಕಿದ್ರೆ 10% ಆದ್ರೆ, 5 ಲಕ್ಷದಿಂದ 10 ಲಕ್ಷಕ್ಕಿದ್ರೆ ನಮ್ಗೆ 20%, 10 ಲಕ್ಷಕ್ಕಿಂತ ಜಾಸ್ತಿ ಆದಾಯ ಇದ್ರೆ 30%. ಇಲ್ಲಿ ಏನಾಗ್ತಾ ಇದೆ ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಆದಾಯ 2 ರಿಂದ 2.5 ಲಕ್ಷ, 2.5 ಲಕ್ಷದಿಂದ 5 ಲಕ್ಷ, 5 ಲಕ್ಷದಿಂದ 10 ಲಕ್ಷ, ಈ ರೀತಿ ಅವನ ಆದಾಯ ಜಾಸ್ತಿ ಆದಂತೆ ಅವನು ಕಟ್ಟುವಂತಹ ಟ್ಯಾಕ್ಸ್ ಇದೆಯಲ್ಲ, ದ ಪರ್ಸೆಂಟೇಜಸ್ ಆಫ್ ಟ್ಯಾಕ್ಸ್, ಅವನು ಕಟ್ಟುವಂತಹ ಟ್ಯಾಕ್ಸ್ ಇದೆಯಲ್ಲ ಅದೇನಾಗ್ತದೆ, ಇನ್ಕ್ರೀಸ್ ಆಗ್ತಾ ಇದೆ. 0 ಇಂದ 10%, 10% ಇಂದ 20%, 20% ಇಂದ 30%. ಇದನ್ನ ನಾವು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಯ ಆದಾಯ ಜಾಸ್ತಿ ಆದಂತೆ ಅವನ ತೆರಿಗೆಯ ದರ ಕೂಡ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನನ್ನ ಆದಾಯ ಬರೀ 2.5 ಲಕ್ಷ ಇದೆ ಸರ್, ನಾನೊಬ್ಬ ರೈತ, ನನ್ನ ಆದಾಯ ಬರೀ 2.5 ಲಕ್ಷ ಇದೆ. 2.5 ಲಕ್ಷದ ನೀವು ಎಷ್ಟು ಕಟ್ತೀರಿ? 0, ಏನು ಕಟ್ಟಲ್ಲ ನೀವು. ಅದೇ ನಿಮ್ಮ ಆದಾಯ ಒಂದು 3 ಲಕ್ಷ ಇದೆ, ಎಷ್ಟು ಕಟ್ತೀರಿ? 10% ಕಟ್ತೀರಿ. ನಿಮ್ಮ ಆದಾಯ ಒಂದು 7 ಲಕ್ಷ ಇದೆ, ಎಷ್ಟು ಕಟ್ತೀರಿ? 20% ಕಟ್ತೀರಿ. ನಿಮ್ಮ ಆದಾಯ ಒಂದು 10 ಲಕ್ಷಕ್ಕಿಂತ ಜಾಸ್ತಿ ಇದೆ, 30% ಕಟ್ತೀರಿ. ಅಲ್ಲಿಗೆ ನಿಮ್ಮ ಆದಾಯ ಜಾಸ್ತಿ ಆದಂತೆ ನೀವು ಕಟ್ಟುವಂತಹ ದರ ಟ್ಯಾಕ್ಸ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಥವಾ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸಾಂಪಲ್ ಪ್ರಶ್ನೆ ಕೇಳಬಹುದು ನಿಮಗೆ, ಭಾರತದಲ್ಲಿ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಇದೆಯಾ, ರಿಗ್ರೆಸಿವ್ ಟ್ಯಾಕ್ಸೇಷನ್ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರೆ, ಭಾರತದಲ್ಲಿ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ಇದೆ. ಅಂದ್ರೆ ಒಬ್ಬ ವ್ಯಕ್ತಿ ಆದಾಯ ಜಾಸ್ತಿ ಆದಂತೆ ಸಬ್ಜೆಕ್ಟ್ ಟು ಟ್ಯಾಕ್ಸ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಚ್ಚಿನ ಟ್ಯಾಕ್ಸ್ ನಾವು ಕಟ್ತಾ ಹೋಗ್ಬೇಕು. ಅರ್ಥ ಆಗ್ತಿದ್ಯಾ? ಇದನ್ನ ಪ್ರೋಗ್ರೆಸಿವ್ ಅಂತ ಕರೀತಾರೆ. ಇದು ಕರೆಕ್ಟ್, ಇದು ನ್ಯಾಯ ಇದು ಅಲ್ವಾ? ನೀವೇ ಯೋಚನೆ ಮಾಡಿ. ಕಡಿಮೆ ಆದಾಯ ಇದ್ದವನು ಏನು ಕಟ್ಟಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದಾಯ ಇದ್ದವನು ಕಡಿಮೆ ಟ್ಯಾಕ್ಸ್ ಕಟ್ತಾನೆ, ಅದಕ್ಕಿಂತ ಜಾಸ್ತಿ ಆದಾಯ ಇದ್ದವನು ಅದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಟ್ತಾನೆ, ಅದಕ್ಕಿಂತ ಜಾಸ್ತಿ ಆದಾಯ ಇದ್ದವನು ಅದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಟ್ತಾನೆ. ಅವನ ಆದಾಯ ಜಾಸ್ತಿ ಆದಂತೆ ಟ್ಯಾಕ್ಸ್ ಕೂಡ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್. ಕ್ಲಿಯರ್? ಇದಕ್ಕೆ ಆಪೋಸಿಟ್ ರಿಗ್ರೆಸಿವ್ ಟ್ಯಾಕ್ಸೇಷನ್. ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಏನ್ ಹೇಳ್ತಾ ಇದೀವೋ ಅದಕ್ಕೆ ಡೆಡ್ಲಿ ಅಪೋಸಿಟ್ ರಿಗ್ರೆಸಿವ್ ಟ್ಯಾಕ್ಸೇಷನ್. ಹೆಂಗೆ ಸರ್? ಒಬ್ಬ ವ್ಯಕ್ತಿಯ ಆದಾಯ ಜಾಸ್ತಿ ಆದಂತೆ, ಆ ವ್ಯಕ್ತಿಗೆ ಆದಾಯ ಜಾಸ್ತಿ ಆದಂತೆ ಅವನು ಕಟ್ಟುವಂತ ಟ್ಯಾಕ್ಸ್ ಇದೆಯಲ್ಲ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಯೋಚನೆ ಮಾಡಿದ್ರೆ ಹೀಗೆ
ಬರೀ 2 ಲಕ್ಷ ಇದ್ದವನು 30% ಕಟ್ತಾನೆ, 2ರಿಂದ 5 ಲಕ್ಷ ಇದ್ದವನು 20% ಕಟ್ತಾನೆ, 5 ಲಕ್ಷದಿಂದ 10 ಲಕ್ಷ ಇದ್ದವನು 10% ಕಟ್ತಾನೆ, 10 ಲಕ್ಷದಿಂದ ಜಾಸ್ತಿ ಇದ್ದವನು ಬರೀ 5% ಅಷ್ಟು ಟ್ಯಾಕ್ಸ್ ಕಟ್ತಾನೆ. ಇದು ನ್ಯಾಯ ಅನ್ಸುತ್ತೆ ನಿಮಗೆ? ರೆಗ್ರೆಸಿವ್ ಟ್ಯಾಕ್ಸೇಷನ್. ಸೊ ಇದು ರೆಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ ತುಂಬಾ ಕ್ಯಾಪಿಟಲಿಸ್ಟ್ ವರ್ಲ್ಡ್ ಅಲ್ಲಿ ಇತ್ತು. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಮೆರಿಕಾದಲ್ಲಿ ಇತ್ತು. ಅದಕ್ಕೆ ಹೆಡ್ ಟ್ಯಾಕ್ಸಸ್ ಅಂತ ಕಟ್ತಾ ಇದ್ರು ಅವರು. ಕರೆಕ್ಟ್. ಸೊ ಹೆಡ್ ಟ್ಯಾಕ್ಸಸ್ ಅಂದ್ರೆ ಪರ್ಸನಲ್ ಟ್ಯಾಕ್ಸಸ್ ಅಥವಾ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಹೇಗಿದೆಯೋ ಹಾಗೆ ಹೆಡ್ ಟ್ಯಾಕ್ಸಸ್ ಕಟ್ತಾ ಇದ್ರು. ಸೊ ಇಲ್ಲಿ ಏನಾಗುತ್ತೆ, ಅವನ ಆದಾಯ ಕಡಿಮೆ ಇದ್ರೆ ಜಾಸ್ತಿ ಟ್ಯಾಕ್ಸ್ ಕಟ್ತಾನೆ, ಅವನ ಆದಾಯ ಜಾಸ್ತಿ ಆದಂಗೆ ಕಡಿಮೆ ಟ್ಯಾಕ್ಸ್ ಕಟ್ತಾ ಹೋಗ್ತಾನೆ ಅವನು. ಬಟ್ ಈ ಕ್ಯಾಪಿಟಲಿಸ್ಟ್ ಏನ್ ವಾದ ಮಾಡ್ತಾರೆ ಅಂದ್ರೆ, ಈ ರೀತಿ ನೀವೇನಾದ್ರೂ ಟ್ಯಾಕ್ಸ್ ಸಿಸ್ಟಮ್ ರೆಗ್ರೆಸಿವ್ ಅಲ್ಲಿ ಇಟ್ರೆ ಕಡಿಮೆ ಆದಾಯ ಇದ್ದವನು ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕಲ್ಲ, ಆ ಜಾಸ್ತಿ ಟ್ಯಾಕ್ಸ್ ಕಟ್ಟೋದ್ರಿಂದ ತಪ್ಪಿಸ್ಕೊಡೋದಕ್ಕೆ ಜಾಸ್ತಿ ಕೆಲಸ ಮಾಡ್ತಾನೆ, ಜಾಸ್ತಿ ವರ್ಕ್ ಮಾಡ್ತಾನೆ, ಜಾಸ್ತಿ ದುಡಿತಾನೆ. ಅದರಿಂದ ಏನಾಗುತ್ತೆ, ಅವನು ಈ ಬ್ರಾಕೆಟ್ ಇಂದ ಈ ಬ್ರಾಕೆಟ್ ಬರೋ ಪ್ರಯತ್ನ ಮಾಡ್ತಾನೆ. ಈ ಬ್ರಾಕೆಟ್ ಇಂದ ಈ ಬ್ರಾಕೆಟ್ ಬಂದಾಗ 30% ಇಂದ 20% ಟ್ಯಾಕ್ಸ್ ಅನ್ನ ಕಡಿಮೆ ಕಟ್ತಾನೆ, ಅವನು 10% ಅಷ್ಟು ಕಡಿಮೆ ಟ್ಯಾಕ್ಸ್ ಕಟ್ತಾನೆ. ಈ ರೀತಿ ಒಬ್ಬ ವರ್ಕ್ ಮಾಡೋದ್ರಲ್ಲಿ ಇದ್ದವನಿಗೆ, ಇನ್ಕಮ್ ಕಡಿಮೆ ಇರೋವನಿಗೆ ಜಾಸ್ತಿ ಇನ್ಕಮ್ ಅನ್ನು ಅರ್ನ್ ಮಾಡೋದಕ್ಕೆ ಇದು ಎಂಕರೇಜ್ ಮಾಡುತ್ತೆ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಈಗ ನನ್ನ ಆದಾಯ ಬರೀ 2 ಲಕ್ಷ ಇದೆ, ನಾನು 30% ಟ್ಯಾಕ್ಸ್ ಕಟ್ಟೋದು. ನಾನೇನ್ ಮಾಡ್ತೀನಿ, ಇಲ್ಲ ನನ್ನ ಆದಾಯ 3 ಲಕ್ಷ 4 ಲಕ್ಷ ಮಾಡ್ಕೋಬೇಕಪ್ಪ, 3 ಲಕ್ಷ 4 ಲಕ್ಷ ಮಾಡ್ಕೊಂಡು ಕಟ್ತೀನಿ ನಾನು, ಅದಕ್ಕಿಂತ ಜಾಸ್ತಿ ಬಂದ್ರೆ ಹೀಗೆ ಯು ಥಿಂಕ್ ಅಬೌಟ್ ಇಟ್. ಬಟ್ ಇದ್ರ ಕ್ಯಾಲ್ಕುಲೇಷನ್ ಇಸ್ ಡಿಫರೆಂಟ್. ನಾನು ಬರೀ ನಿಮ್ಗೊಂದು ಎಕ್ಸಾಂಪಲ್ ಅನ್ನ ಸ್ಟೇಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಕ್ಯಾಲ್ಕುಲೇಷನ್ ಡಿಫರೆಂಟ್. ಕ್ಯಾಲ್ಕುಲೇಷನ್ ಹೆಂಗೆ ಡಿಫರೆಂಟ್ ಗೊತ್ತಾ? ನಿಮ್ಗೆ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಆದಾಯ ಒಂದು 10 ಲಕ್ಷ ಇದೆ ಅಂತ ತಗೊಳ್ಳಿ. ಕ್ಯಾಲ್ಕುಲೇಷನ್ ಪಾರ್ಟಿ ಬರೋದಾದ್ರೆ ನನಗೆ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಬರೆದ್ಬಿಡ್ತೀನಿ. 0, ಇದು 10%, 20%, 30%. ಎಕ್ಸಾಂಪಲ್ ತಗೊಳ್ಳಿ, ಹೀಗೆ ತಗೊಳ್ಳಿ. ಸೊ ಇಲ್ಲೇನಾಯ್ತು, ಇನ್ಕಮ್ ಟ್ಯಾಕ್ಸ್, ಟ್ಯಾಕ್ಸ್ ಸ್ಲ್ಯಾಬ್, ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಬರ್ದಿದ್ದೀನಿ. ಇನ್ಕಮ್ ಜಾಸ್ತಿ ಆದಂಗೆ ನಿಮ್ದು ಟ್ಯಾಕ್ಸ್ ಅಮೌಂಟ್ ಕೂಡ ಜಾಸ್ತಿ ಆಗ್ತದೆ. ನಿಮ್ಮ ಟೋಟಲ್ ಇನ್ಕಮ್ ಅಂದ್ರೆ ಟ್ಯಾಕ್ಸಬಲ್ ಇನ್ಕಮ್. ಸರ್ ನಾನೊಂದು 12 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀನಿ, 2 ಲಕ್ಷ ನಾನು ಸಬ್ಸಿಡಿ ಇಲ್ಲ LIC ನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇನ್ವೆಸ್ಟ್ ಮಾಡಿದ್ದೀನಿ, ಸೊ ಮಾಡಿದ್ದೀನಿ. 10 ಲಕ್ಷ ನಂದು ಟ್ಯಾಕ್ಸಬಲ್ ಇನ್ಕಮ್. ಟೋಟಲ್ ಇನ್ಕಮ್ ಒಂದು ನಿಮ್ದು 10 lakh rupees. 10 lakh rupees ನಿಮ್ಮ ಇನ್ಕಮ್ ಇದ್ರೆ, ನಿಮ್ಮ ಆದಾಯ ಇದ್ರೆ ನೀವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ. ಕ್ಯಾಲ್ಕುಲೇಟ್ ಅಂಡ್ ಟೆಲ್ ಮಿ. ಯು ಟೆಲ್ ಮಿ. 10 ಲಕ್ಷ ನಿಮ್ಮ ಆದಾಯ ಇದ್ರೆ ನೀವು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡಿ ಹೇಳಿ. ಸೊ ನಿಮ್ಮ ಆದಾಯ ಒಂದು 10 ಲಕ್ಷ ಇದೆ ಸರ್, ನನ್ನೊಂದು ಆದಾಯ 10 ಲಕ್ಷ ಇದೆ, ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ, ಅದು 10 ಲಕ್ಷ ಇದೆ ಅಂತ ಹೇಳಿದ್ರೆ ನಿಮ್ಮ ಟ್ಯಾಕ್ಸ್ ಅಮೌಂಟ್, ಎಷ್ಟು ಟ್ಯಾಕ್ಸ್ ಅಮೌಂಟ್ ಅನ್ನು ನೀವು ಕಟ್ಟಬೇಕು ಅಂತ ಹೇಳಿದ್ರೆ ನೀವೆಲ್ಲ ಹೇಳ್ತಿರುವ ಸರ್ 30% ಕಟ್ಟಬೇಕು, ಇದು ನಿಮ್ಮ ಉತ್ತರ ಇರ್ಬೋದು. ಇಲ್ಲ 10 ಲಕ್ಷ ಅಂದ್ರೆ 30% ಬ್ರಾಕೆಟಿಗೆ ಬರ್ತೀವಿ, 3 ಲಕ್ಷ ಕಟ್ಟಬೇಕು, ಈ ರೀತಿ ಅಂದ್ಕೊಂಡಿರ್ಬೋದು. ಸ್ನೇಹಿತರೆ, 10 ಲಕ್ಷ ನಿಮ್ಮ ಆದಾಯ ಇದ್ರೆ ನೀವು ಟ್ಯಾಕ್ಸ್ ಸಿಸ್ಟಮ್ ಹೆಂಗ್ ಬರ್ತೀರಿ ಅಂದ್ರೆ, ನಿಮ್ಮ 10 ಲಕ್ಷ ಆದಾಯದ ಮೊದಲ 2.5 ಲಕ್ಷ, ನಿಮ್ಮ 10 ಲಕ್ಷ ಆದಾಯದ ಮೊದಲ 2.5 ಲಕ್ಷ ನೀವೇನು ಕಟ್ಟಲ್ಲ, 0. 10 ಲಕ್ಷ ಆದಾಯ ಇದೆ ಸರ್, ನನ್ನ ಮೊದಲ 2.5 ಲಕ್ಷ 0, ಅಲ್ಲಿಗೆ ಮಿಕ್ಕಿದಷ್ಟು 7.5 ಲಕ್ಷ. ಆ 7.5 ಲಕ್ಷನಲ್ಲಿ ಎರಡನೇ 2.5 ಲಕ್ಷ ಇರುತ್ತಲ್ಲ, ಅದಕ್ಕೆ ನೀವು 10% ಕಟ್ತೀರಿ. ಆ 2.5 ಲಕ್ಷಕ್ಕೆ ನೀವು 10% ಅಂತ ಹೇಳಿದ್ರೆ 12,500 ರೂಪಾಯಿಯನ್ನ ಕಟ್ತೀರಿ. ಅರ್ಥ ಆಯ್ತಾ? ಅದಾದ್ಮೇಲೆ 5 ಲಕ್ಷದಿಂದ 10 ಲಕ್ಷಕ್ಕೆ ಇನ್ನು 5 ಲಕ್ಷ ಅಮೌಂಟ್ ಮಿಕ್ಕಿದೆ ನಿಮಗೆ. ಆ 5 ಲಕ್ಷ ಅಮೌಂಟ್ಗೆ 20% ಅಂತ ಹೇಳಿದ್ರೆ 1 ಲಕ್ಷ ಕಟ್ತೀರಿ ನೀವು. ಟೋಟಲ್ ನೀವು ಕಟ್ತಕ್ಕಂಥದ್ದು 1,12,500 ರೂಪಾಯಿ, 3 ಲಕ್ಷ ಅಲ್ಲ. ಯಾಕೆ ಅಂದ್ರೆ ಟ್ಯಾಕ್ಸ್ ಸ್ಲ್ಯಾಬ್ ಇರೋದೇ ಹಾಗೆ. 10 ಲಕ್ಷ ಆದಾಯ ನಿಮಗಿದ್ರೆ, ನಿಮ್ಮ ಫೈನಲ್ ಅಮೌಂಟ್ ಆಗಿದ್ರೆ 10 ಲಕ್ಷದಲ್ಲಿ ಮೊದಲ 2.5 ಲಕ್ಷ 0, ಎರಡನೇ 2.5 ಲಕ್ಷ 10%, ಇನ್ನು ಮಿಕ್ಕಿರೋದೆಷ್ಟು? 2.5 ಲಕ್ಷ 0 ಕಟ್ಟಿದ್ರೆ ಇನ್ನು 7.5 ಲಕ್ಷ ಮಿಕ್ಕಿತ್ತು. ಎರಡನೇ 2.5 ಲಕ್ಷ 10% ಕಟ್ಟಿದ್ರೆ ಇನ್ನೆಷ್ಟು ಮಿಕ್ತು? 5 ಲಕ್ಷ. 5 ಲಕ್ಷ ಯಾವ ಬ್ರಾಕೆಟಿಗೆ ಬಂತು? ಈ ಬ್ರಾಕೆಟಿಗೆ ಬಂತು. ಅದಕ್ಕೆ ಎಷ್ಟು ಪರ್ಸೆಂಟ್? 20%. ಅಂದ್ರೆ ಎಷ್ಟು? 1 ಲಕ್ಷ. ಟೋಟಲ್ ಎಷ್ಟಾಯ್ತು? 1,12,500 ರೂಪಾಯಿ. ನೀವು ಟ್ಯಾಕ್ಸ್ ಕಟ್ಟೋದೇ ಎಷ್ಟು? ಅರ್ಥ ಆಗ್ತಿದೆಯಾ? ಇದು ಯಾವ ನೇಚರ್ ಅಲ್ಲಿದೆ? ಪ್ರೋಗ್ರೆಸಿವ್ ನೇಚರ್ ಅಲ್ಲಿದೆ. ಅರ್ಥ ಆಗ್ತಿದೆಯಾ? ಯು ಥಿಂಕ್ ಅಬೌಟ್ ಇಟ್. ಅದೇ ರಿಗ್ರೆಸಿವ್ ನೇಚರ್ಗೆ ಬಂದಾಗ ನೀವೆಷ್ಟು ಅಮೌಂಟ್ ಕಟ್ತಿರೋ ಅದು ಜಾಸ್ತಿ ಆಗುತ್ತೆ. ಯು ಸ್ಟಾರ್ಟ್ ಸಫರಿಂಗ್. ಅಂದ್ರೆ ಕಡಿಮೆ ಬ್ರಾಕೆಟಿಗೆ ಬರೋನಿಗೆ ಜಾಸ್ತಿ ಸಫರ್ ಆಗ್ತಾನೆ. ರೈಟ್? ಥಿಂಕ್ ಅಬೌಟ್ ಇಟ್. ಸೊ ಇದನ್ನು ನಾವು ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್
ಅಥವಾ ರಿಗ್ರೆಸಿವ್ ಟ್ಯಾಕ್ಸೇಷನ್ ಮೆಥಡ್ ಅಂತ ಕರೀತೀವಿ ಟ್ಯಾಕ್ಸ್ ಸಿಸ್ಟಮ್ ಅನ್ನು. ಸೊ ಇಲ್ಲಿವರೆಗೂ ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿ ad valorem tax and specific tax, progressive tax and regressive tax ಎರಡನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಮೂರನೇದು ನೋಡಬೇಕಾಗಿರೋದು ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಸೊ ಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಗೆ we will go through the PPT and we will have a look on that. Taxes are of majorly two distinct types. ನಾನು ನಮಗೆ ಅದು ಬಿಟ್ಟು ಬೇರೆ ಟ್ಯಾಕ್ಸಸ್ ಅನ್ನು ಹೇಳಿದ್ದೇನೆ. ad valorem ಟ್ಯಾಕ್ಸಸ್ ಹೇಳಿದ್ದೀವಿ, ಸ್ಪೆಸಿಫಿಕ್ ಟ್ಯಾಕ್ಸಸ್ ಹೇಳಿದ್ದೀನಿ, ಪ್ರೋಗ್ರೆಸಿವ್ ಟ್ಯಾಕ್ಸಸ್ ಹೇಳಿದ್ದೀನಿ, ರೆಗ್ರೆಸಿವ್ ಟ್ಯಾಕ್ಸೇಷನ್ ಸಿಸ್ಟಮ್ಸ್ ಅನ್ನು ಹೇಳಿದ್ದೀವಿ. ಇದರಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ ಮೇಜರ್ ಕ್ಲಾಸಿಫಿಕೇಶನ್, ರೈಟ್? ಸೊ ದ ಡಿಫರೆನ್ಸ್ ಕಮ್ಸ್ ಇನ್ ದ ವೇ ದೀಸ್ ಟ್ಯಾಕ್ಸಸ್ ಆರ್ ಇಂಪೋಸ್ಡ್. ಸೊ ಎರಡಕ್ಕೂ ಯಾಕೆ ಡೈರೆಕ್ಟ್ ಒಂದು ನೇರ ತೆರಿಗೆ ಇನ್ನೊಂದು ಪರೋಕ್ಷ ತೆರಿಗೆ ಅಂತ ಕರಿತೀವಿ, ಆ ಮ್ಯಾನರ್ ಅದನ್ನ ಇಂಪೋಸಿಷನ್ ಮಾಡೋ ಮ್ಯಾನರ್ ಇದೆಯಲ್ಲ ಅದರಲ್ಲಿ ಡಿಫರೆನ್ಸಸ್ ಇದೆ ಅಂತ ಅರ್ಥ. ಆದರೆ ಡೈರೆಕ್ಟ್ ಟ್ಯಾಕ್ಸಸ್ ತಗೊಳ್ಳೋಣ. ಡೈರೆಕ್ಟ್ ಟ್ಯಾಕ್ಸಸ್ ದಟ್ ಆರ್ ಪೇಯ್ಡ್ ಡೈರೆಕ್ಟ್ಲಿ ಬೈ ಯು. ಸೊ ಮೊದಲನೇದು ಡಿಸ್ಕಸ್ ಮಾಡೋಣ, ವಾಟ್ ಆರ್ ಡೈರೆಕ್ಟ್ ಟ್ಯಾಕ್ಸಸ್? ನೇರ ತೆರಿಗೆ ಅಂದ್ರೆ ಏನು? ಯೋಚನೆ ಮಾಡಿ, ವಾಟ್ ಇಸ್ ಡೈರೆಕ್ಟ್ ಟ್ಯಾಕ್ಸ್? ನೇರವಾಗಿ ನಾನೇ ಹೋಗಿ ಕಟ್ಟಿದ್ರೆ ಡೈರೆಕ್ಟ್ ಟ್ಯಾಕ್ಸ್ ಆಗತ್ತಾ? what exactly is direct tax? The tax which is paid by the same person on whom it has been imposed. ಯಾರ ಮೇಲೆ ತೆರಿಗೆಯನ್ನು ವಿಧಿಸಿರುತ್ತಾರೋ ಅವನೇ ತೆರಿಗೆಯನ್ನು ಭರಿಸುವುದಕ್ಕೆ ನಾವು ನೇರ ತೆರಿಗೆ ಅಂತ ಕರಿತೀವಿ. If the tax is imposed on me for my income, I have to pay the taxes. ಕರೆಕ್ಟ್ ಅಲ್ವಾ? ನೀವ್ಯಾರು ಟ್ಯಾಕ್ಸ್ ಕಟ್ಟಲ್ಲ. ನನಗೆ ಇನ್ಕಮ್ ಇದೆ 10 ಲಕ್ಷ ರೂಪಾಯಿ ಎವ್ರಿ ಇಯರ್ ಅಂತ ಹೇಳಿದ್ರೆ ನಿಮಗೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳಿದ್ರೆ ಕಟ್ತೀರಾ? ನೀವು ಕಟ್ಟಲ್ಲ. ಕರೆಕ್ಟ್. ಅದೇ ನೀವು ಇದೇ ಕೋಚಿಂಗ್ ಸೆಂಟರ್ಗೆ ಬಂದು ಕ್ಲಾಸಸ್ ಅನ್ನ ತಗೋತಾ ಇದ್ದೀರಿ ಅಂತ ಹೇಳಿದ್ರೆ ಆ ಕ್ಲಾಸಸ್ ಅನ್ನ ತೆಗೆಯೋದಕ್ಕೆ ನೀವು ಟ್ಯಾಕ್ಸ್ ಕಟ್ತೀರಿ ಅಲ್ವಾ? ಇಂಡೈರೆಕ್ಟ್ ಟ್ಯಾಕ್ಸಸ್. ಕರೆಕ್ಟ್. ಯೋಚನೆ ಮಾಡಿ. ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಏನಾಯ್ತು? ನಂದೇ ಆದಾಯಕ್ಕೆ ನಾನೇ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀನಿ. ಕರೆಕ್ಟ್. ಐ ಆಮ್ ದ ಪರ್ಸನ್, ಐ ಆಮ್ ದ ರಿಯಲ್ ಪರ್ಸನ್. ನನ್ನ ಮೇಲೆ ಗವರ್ನಮೆಂಟ್ ಟ್ಯಾಕ್ಸಸ್ ಅನ್ನು ಇಂಪೋಸ್ ಮಾಡ್ತಾ ಇದ್ದಾರೆ. So direct tax is the tax which is paid by the same person whom it has been imposed. ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತಾರೋ ಅವನೇ ಕಟ್ಟುವುದಕ್ಕೆ ಡೈರೆಕ್ಟ್ ಟ್ಯಾಕ್ಸ್. ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಏನಾಗುತ್ತೆ? The tax is imposed on someone but paid by someone else. Think about it. The tax is imposed on someone and paid by someone else. ಟ್ಯಾಕ್ಸ್ ಹಾಕೋದೊಬ್ಬರ ಮೇಲೆ ಪೇ ಮಾಡೋರೇ ಬೇರೆಯವರು. ಎಕ್ಸಾಂಪಲ್, ಎರಡು ಎಕ್ಸಾಂಪಲ್ ಇದೆ. ಈಗ ನಾನು ಈ ಇನ್ಸ್ಟಿಟ್ಯೂಷನ್ ವರ್ಕ್ ಮಾಡ್ತಾ ಇದ್ದೀನಿ. ಕರೆಕ್ಟ್. ಆಸ್ ಐ ಆಮ್ ವರ್ಕಿಂಗ್ ಹಿಯರ್, ಐ ಅರ್ನ್ ಸಮ್ ಮನಿ, 10 lakhs. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಪೇ ಡೈರೆಕ್ಟ್ ಟ್ಯಾಕ್ಸಸ್ ಅನ್ನು ಕಟ್ತೀನಿ. ನನ್ನ ಇನ್ಕಮ್ ಅದು ನಾನು ಡೈರೆಕ್ಟ್ ಟ್ಯಾಕ್ಸ್ ಅನ್ನು ಕಟ್ತೀನಿ. ಕರೆಕ್ಟ್. ಅದೇ ರೀತಿ ದ ಓನರ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ ಅವ್ರಿಗೆ ಬರುವಂತ ಇನ್ಕಮ್ ಅವರು ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ. ಅದೇ ರೀತಿ ಅವ್ರು ಈ ಸಂಸ್ಥೆ ನಡೆಸ್ತಾ ಇರ್ತಾರಲ್ಲ, ನವೋದಯ ಫೌಂಡೇಶನ್ ಸಂಸ್ಥೆ ನಡೆಸ್ತಾ ಇದಾರಲ್ಲ, ಈ ಸಂಸ್ಥೆ ನಡೆಸೋದಕ್ಕೆ ಸರ್ಕಾರ ಅವ್ರಿಗೆ ಈ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತದಲ್ಲ, ಅದಕ್ಕೆ ಅವ್ರ ಮೇಲೆ ಸರ್ಕಾರ ಸರ್ವಿಸ್ ಟ್ಯಾಕ್ಸ್ ಅನ್ನು ಇಂಪೋಸಿಷನ್ ಮಾಡುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಏನಾಯ್ತು? ಡಾಕ್ಟರ್ ರವಿ ಅವ್ರ ಮೇಲೆ, ನವೋದಯ ಫೌಂಡೇಶನ್ ಮೇಲೆ ಗವರ್ನಮೆಂಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ. ಏನ್ ಟ್ಯಾಕ್ಸ್? ಸರ್ವಿಸ್ ಟ್ಯಾಕ್ಸ್. ಬಿಕಾಸ್ ಈಸ್ ಪ್ರೊವೈಡಿಂಗ್ ಸರ್ವಿಸಸ್. ಆದ್ರೆ ಅದನ್ನ ಪೇ ಮಾಡೋರು ಯಾರು? ನೀವು ಸ್ಟೂಡೆಂಟ್ಸ್. ಯಾರು ಈ ಫೆಸಿಲಿಟೀಸ್ ಅನ್ನ ಪಡೀತಾ ಇದ್ರು ನೀವು ಪೇ ಮಾಡ್ತೀರಿ. ಥಿಂಕ್ ಅಬೌಟ್. ನೀವು ಯಾವ್ದು ಅಂಗಡಿಗೆ ಹೋಗ್ತೀರಿ, ಒಂದು ಸೋಪ್ ಕೊಡಿ ಅಂತ ತಗೋತೀರಿ. ಕರೆಕ್ಟ್. ಟ್ಯಾಕ್ಸ್ ಯಾರ ಮೇಲೆ ಇಂಪೋಸಿಷನ್ ಆಗಿರುತ್ತೆ? ಆ ಸೋಪ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತಹ ಕಂಪನಿ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿರುತ್ತೆ ಗವರ್ನಮೆಂಟ್. ಅದನ್ನ ಸೇಲ್ ಮಾಡುವವನ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿರುತ್ತೆ ಗವರ್ನಮೆಂಟ್. ಬಟ್ ಹಾಕಿರೋದು ಯಾರ ಮೇಲೆ? ಕಂಪನಿ ಮೇಲೆ, ಸೇಲ್ ಮಾಡೋರ ಮೇಲೆ, ರಿಟೇಲರ್ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿರುತ್ತೆ. ಆದ್ರೆ ಪೇ ಮಾಡೋರು ಯಾರು? ಅದನ್ನ ಯಾರು ಕೊಂಡುಕೋತಾರೋ ಅವರು ಪೇ ಮಾಡ್ತಾರೆ. ಇದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಅದಕ್ಕೆ ನಾವೇನು ಕರಿತೀವಿ? ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಇಂಪೋಸ್ಡ್ ಆನ್ ಸಮ್ವನ್, ಪೇಡ್ ಬೈ ಸಮ್ವನ್ ಎಲ್ಸ್. ಸೋಪ್ ಮ್ಯಾನುಫ್ಯಾಕ್ಚರ್ ಮೇಲೆ ಮಾಡೋರ ಮೇಲೆ ಟ್ಯಾಕ್ಸ್ ಅನ್ನು ಹಾಕೋದು, ಆದ್ರೆ ಕಟ್ಟೋರು ಕನ್ಸ್ಯೂಮರ್ಸ್. ಕೋಚಿಂಗ್ ಸೆಂಟರ್ ಅಲ್ಲಿ, ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇನ್ಸ್ಟಿಟ್ಯೂಷನ್ ನಡೆಸೋದಕ್ಕೆ ಗವರ್ನಮೆಂಟ್ ಟ್ಯಾಕ್ಸಸ್ ಅನ್ನು ಹಾಕುತ್ತೆ, ಆದ್ರೆ ಕಟ್ಟೋರು ಯಾರು? ನೀವು. ಆ ಫೆಸಿಲಿಟೀಸ್ ಯಾರು ಪಡಿತೀರೋ ನೀವು. ಇದು ಇಂಡೈರೆಕ್ಟ್ ಟ್ಯಾಕ್ಸಸ್. ಹಾಗಾದ್ರೆ ವಸ್ತುಗಳ ಮೇಲೆ, ಸೇವೆಗಳ ಮೇಲೆ ನಾವು ಏನ್ ಖರ್ಚು ಮಾಡ್ತೀವೋ ಸರ್, ಅದು ಇಂಡೈರೆಕ್ಟ್ ಟ್ಯಾಕ್ಸ್. ಎಸ್. ಈಗ ನೀವು UPSC ತಯಾರಿ ಮಾಡ್ತಾ ಇದ್ದೀರಿ, IAS ಆಫೀಸರ್ಸ್ ಆಗ್ತೀರಿ ಅಂತ ಅನ್ಕೊಳ್ಳಿ. ನೀವು IAS ಆಫೀಸರ್ಸ್ ಆದ್ಮೇಲೆ ನೀವೇನು ದುಡ್ಡನ್ನ ಅರ್ನ್ ಮಾಡ್ತೀರೋ ನೀವೆಲ್ಲ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತೀರಿ. ಸರ್ ನನಗೆ ಪರ್ ಮಂತ್ 51,500 rupees ಅಲ್ವಾ, 7th ಪೇ ಕಮಿಷನ್ ಪ್ರಕಾರ ಅಷ್ಟು ಸಂಬಳ ಸಿಗುತ್ತೆ ನಿಮಗೆ, ಅದನ್ನು ತಗೋತಾ ಇದ್ರಿ, ನೀವು ಎಂಜಾಯಿಂಗ್, ಅದಕ್ಕೆ ನೀವು ಟ್ಯಾಕ್ಸಸ್ ಕಟ್ತೀರಿ. ಥಿಂಕ್ ಅಬೌಟ್.
ಅದೇ ರೀತಿ ನೀವು ಟ್ಯಾಕ್ಸಸ್ ಅನ್ನ ನಿಮ್ಮ ಇನ್ಕಮಿಗೆ ಕಟ್ಟಿದ್ದೀರಿ, ಆ ಬಂದಂತ ಸಂಬಳದಲ್ಲಿ ನೀವು ಸೋಪ್ ತಗೋತೀರಿ, ಗ್ರಾಸರೀಸ್ ತಗೋತೀರಿ, ಕ್ಲೋತ್ಸ್ ತಗೋತೀರಿ, ಏನೋ ಕಾಸ್ಮೆಟಿಕ್ಸ್ ತಗೋತೀರಿ, ಇದೆಲ್ಲ ನೀವು ಪರ್ಚೇಸ್ ಮಾಡ್ತೀರಲ್ಲ, ಅದೆಲ್ಲ ಪರ್ಚೇಸ್ ಮಾಡಿದ್ರೆ ನೀವು ಯಾವ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀರಿ? ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀರಿ, GST ಅನ್ನು ಕಟ್ತಾ ಇದ್ದೀರಿ. ಸರ್ ನಾನು ಹಾಸ್ಪಿಟಲ್ಗೆ ಹೋದೆ, ಸರ್ ಮೆಡಿಕಲ್ ಶಾಪ್ಗೆ ಹೋದೆ, ಸ್ವಲ್ಪ ಟ್ಯಾಬ್ಲೆಟ್ಸ್ ಅನ್ನು ತಗೊಂಡೆ, ಯಾವ ಟ್ಯಾಕ್ಸ್ ಕಟ್ಟಿದ್ರಿ? GST ಅಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ಟಿದ್ರಿ. ಪ್ರಾವಿಷನ್ ಸ್ಟೋರ್ಗೆ ಹೋದೆ ಸರ್, ಶಾಪಿಂಗ್ ಮಾಲ್ಗೆ ಹೋದೆ, ನಾನು ಸ್ವಲ್ಪ ಕ್ಲಾತ್ಸ್ ಎಲ್ಲ ತಗೊಂಡೆ, ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀರಿ, ರೈಟ್? ನೀವು ಗ್ರಾಸರಿ ಶಾಪ್ಗೆ ಹೋಗ್ತೀರಿ, ಸೂಪರ್ ಮಾರ್ಕೆಟ್ಗೆ ಹೋಗ್ತೀರಿ, ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಗ್ರಾಸರಿ ಐಟಮ್ಸ್ ಎಲ್ಲ ತೊಗೊಂಡು ಬರ್ತೀರಿ, ಯಾವ ಟ್ಯಾಕ್ಸ್ ಕಟ್ತೀರಿ? ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ತೀರಿ. ಅರ್ಥ ಆಗ್ತದೆ? ನೀವು ಪರ್ಚೇಸ್ ಮಾಡಿದ್ರೆ ಕಟ್ತೀರಿ, ಇಲ್ಲಾಂದ್ರೆ ಕಟ್ಟಲ್ಲ. ಇಫ್ ಯು ಆರ್ ಪರ್ಚೇಸಿಂಗ್ ದೋಸ್ ಕಮಾಡಿಟೀಸ್ ಯು ಪೇ ಇಟ್. ನೀವು ಕ್ಲಾಸಸ್ ಅನ್ನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಮಾತ್ರ ನೀವು ಪೇ ಮಾಡ್ತೀರಿ, ಅದರ್ವೈಸ್ ಯು ಡೋಂಟ್ ಪೇ. ಬಟ್ ಡೈರೆಕ್ಟ್ ಟ್ಯಾಕ್ಸ್ ಹಂಗಲ್ಲ. ಡೈರೆಕ್ಟ್ ಟ್ಯಾಕ್ಸ್ ನಿಮ್ಮ ಇನ್ಕಮ್ ಜನರೇಟ್ ಆದಂಗೆ ಯು ಹ್ಯಾವ್ ಟು ಪೇ. ನಿಮ್ಮ ಇನ್ಕಮ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಪ್ರತಿ ವರ್ಷ ಹಾಗೆ ನೀವು ಟ್ಯಾಕ್ಸಸ್ ಅನ್ನ ಬೇರ್ ಮಾಡ್ತಾ ಹೋಗ್ಬೇಕು, ಕಟ್ತಾ ಹೋಗ್ಬೇಕು. ಥಿಂಕ್ ಅಬೌಟ್ ಇದಕ್ಕೆ ನೇರ ತೆರಿಗೆ ಅಥವಾ ಅಂಡ್ ಪರೋಕ್ಷ ತೆರಿಗೆ ಅಂತ ಕರಿತೀವಿ. ಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ indirect taxes, right? No details. So these taxes are levied directly on an entity or an individual and cannot be transferred to anyone else. ಅಂದ್ರೆ ಅರ್ಥ ಏನು? ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ the burden of the taxes is not going to shift to somebody else. ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ the burden of taxes ಯಾರಿಗೂ ಬೇರೆಯವ್ರಿಗೆ ಶಿಫ್ಟ್ ಆಗಲ್ಲ. A burden of the taxes ನನ್ನ ಮೇಲೆ ಇರುತ್ತೆ. I have to bear the burden. The burden of the taxes should not be shifted, right? Think about it. ಆದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಏನಾಗುತ್ತೆ? ದ ಬರ್ಡನ್ ಆಫ್ ಟ್ಯಾಕ್ಸ್ ಶಿಫ್ಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಟ್ಯಾಕ್ಸ್ ಇಂಪೋಸ್ ಮಾಡಿದ್ದು ಯಾರ ಮೇಲೆ? ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಮೇಲೆ, ಅದನ್ನ ಸೇಲ್ ಮಾಡುವಂಥ ಟ್ರೇಡರ್ಸ್ ಮೇಲೆ. ಅದ್ರ ಪೇ ಮಾಡಿದ್ದು ಯಾರು? ಕನ್ಸ್ಯೂಮರ್ಸ್. ಅದನ್ನ ಯಾರು ಕೊಳ್ಳುತ್ತಾರೋ ಅವರು. ಇಂಪೋಸ್ಡ್ ಆನ್ ಸಮ್ವನ್, ಪೇಡ್ ಬೈ ಸಮ್ವನ್ ಎಲ್ಸ್. ದ ಬರ್ಡನ್ ಇಸ್ ಶಿಫ್ಟಿಂಗ್. ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಬರ್ಡನ್ ಶಿಫ್ಟ್ ಆಗಲ್ಲ. ನಾನು ದುಡಿದು ನಾನು ಸಂಪಾದನೆ ಮಾಡಿರುವಂಥ ನನ್ನ ಇನ್ಕಮ್ಗೆ ನಾನೇ ಟ್ಯಾಕ್ಸ್ ಕಟ್ಟಬೇಕು, ಕರೆಕ್ಟ್? ಅದೇ ರೀತಿ ಕಂಪನಿ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾ ಇದ್ರೆ ಕಂಪನಿ ಮೇಲೆ ಗವರ್ಮೆಂಟ್ ಟ್ಯಾಕ್ಸ್ ಹಾಕತ್ತೆ. ಪೇ ಮಾಡೋರು ಯಾರು? ಅದ್ರ ಹಾಕೊಂಡು ಹೋಗ್ತಾರ ಅವರು, ಇಂಡೈರೆಕ್ಟ್ ಟ್ಯಾಕ್ಸ್. ಕ್ಲಿಯರ್? ಸೊ ಯೋಚನೆ ಮಾಡಿ ಹಾಗೆ. ಒನ್ ಆಫ್ ದ ಬಾಡೀಸ್ ದಟ್ ಓವರ್ಸೀಸ್ ದಿಸ್ ಡೈರೆಕ್ಟ್ ಟ್ಯಾಕ್ಸಸ್ ಇನ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, CBDT ಅಂತ ಕರೀತೀವಿ. ಅಂದ್ರೆ ಡೈರೆಕ್ಟ್ ಟ್ಯಾಕ್ಸಸ್ ಅನ್ನ ಯಾರಪ್ಪ ಮೇಲ್ವಿಚಾರಣೆ ನೋಡ್ತಾರೆ, ಅದನ್ನ ರೆಗ್ಯುಲೇಷನ್ ಯಾರಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ ಅದು CBDT, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, which is a part of the Department of Revenue, Ministry of Finance. ಇದನ್ನ ನೀವು ನೆನಪಿಟ್ಕೊಳ್ಳಿ. ಸೊ ಡೈರೆಕ್ಟ್ ಟ್ಯಾಕ್ಸಸ್ ಇನ್ ಇಂಡಿಯಾದಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಬಂದಾಗ ಡಿಫರೆಂಟ್ ಟೈಪ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಇದೆ. ಯಾವುದನ್ನ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ? ಇನ್ಕಮ್ ಟ್ಯಾಕ್ಸ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸ್, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಇದರಲ್ಲಿ ಶಾರ್ಟ್ ಟರ್ಮ್ ಬರುತ್ತೆ, ಲಾಂಗ್ ಟರ್ಮ್ ಬರುತ್ತೆ. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸ್. STT ಅಂದ್ರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸ್. MAT, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಇಸ್ ಅ ಡೈರೆಕ್ಟ್ ಟ್ಯಾಕ್ಸ್. FBT, ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಇಷ್ಟು ಮೇಜರ್ ಡೈರೆಕ್ಟ್ ಟ್ಯಾಕ್ಸಸ್ ಅನ್ನು ನಾವು ನೋಡ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇಲ್ಲಿ ಒನ್ ಬೈ ಒನ್ ಪ್ರತಿಯೊಂದನ್ನು ಕೂಡ ಈಚ್ ಡೈರೆಕ್ಟ್ ಟ್ಯಾಕ್ಸಸ್ ಅನ್ನು ನಾವು ಡಿಸ್ಕಸ್ ಮಾಡಬೇಕು. ಸೊ as we have seen direct taxes in India, ದಲ್ಲಿ income tax, corporate tax, wealth tax, capital gain tax, security transaction tax, minimum alternative tax and fringe benefit taxes. So ಇಷ್ಟನ್ನು ಒನ್ ಬೈ ಒನ್ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಇಂಪೋಸಿಷನ್ ಮಾಡಬೇಕು ಅನ್ನೋದು ನ್ಯೂಸ್ ಅಲ್ಲಿ ಇದ್ರಿಂದ, ಸೊ ಡೈರೆಕ್ಟ್ ಟ್ಯಾಕ್ಸಸ್ ಡೆಫಿನೆಟ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂದ್ರೆ ಏನು, ಅದರ ಕಾಂಪೊನೆಂಟ್ ಆಫ್ ದ ಟ್ಯಾಕ್ಸಸ್ ಆಲ್ಸೋ ನೋಡೋಣ, ರೈಟ್? ಸೊ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಚಾರ್ಜ್ ಡೈರೆಕ್ಟ್ಲಿ ಆನ್ ಇನ್ಕಮ್ ಆಫ್ ಅ ಪರ್ಸನ್. ನಾನು ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸಸ್ ನಾರ್ಮಲಿ ಎಲ್ಲ ಕಂಟ್ರಿಗಳಲ್ಲಿ ಇರೋ ಥರ ಭಾರತದಲ್ಲಿ ಕೂಡ ಇನ್ಕಮ್ ಟ್ಯಾಕ್ಸಸ್ ಇದೆ. ಸೊ ನನ್ನ ಒಂದು ಪರ್ಸನಲ್ ಇನ್ಕಮ್ ಮೇಲೆ ಇಂಪೋಸಿಷನ್ ಮಾಡುವಂಥ ಟ್ಯಾಕ್ಸಸ್ಗೆ ನಾವು ಇನ್ಕಮ್ ಟ್ಯಾಕ್ಸ್ ಅಂತ ಕರಿತೀವಿ. ಇಟ್ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳಿದ್ರು. ದ ರೇಟ್ ಅಟ್ ವಿಚ್ ಇಟ್ ಈಸ್ ಚಾರ್ಜ್ ವೇರೀಸ್ ಡಿಪೆಂಡಿಂಗ್ ಆನ್ ದ ಲೆವೆಲ್ ಆಫ್ ಇನ್ಕಮ್. ಅವಾಗ ಸ್ಲ್ಯಾಬ್ ನೋಡಿದ್ರೆ ನಮಗೆ 0 to 2.5 lakh rupees, 2.5 lakh to 5 lakh, 5 lakh to 10 lakh, 10 lakh and above. ಡಿಫ್ರೆಂಟ್ ಸ್ಲ್ಯಾಬ್ಸ್ ಇದೆಲ್ಲ ಇನ್ಕಮ್ ಚೇಂಜ್ ಆದಂಗೆ ಆ ಸ್ಲ್ಯಾಬ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈಗ ಇನ್ಕಮ್ ಜಾಸ್ತಿ ಇದ್ರೆ ನಾನು ಜಾಸ್ತಿ ಟ್ಯಾಕ್ಸಸ್ ಅನ್ನು ಕಟ್ಟಬೇಕು, ಇನ್ಕಮ್ ಕಡಿಮೆ ಆದರೆ ಕಡಿಮೆ ಟ್ಯಾಕ್ಸಸ್ ಅನ್ನು ಬೇರ್ ಮಾಡ್ತಾ ಹೋಗ್ತೀವಿ. ದ ರೇಟ್ ಅಟ್ ವಿಚ್ ಇಟ್ ಇಸ್ ಚಾರ್ಜ್ ವೇರೀಸ್ ಡಿಪೆಂಡಿಂಗ್ ಅಪಾನ್ ದಿ ಇನ್ಕಮ್ ಅವಾಗ ಹೇಳಿದಾಗೆ. ಅಂಡ್ ಹೂ ಪೇಸ್ ಇನ್ಕಮ್ ಟ್ಯಾಕ್ಸಸ್ ಇನ್ ಇಂಡಿಯಾ? ಸೊ ಇನ್ಕಮ್ ಟ್ಯಾಕ್ಸ್ ಅನ್ನು ಯಾರು ಪೇ ಮಾಡ್ತಾರೆ? ಬರೀ ಇಂಡಿವಿಜುವಲ್ಸ್ ಅಂತಂದ್ರೆ ತಪ್ಪು. ಸೊ ಇಂಡಿವಿಜುವಲ್ಸ್, ಕಂಪನೀಸ್ ಆರ್ ಕೋಆಪರೇಟಿವ್ ಸೊಸೈಟೀಸ್,
ಫರ್ಮ್ಸ್, ಎಂಟಿಟೀಸ್, ಕಂಪನೀಸ್, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್ ಅಂದರೆ ಜಾಯಿಂಟ್ ಫ್ಯಾಮಿಲೀಸ್ ಅಂತ ಏನು ಕರಿತೀವಿ, and trusts, and finally any artificial judicial person. Any artificial judicial person ಅಂತ ಹೇಳಿದ್ರೆ the person who is been appointed by the court of law, correct? So court appointed official ಅಂತ ಕರಿತೀವಿ. So ಇಷ್ಟು ಜನ ಇನ್ಕಮ್ ಟ್ಯಾಕ್ಸಸ್ ಅನ್ನ ಪೇ ಮಾಡಬೇಕು. ನಾಟ್ ಓನ್ಲಿ ಇಂಡಿವಿಜುವಲ್ಸ್, ಬರೀ ಇಂಡಿವಿಜುವಲ್ಸ್ ಮಾತ್ರ ಪೇ ಮಾಡಬೇಕಾ ಸರ್ ಟ್ಯಾಕ್ಸಸ್? ಇಲ್ಲ, ಇಂಡಿವಿಜುವಲ್ಸು ಮಾಡಬೇಕು, ಕೋಆಪರೇಟಿವ್ ಸೊಸೈಟೀಸ್ ಅವ್ರಿಗಿರುವಂಥ ಓನ್ ಇನ್ಕಮ್ ಅವರು ಪೇ ಮಾಡಬೇಕಾಗತ್ತೆ, ಫರ್ಮ್ಸ್ ಅಥವಾ ಎಂಟಿಟೀಸ್ ಅಂತ ಏನು ಕರಿತೀವಿ ಅವರು ಕೂಡ ಪೇ ಮಾಡಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸಸ್ ಅನ್ನ. ಕಂಪನೀಸ್ ಔಟ್ ಆಫ್ ದ ಅದರ್ ಟ್ಯಾಕ್ಸಸ್ ದೇ ಪೇ, ಅವರ ಓನ್ ಇನ್ಕಮಿಗೆ ಅವ್ರು ಮತ್ತೆ ಇನ್ಕಮ್ ಟ್ಯಾಕ್ಸಸ್ ಅನ್ನ ಕಟ್ಟಲೇಬೇಕಾಗುತ್ತೆ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್, ಈಗ ಅವಿಭಕ್ತ ಕುಟುಂಬದಲ್ಲೆಲ್ಲ ಒಟ್ಟಿಗೆ ಇರ್ತಾರೆ. ಸೊ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲೀಸ್, ಟ್ರಸ್ಟ್ಗಳಿರ್ತವೆ, ತುಂಬ ಟ್ರಸ್ಟ್ಗಳಿರ್ತವೆ, ಟ್ರಸ್ಟ್ಗಳು ಕೂಡ ಪೇಮೆಂಟ್ ಮಾಡಬೇಕಾಗುತ್ತೆ, ಟ್ಯಾಕ್ಸಸ್ ಅನ್ನ ಕಟ್ಟಬೇಕಾಗುತ್ತೆ. ಎನಿ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಅಂತ ಹೇಳಿದ್ರೆ ಕೋರ್ಟ್ ಅಪಾಯಿಂಟೆಡ್ ಅಫಿಷಿಯಲ್, ಕೋರ್ಟಿಂದ ಸರ್ಟನ್ ಪರ್ಸನ್ಸ್ ಅನ್ನು ಜುಡಿಷಿಯಲ್ ಆಕ್ಟಿವಿಸಮ್ ಅಥವಾ ಜುಡಿಷಿಯಲ್ ಆಕ್ಟಿವಿಟೀಸ್ಗೆ ಆ್ಯಕ್ಚುಲಿ ಅವ್ರನ್ನ ಇನ್ವಾಲ್ವ್ ಮಾಡ್ತಾರೆ. ಆ ರೀತಿ ಪರ್ಸನ್ಸ್ ಯಾರು ಇರ್ತಾರೋ ಅವ್ರನ್ನ ಕೋರ್ಟ್ ಅಪಾಯಿಂಟೆಡ್ ಅಫಿಷಿಯಲ್ಸ್ ಅಂತ ಕರಿತೀವಿ ಅಥವಾ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಸೊ ಇದಿಷ್ಟು ಕ್ಯಾಟಗರೀಸ್ ಏನು ಬರುತ್ತೋ ಎಲ್ಲರೂ ಕೂಡ ಇನ್ಕಮ್ ಟ್ಯಾಕ್ಸಸ್ ಅನ್ನು ಪೇ ಮಾಡ್ತಾರೆ ಇಂಡಿಯಾದಲ್ಲಿ, ರೈಟ್? ಸೊ ಹೌ ಇನ್ಕಮ್ ಟ್ಯಾಕ್ಸ್ ಇಸ್ ಚಾರ್ಜ್ ಆನ್ ಇನ್ಕಮ್ known as taxable income. ಅವಾಗ ಹೇಳಿದೆ ನಾನು ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳಿದೆ. ಸಿ ಫಾರ್ ಎಕ್ಸಾಂಪಲ್ ಟ್ಯಾಕ್ಸಬಲ್ ಇನ್ಕಮ್ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ಈಗ ನನಗೆ ಇನ್ಕಮ್ ಬಂದು 12 lakh rupees ಇದೆ ಸರ್. ಆಲ್ ಟುಗೆದರ್ ನಿಮ್ಮ ಇನ್ಕಮ್ ಬಂದು 12 lakh rupees. ಈ 12 lakh rupees ಅಲ್ಲಿ ನೀವೇನು ಮಾಡ್ತೀರಿ, 1 lakh rupees, ಅರೌಂಡ್ 1 lakh rupees ಯು ಇನ್ವೆಸ್ಟ್ ಆನ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂದರೆ LIC ಮೇಲೆ ಇನ್ವೆಸ್ಟ್ ಮಾಡ್ತೀರಿ. ಇನ್ನು 1 ಲಕ್ಷ ರೂಪಾಯಿ ಏನು ಮಾಡ್ತೀರಿ ನೀವು, ಯು ಇನ್ವೆಸ್ಟ್ ಆನ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಥವಾ ಕಿಸಾನ್ ವಿಕಾಸ್ ಪತ್ರ, ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀರಿ. ಇಷ್ಟ್ರ ಮೇಲೆ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮಗೆ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಗವರ್ನಮೆಂಟ್ ಅಂಡರ್ ಸೆಕ್ಷನ್ 80(c) ನಲ್ಲಿ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ. ಏನಿರುತ್ತೆ? ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ. ಅಲ್ಲಿಗೆ ಏನಾಯ್ತು, 12 lakh rupees ಅಲ್ಲಿ ಈ 2 ಲಕ್ಷ ರೂಪಾಯಿಗಳಿಗೆ ನಿಮಗೆ ಟ್ಯಾಕ್ಸಸ್ಸೇ ಬೀಳಲ್ಲ. ಅಲ್ಲಿಗೆ ಟೋಟಲ್ 10 lakh rupees ಅಲ್ಲಿ ನಾವು ಹೀಗೆ ಬರಿತೀವಿ, 12 lakh rupees ನಿಮ್ದು ಟೋಟಲ್ ಇನ್ಕಮ್, ಕರೆಕ್ಟ್ ಅಲ್ವಾ? ಇದರಲ್ಲಿ ಏನ್ ಮಾಡಬೇಕು, ಅಪ್ಲಿಕೇಬಲ್ ಡಿಡಕ್ಷನ್ಸ್ ಎಷ್ಟು, 2 lakh rupees is equal to taxable income ಎಷ್ಟು, 10 lakh rupees. ನನ್ನ ಒಟ್ಟು ಆದಾಯ ಎಷ್ಟು, 12 ಲಕ್ಷ ರೂಪಾಯಿ. ಅಪ್ಲಿಕೇಬಲ್ ಡಿಡಕ್ಷನ್ಸ್ ಎಷ್ಟು, ಡಿಡಕ್ಷನ್ಸ್ ಏನ್ ಮಾಡಿಸಿದ್ದೀನಿ, LIC ನಲ್ಲಿ ದುಡ್ಡು ಕಟ್ಟಿದ್ದೀನಿ, ಅದಕ್ಕೆ ಗವರ್ನಮೆಂಟ್ ಡಿಡಕ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. 1 ಲಕ್ಷ ರೂಪಾಯಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಲ್ಲಿ 50,000, ಕಿಸಾನ್ ವಿಕಾಸ್ ಪತ್ರದಲ್ಲಿ 50,000 ಹಾಕಿದ್ದೀನಿ. ಟೋಟಲ್ ಎಷ್ಟಾಯ್ತು, 1 ಲಕ್ಷ. ಈ 1 ಲಕ್ಷ LIC ಸೇರಿ 2 ಲಕ್ಷ ಆಯ್ತು. ಈ 2 ಲಕ್ಷ ರೂಪಾಯಿ ನನಗೇನು ಇನ್ವೆಸ್ಟ್ಮೆಂಟ್ ಅಂತ ಆಗುತ್ತೋ ಆ ಒಂದು ಇನ್ವೆಸ್ಟ್ಮೆಂಟ್ಗೆ ಈ ಫಂಡ್ಗಳು ಗವರ್ನಮೆಂಟ್ ಹತ್ರ ಹೋಗೋದ್ರಿಂದ ಗವರ್ನಮೆಂಟ್ ನೀವು ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಆ ಅಮೌಂಟ್ ನೀವು ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ ಅಂತ ಹೇಳುತ್ತೆ ಗವರ್ನಮೆಂಟ್. ಅಲ್ಲಿಗೆ ಅಂಡರ್ ಸೆಕ್ಷನ್ 80(c) ನಲ್ಲಿ ನಿಮಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಟ್ಯಾಕ್ಸ್ ಎಕ್ಸೆಂಪ್ಷನ್ ಅಂತ ಹೇಳಿದ್ರೆ 12 ಲಕ್ಷ ರೂಪಾಯಿ 10 ಲಕ್ಷ ಮಾತ್ರ ನಿಮ್ಮ ಟ್ಯಾಕ್ಸಬಲ್ ಇನ್ಕಮ್. ಅರ್ಥ ಆಗ್ತಿದೆಯಾ? ಸೊ ಟೋಟಲ್ ಇನ್ಕಮ್ ಎಷ್ಟು ನಿಮಗೆ, 12 lakh rupees. ಅದರಲ್ಲಿ ಅಪ್ಲಿಕೇಬಲ್ ಡಿಡಕ್ಷನ್ಸ್ ಎಷ್ಟು, 2 lakh rupees. ನಿಮ್ಮ ಫೈನಲ್ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು, 10 lakh rupees, right? So 12 lakh rupees total income minus applicable deductions ಎಷ್ಟಿದೆ, 2 lakh rupees is equal to ಏನು ಮಾಡ್ತಾ ಇದೀವಿ, ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಬರೀತಾ ಇದೀವಿ, 10 lakh rupees. ಅಲ್ಲಿಗೆ 10 ಲಕ್ಷ ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟಬೇಕು, 12 ಲಕ್ಷಕ್ಕಲ್ಲ. ಈ 2 ಲಕ್ಷ ಏನು, ಡಿಡಕ್ಷನ್ಸ್ ಅಥವಾ ಎಕ್ಸೆಂಪ್ಷನ್ಸ್. ಡಿಡಕ್ಷನ್ಸ್ ಆಗಿರ್ಬೋದು, ಎಕ್ಸೆಂಪ್ಷನ್ಸ್ ಆಗಿರ್ಬೋದು. ಈ ಗವರ್ನಮೆಂಟ್ 2 ಲಕ್ಷ ರೂಪಾಯಿ ನೀವು LIC ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ, ಕಿಸಾನ್ ವಿಕಾಸ್ ಪತ್ರದಲ್ಲಿ ನೀವು ಇನ್ವೆಸ್ಟ್ ಮಾಡೋದಕ್ಕೆ, ಈ 2 ಲಕ್ಷ ರೂಪಾಯಿಯಿಂದ ಬರುವಂತ ಟ್ಯಾಕ್ಸ್ ಅಮೌಂಟ್ ಅನ್ನ ಗವರ್ನಮೆಂಟ್ ಬಿಟ್ಕೊಡ್ತಿದ್ಯಲ್ಲ ನಿಮಗೋಸ್ಕರ, ಅದನ್ನ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಎಕ್ಸಾಮ್ಸ್ ಪ್ರಶ್ನೆ ಕೇಳಬಹುದು ನಿಮಗೆ, ವಾಟ್ ಡಸ್ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂತ. ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂದ್ರೆ ದ ಗವರ್ನಮೆಂಟ್ ಗಿವಿಂಗ್ ಔಟ್
or given up the tax amount while giving out the exemption under section 80(c). ಯೋಚನೆ ಮಾಡಿ, ಅಪ್ಲಿಕೇಬಲ್ ಡಿಡಕ್ಷನ್ LIC ನಲ್ಲಿ, NSC ನಲ್ಲಿ, KVP ನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಗವರ್ನಮೆಂಟ್ ಈ 2 ಲಕ್ಷ ರೂಪಾಯಿಂದನೂ ಗವರ್ನಮೆಂಟ್ಗೆ ಟ್ಯಾಕ್ಸ್ ಹೋಗ್ತಿತ್ತಲ್ಲ, ಅದನ್ನ ಗವರ್ನಮೆಂಟ್ ವೇ ಆಫ್ ಮಾಡಿದೆಯಲ್ಲ, ನಿಮಗೆ ಬಿಟ್ಟುಕೊಟ್ಟಿದೆಯಲ್ಲ, ಅದನ್ನು ನಾವು ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಗವರ್ನಮೆಂಟ್ ಟ್ಯಾಕ್ಸ್ ಅನ್ನು ಬಿಟ್ಕೊಟ್ಬಿಟ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಈ 2 ಲಕ್ಷ ರೂಪಾಯಿಂದ ಒಂದು 10,000 ರೂಪಾಯಿ ಟ್ಯಾಕ್ಸ್ ಬರ್ತಿತ್ತು ಗವರ್ನಮೆಂಟ್ಗೆ, ಆದ್ರೆ ಗವರ್ನಮೆಂಟ್ ಅದನ್ನು ಬಿಟ್ಕೊಟ್ಟಿದೆ. ಯಾಕೆ ಬಿಟ್ಕೊಟ್ಟಿದೆ? ನೀವೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಯು ಆರ್ ಇನ್ವೆಸ್ಟಿಂಗ್ ಆನ್ ದ ಸೋರ್ಸಸ್ ವಿಚ್ ದ ಫಂಡ್ ಗೋಸ್ ಟು ದ ಗವರ್ನಮೆಂಟ್. ಗವರ್ನಮೆಂಟ್ಗೆ ದುಡ್ಡು ಎಲ್ಲ ಹೋಗುತ್ತೋ ಆ ರೀತಿ ಸೋರ್ಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ಈ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ, ಸರ್ಕಾರಕ್ಕೆ ದುಡ್ಡು ಬೇಕು, ಸಾಲ ಬೇಕು, ಈ ರೀತಿ ದುಡ್ಡನ್ನ ಅವರು ಪಡೆಯೋದಕ್ಕೆ, ಯಾಕೆಂದ್ರೆ ತುಂಬಾ ಲಾಂಗ್ ಟರ್ಮ್ ಅವ್ರ ತರ ಇರ್ತಾರೆ, ಈ ರೀತಿ ದುಡ್ಡನ್ನ ಪಡೆಯೋದಕ್ಕೆ ಅವರು ಟ್ಯಾಕ್ಸ್ ಅನ್ನ ಎಕ್ಸೆಂಪ್ಷನ್ ಮಾಡಿ ನಿಮ್ಮನ್ನ ಎಂಕರೇಜ್ ಮಾಡ್ತಾರೆ. ನೀವೇನ್ ಮಾಡ್ತೀರಿ? ಜಾಸ್ತಿ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ, ನಿಮಗೆ ಸೇವಿಂಗ್ಸ್ ಆಯ್ತು, ಜೊತೆಗೆ ಇಂಟ್ರೆಸ್ಟ್ ಸಿಗುತ್ತೆ. ಅದ್ರ ಗವರ್ನಮೆಂಟ್ಗೆ ಇಮಿಡಿಯೇಟ್ ಕ್ರೆಡಿಟ್ ಸಿಕ್ತು, ಸರ್ಕಾರ ನಡೆಸೋದಕ್ಕೆ ಅವ್ರಿಗೆ ಕ್ರೆಡಿಟ್ ಸಿಗ್ತಾವೆ. ಆ ಕ್ರೆಡಿಟ್ ನ ಉಪಯೋಗ ಮಾಡ್ಕೋತಾರೆ. ನಿಮ್ಗೆ ಅದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ಏನು? ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೂಡ ಆಯ್ತು, ಸೇವಿಂಗ್ಸ್ ಆಯ್ತು, ಇಂಟ್ರೆಸ್ಟ್ ಸಿಗ್ತಾ ಇದೆ, ಟ್ಯಾಕ್ಸ್ ಎಕ್ಸೆಂಪ್ಷನ್ ಆಯ್ತು. ಯು ಥಿಂಕ್ ಅಬೌಟ್ ಇಟ್, ರೈಟ್? ಸೊ ಈ ರೀತಿ ಏನು ಗವರ್ನಮೆಂಟ್ ತನಗೆ ಬರುವಂತ ಟ್ಯಾಕ್ಸ್ ಅನ್ನ ಬಿಟ್ಟುಕೊಡ್ತಿದೆಯಲ್ಲ, ಅದನ್ನ ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಅಂತ ಕರೀತೀವಿ. ಸೊ ಇದು ಓವರ್ ಆಲ್ ಪಿಕ್ಚರ್, ರೈಟ್? ಸೊ ಇದನ್ನ ನಾವು ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ. ಟ್ಯಾಕ್ಸಬಲ್ ಇನ್ಕಮ್ ಹೆಂಗ್ ಸಿಗುತ್ತೆ? ಟೋಟಲ್ ಇನ್ಕಮ್ ಮೈನಸ್ applicable deductions is equal to taxable income, right? Simple. Taxable income is equal to total income minus applicable deductions. ಮುಗಿತು, ಇಷ್ಟೇ ಫಾರ್ಮುಲಾ. ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಎಷ್ಟು ಕಂಡುಹಿಡಿಯಬೇಕು. ಟೋಟಲ್ ಇನ್ಕಮ್ ಎಷ್ಟಿದೆ? 12 ಲಕ್ಷ. ಅಪ್ಲಿಕೇಬಲ್ ಡಿಡಕ್ಷನ್ಸ್ ಎಷ್ಟು? 2 ಲಕ್ಷ. ಎಷ್ಟು ಬಂತು? 10 ಲಕ್ಷ. 10 ಲಕ್ಷ ಏನು? ಟ್ಯಾಕ್ಸಬಲ್ ಇನ್ಕಮ್. ಸಿಂಪಲ್, ರೈಟ್? ಸೊ ಟ್ಯಾಕ್ಸಬಲ್ ಇನ್ಕಮ್ is equal to total income minus applicable deductions and exemptions, right? Applicable deductions and exemptions ಅನ್ನ ಏನಂತ ಕರಿತೀವಿ? ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಟು ದ ಗವರ್ನಮೆಂಟ್ ಅಂತ ಕರಿತೀವಿ. ಸರ್ಕಾರಕ್ಕೆ ಏನದು? ಟ್ಯಾಕ್ಸ್ ಎಕ್ಸ್ಪೆಂಡಿಚರ್ ಆಗುತ್ತೆ, ರೈಟ್? ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್ ಟ್ಯಾಕ್ಸ್ ಬಂದು ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ, ನೇರ ತೆರಿಗೆಗಳಲ್ಲಿ ನೆಕ್ಸ್ಟ್ ಡಿಸ್ಕಸ್ ಮಾಡ್ತಕ್ಕಂಥದ್ದು ಕಾರ್ಪೊರೇಟ್ ಟ್ಯಾಕ್ಸ್. A corporate tax, also called a corporation tax or company tax, is a tax on the income or capital of corporations. ಅಂದರೆ ಯಾವ ಕಂಪನೀಸ್, ಎಂಟಿಟೀಸ್ ತಾವು ಇನ್ಕಮ್ ಅನ್ನ ಜನರೇಟ್ ಮಾಡ್ತಾರೋ ಅದ್ರ ಮೇಲೆ ಕಾರ್ಪೊರೇಟ್ ಟ್ಯಾಕ್ಸಸ್ ಅನ್ನು ನಾವು ಇಂಪೋಸಿಷನ್ ಮಾಡ್ತೀವಿ. ಸೊ ನೀವೆಲ್ಲ ನೋಡಿರ್ತೀರಿ ಕಾರ್ಪೊರೇಷನ್ ಟ್ಯಾಕ್ಸ್ ರೀಸೆಂಟ್ ಆಗಿ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಬಿನ್ ಬ್ರಾಟ್ ಡೌನ್ ಟು 25% ಅಲ್ವಾ? ಸೊ 25% ಅದನ್ನ ತಗೊಂಡು ಬರ್ತಾರೆ. ಸೊ 30% ಇದು 25% ತಗೊಂಡು ಬರ್ತಾರೆ. ಸೊ ಹಾಗಾದ್ರೆ ಇವತ್ತಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ಹೇಗಿದೆ? ಕಾರ್ಪೊರೇಟ್ ಟ್ಯಾಕ್ಸ್ ಎರಡು ಕ್ಲಾಸಿಫಿಕೇಶನ್ ಮಾಡಬೇಕು. ಏನು? ಮೊದಲನೇದು ಇಂಡಿಯನ್ ಕಂಪನೀಸ್, ಫಾರಿನ್ ಕಂಪನೀಸ್. ಇಂಡಿಯನ್ ಕಂಪನೀಸ್ಗೆ ಬೇರೆ ಸ್ಲ್ಯಾಬ್ ಬರುತ್ತೆ, ಫಾರಿನ್ ಕಂಪನೀಸ್ಗೆ ಬೇರೆ ಸ್ಲ್ಯಾಬ್ ಬರುತ್ತೆ. ಇಂಡಿಯನ್ ಕಂಪನೀಸ್ಗೆ ಇದ್ದಿದ್ದು ಮುಂಚೆ 30+, 10+2. ಫಾರಿನ್ ಕಂಪನೀಸ್ಗೆ ಇದ್ದಿದ್ದು 40+, 10+2. ಇದು ಟೋಟಲ್ ಟ್ಯಾಕ್ಸ್ ಎಷ್ಟಾಗುತ್ತಿತ್ತು? 42% ಆಗ್ತಾ ಇತ್ತು. ಇದೆಷ್ಟಾಗ್ತಾ ಇತ್ತು? 52% ಆಗ್ತಾ ಇತ್ತು. 52%. What do you mean by this? 30% ಟ್ಯಾಕ್ಸ್, 10% ಸರ್ಚಾರ್ಜ್, 2% ಸೆಸ್. ಯೋಚನೆ ಮಾಡಿ. ಅದೇ ರೀತಿ ಫಾರಿನರ್ಸ್ಗೆ 40% ಟ್ಯಾಕ್ಸಸ್, 10% ಸರ್ಚಾರ್ಜ್, 2% ಸೆಸ್, ಟೋಟಲ್ 52%. ಸೊ ಇಲ್ಲಿ 30% ಇಂಡಿಯನ್ ಕಂಪನೀಸ್ಗಳಿಗೆ 30% ಏನಿತ್ತು, ಇದನ್ನ ರೀಸೆಂಟ್ ಆಗಿ 25% ಕಡಿಮೆ ಮಾಡಿದ್ದು. ಈ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿದೆ. ಸೊ ದಟ್ ಇಸ್ ಸೆಕೆಂಡರಿ. ಕರೆಂಟ್ ಡಾಟಾಸ್ ಯಾವ ಬುಕ್ ನೋಡಿದ್ರು ಸಿಕ್ಬಿಡುತ್ತೆ ನಮಗೆ, ರೈಟ್? 25% ಅಂತ. ಸೊ ಈ 25% ಆದ್ಮೇಲೆ 25% ಪ್ಲಸ್ 10%, 35% ಪ್ಲಸ್ 2%, 37%. ಅದರಿಗೆ 42% ಇಂದ 37% ಬಂದಿದೆ. So in the same way, you think about it, right? So ಇದು ಇಂಡಿಯನ್ ಕಂಪನೀಸ್ ಗಳಿಗೆ ಸಿಗುವಂತ ಟ್ಯಾಕ್ಸಸ್, ಕಾರ್ಪೊರೇಟ್ ಟ್ಯಾಕ್ಸಸ್ ಅಲ್ಲಿ. ಇದು ಫಾರಿನ್ ಕಂಪನೀಸ್, ರೈಟ್? ಈ ಟ್ಯಾಕ್ಸ್ ಅಂತ ಬಂದಾಗ ಸ್ನೇಹಿತರೆ, ಇಲ್ಲಿ 30 ರೂಪೀಸ್ ನಾನು 30% ಹೇಳಿದೆ ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ. ಈ 10% ಗೆ ಸರ್ಚಾರ್ಜ್ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಸರ್ಚಾರ್ಜ್? ಸರ್ಚಾರ್ಜ್ ಅಂದ್ರೆ ಏನು? ಸರ್ಚಾರ್ಜ್ ಸರ್ಚಾರ್ಜ್ ಅಂದ್ರೆ ಏನು? ಏನಂತ ಕರಿತೀವಿ ಸರ್ಚಾರ್ಜ್?
ಸರ್ಚಾರ್ಜ್ ಇಸ್ ಅ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಸರ್ಚಾರ್ಜ್ ಅಂದ್ರೆ ಇಟ್ಸ್ ಅ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಹಾಗಾದ್ರೆ ಹೇಳಿ ಸರ್, ನಂದೊಂದು ಓವರ್ ಆಲ್ ಇನ್ಕಮ್ ಒಂದು 100 crore rupees ಇದೆ, 30% ಫಿಕ್ಸ್ಡ್ 30%, ಅಲ್ಲಿಗೆ ನಾನು 30 crore rupees ಕಟ್ತಾ ಇದ್ದೀನಿ. 30 crore rupees ನೀವು ಟ್ಯಾಕ್ಸ್ ಅನ್ನ ಕಟ್ಟಿದ್ರೆ, ಇಫ್ ಯು ಆರ್ ಪೇಯಿಂಗ್ 30 crore rupees ಟ್ಯಾಕ್ಸ್, ಆ 30 crore rupees ಮೇಲೆ 10%, 100 crore rupees ಮೇಲಲ್ಲ. ಯೋಚನೆ ಮಾಡಿ, ಸರ್ಚಾರ್ಜ್ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ 100 crore rupees, ಕರೆಕ್ಟ್? ಇದರಲ್ಲಿ 30% ಏನ್ ಕಟ್ತಾ ಇದ್ರಿ, ಇಂಡಿಯನ್ ಕಂಪನೀಸ್ ಟ್ಯಾಕ್ಸ್ ಕಟ್ತಾ ಇದ್ರಿ, ಅಲ್ಲಿಗೆ 30% ಟ್ಯಾಕ್ಸಸ್ ಅಂತ ಹೇಳಿದ್ರೆ ಎಷ್ಟಾಯ್ತು, 30 crore rupees ಆಯ್ತು, ಕರೆಕ್ಟ್ ಅಲ್ವಾ? 30 crore rupees ಆಯ್ತು, 30 crore. ಈ 100 crore rupees ಮೇಲೆ ಮತ್ತೆ 10% ಸರ್ಚಾರ್ಜ್ ಕಟ್ಟಲ್ಲ ನೀವು. ಯಾವ್ದ್ರ ಮೇಲೆ ಕಟ್ತೀರಿ? ಈ 30 crore rupees ಟ್ಯಾಕ್ಸ್ ಕಟ್ಟಿರ್ತಾರಲ್ಲ ಅದರಲ್ಲಿ 10%. 30 crore rupees ಅಲ್ಲಿ 10% ಅಂದ್ರೆ ಎಷ್ಟಾಯ್ತು, 3 crore rupees ಅಲ್ವಾ? 3 crore rupees ಅನ್ನು ನೀವು ಕಟ್ತೀರಿ. ಈಗ ಸ್ಲ್ಯಾಬ್ ಬರ್ತದೆ, ನಾವು ಸರ್ಚಾರ್ಜ್ ಅಂತ ಕರಿತೀವಿ. ಇದನ್ನ ಯಾಕೆ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ ಕರಿತೀವಿ ಅಂದ್ರೆ, ಟ್ಯಾಕ್ಸ್ 30 ಕೋಟಿ ರೂಪಾಯಿ ಏನಿದೆಯೋ ಅದ್ರ ಮೇಲೆ 10% ಅಂದ್ರೆ 3 ಕೋಟಿ ರೂಪಾಯಿ ಟ್ಯಾಕ್ಸ್ ಅನ್ನು ನಾವು ಇಂಪೋಸಿಷನ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಗೆ ಎಷ್ಟಾಯ್ತು, ಎಷ್ಟು ಟ್ಯಾಕ್ಸ್ ಕಟ್ತೀರಿ ನೀವು? 30 ಕೋಟಿ ಪ್ಲಸ್ 3 ಕೋಟಿ, ಅಲ್ಲಿಗೆ ಎಷ್ಟಾಯ್ತು, 33 ಕೋಟಿ ಆಯ್ತು. ಥಿಂಕ್ ಅಬೌಟ್. ಇಲ್ಲಿ ನಾನು ಬರೆದೆ ನಿಮಗೆ ಎಲ್ಲ ಓವರ್ ಆಲ್ ಅರೌಂಡ್ ಒಂದು 37% ನೀವು ಕಟ್ತೀರಿ ಅಂತ. ಅಲ್ಲಿಗೆ 100 ಕೋಟಿ ಇದ್ರೆ 37 ಕೋಟಿ ಕಟ್ಟಲ್ಲ. 100 ಕೋಟಿ ಇದ್ರೆ 37 ಕೋಟಿ ಟ್ಯಾಕ್ಸ್ ಕಟ್ಟಲ್ಲ ನೀವು, ಅರ್ಥ ಮಾಡ್ಕೊಳ್ಳಿ, ರೈಟ್? ಸೊ ನಿಮ್ಗೆ ಎಷ್ಟಿದೆ, 3 ಕೋಟಿ 100 crore rupees ಇದ್ರೆ 30 ಕೋಟಿ ಏನ್ ಕಟ್ತೀರಿ ನೀವು, 30 crore rupees ಟ್ಯಾಕ್ಸಸ್, 3 crore rupees ಸರ್ಚಾರ್ಜ್ ಕಟ್ತೀರಿ. ಇನ್ನು 2% ಅರೌಂಡ್ 2% ಏನ್ ಕಟ್ತೀರಿ ನೀವು, ಯು ಪೇ ದ ಸೆಸ್. ಈ ಸೆಸ್ ಅಂತ ಬಂದಾಗ, ಸೆಸ್ ಕೂಡ ಇಟ್ಸ್ ಕೈಂಡ್ ಆಫ್ ಅ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಸೊ ಸೆಸ್ ಕೂಡ ನಿಮಗೆ ಎಜುಕೇಶನ್ ಸೆಸ್ ಆಗಿರ್ಬೋದು, ಅಥವಾ ಕೃಷಿ ಕಲ್ಯಾಣ ಸೆಸ್ ಅಂತ ಕರೀತಾರೆ, ಸ್ವಚ್ಛ ಭಾರತ್ ಸೆಸ್ ಅಂತಾರೆ. ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ರೀಸನ್ಗೆ, ಯಾವುದೋ ಒಂದು ಸ್ಪೆಸಿಫಿಕ್ ಕಾಸ್ಗೋಸ್ಕರ ಇಂಪೋಸಿಷನ್ ಮಾಡ್ತಕ್ಕಂಥದ್ದು ಸೆಸ್. ಅದು 2% ಅಂತ ಹೇಳಿದ್ರೆ ಎಷ್ಟಾಯ್ತು, ಅದು ದಟ್ ಇಸ್ ಅರೌಂಡ್ ಒಂದು 2 crore rupees ಆಯ್ತು. ಸೊ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು, 30 + 3 + 5 + 2, ಅಲ್ಲಿಗೆ 25 crore rupees ಅಷ್ಟು ನೀವು ಟ್ಯಾಕ್ಸಸ್ ಅನ್ನ ಕಟ್ತೀರಿ ಔಟ್ ಆಫ್ 100 crore rupees ಆಫ್ ಇನ್ಕಮ್. ಸೊ ಹೀಗೆ ನಿಮಗೆ ಟ್ಯಾಕ್ಸಸ್, ಸರ್ಚಾರ್ಜ್, ಸೆಸ್, ಇಂಪೋಸಿಷನ್ಸ್ ಆಗುತ್ತೆ. ಕ್ಲಿಯರ್? ಲೋಕಲ್ ಸೆಲ್ಫ್ ಗವರ್ಮೆಂಟ್ಗಳು ಕೂಡ ಇಂಪೋಸಿಷನ್ ಮಾಡ್ತಾರೆ, ಅಂದ್ರೆ ಕಾರ್ಪೊರೇಷನ್ಸ್, ಮುನ್ಸಿಪಾಲಿಟೀಸ್ ಅಂಡ್ ಪಂಚಾಯತ್ ರಾಜ್ ಸಿಸ್ಟಮ್ ಕೂಡ ಇಂಪೋಸಿಷನ್ ಮಾಡ್ತಾರೆ. ಮೆನಿ ಕಂಟ್ರೀಸ್ ಇಂಪೋಸ್ ಸಚ್ ಟ್ಯಾಕ್ಸಸ್ ಅಟ್ ದ ನ್ಯಾಷನಲ್ ಲೆವೆಲ್ and a similar tax may be imposed at the state or local level too. But India alli 3 level alli pay ಮಾಡ್ತೀವಿ. Who pays corporate tax? Levied on companies who exist as separate entities from the shareholders. Shareholders ಇಂದ separate entities ಆಗಿ ಯಾವ ಎಕ್ಸಿಸ್ಟೆನ್ಸ್ ಆಗಿರ್ತಾವೋ ಅವರು ಈ ಟ್ಯಾಕ್ಸಸ್ ಅನ್ನು ಪೇಮೆಂಟ್ ಮಾಡ್ತಾರೆ. ಕಾರ್ಪೊರೇಷನ್ಸ್ ಡೂಯಿಂಗ್ ಬಿಸಿನೆಸ್ ಇನ್ ದ ಕಂಟ್ರಿ ಆನ್ ಇನ್ಕಮ್ ಫ್ರಮ್ ದಟ್ ಕಂಟ್ರಿ. ಈ ಕಂಟ್ರಿಯಿಂದ ಇನ್ಕಮ್ ಅನ್ನು ಅವರು ಜನರೇಟ್ ಮಾಡಿದ್ದಾರೆ, ಈ ಕಂಟ್ರಿಯಿಂದಲೇ ಅವರು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಅವರು ಪೇ ಮಾಡ್ತಾರೆ. ಅಕಸ್ಮಾತ್ ಏನಾದ್ರು ಔಟರ್ ಸೈಡ್ ಇಂದ ಆದ್ರೆ ದೇ ಬೇರ್ ಡಿಫರೆಂಟ್ ಟ್ಯಾಕ್ಸಸ್, ಇನ್ಕ್ಲೂಡಿಂಗ್ ಡಿಫರೆಂಟ್ ಟ್ಯಾಕ್ಸಸ್ ಟು, ರೈಟ್? ಕಾರ್ಪೊರೇಷನ್ ಡೂಯಿಂಗ್ ಬಿಸಿನೆಸ್ ಇನ್ ದ ಕಂಟ್ರಿ ಆನ್ ದ ಇನ್ಕಮ್ ಫ್ರಮ್ ದಟ್ ಕಂಟ್ರಿ ಓನ್ಲಿ, ರೈಟ್? ಸೊ ಯೋಚನೆ ಮಾಡಿ, ಫಾರಿನ್ ಕಾರ್ಪೊರೇಷನ್ಸ್ ಹೂ ಹ್ಯಾವ್ ಅ ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇನ್ ದ ಕಂಟ್ರಿ. ಅಂದ್ರೆ ಯಾವುದು ಫಾರಿನ್ ಕಂಪನಿ ಇಲ್ಲಿ ಬಂದು ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿದ್ದಾರೆ, ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇದೆ, ಮೋರ್ ದೆನ್ 300 days ದೇ ಆರ್ ಗೋಯಿಂಗ್ ಟು ಸ್ಟೇ ಹಿಯರ್. ಸೊ ಆ ಕಂಪನೀಸ್ ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. ಕಾರ್ಪೊರೇಷನ್ಸ್ ಡೀಮ್ಡ್ ಟು ಬಿ, ಈಗ ಫಾರ್ ಎಕ್ಸಾಂಪಲ್ 300 days ಗಿಂತ ಅವ್ರು ಕಡಿಮೆ ಇದ್ರೆ, ಬಂದು 1 ತಿಂಗಳು 2 ತಿಂಗಳು ಮುಗಿಸ್ಕೊಂಡು ಕೆಲಸ ಹೋಗ್ತಾರೆ, ದೇ ವಾಂಟ್ ಪೇ ಎನಿ ಟ್ಯಾಕ್ಸಸ್ ಸಚ್, ರೈಟ್? ಸೊ ದೇ ಶುಡ್ ಬಿ ಮೋರ್ ದೆನ್ 1 year ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಇರಬೇಕು, ಟೆಂಪರರಿ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲ. ಕಾರ್ಪೊರೇಷನ್ಸ್ ಡೀಮ್ಡ್ ಟು ಬಿ ರೆಸಿಡೆಂಟ್ ಫಾರ್ ಟ್ಯಾಕ್ಸ್ ಪರ್ಪಸ್ ಇನ್ ದ ಕಂಟ್ರಿ. ಕೆಲವೊಂದು ಕಂಪನೀಸ್ ಇರುತ್ತೆ ಟ್ಯಾಕ್ಸ್ ಪರ್ಪಸ್ಗೆ ಅಂತಾನೆ ಭಾರತದಲ್ಲಿ ಇರ್ತಾರೆ. ಯಾಕೆಂದ್ರೆ ಬೇರೆ ದೇಶಗಳಿಗೆ ಅಮೆರಿಕನ್ ಕಂಪನಿ ಇಂಡಿಯಾದಲ್ಲಿ ಬಂದು ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಕಂಪನಿ ಹಾಕೊಂಡಿರ್ತಾರೆ. ಅಮೆರಿಕಾದಲ್ಲಿ ಟ್ಯಾಕ್ಸಸ್ ಆರ್ ಮೋರ್, 55% ಅಷ್ಟು ಟ್ಯಾಕ್ಸಸ್ ಇದೆ. ಇಂಡಿಯಾದಲ್ಲಿ 30 to 35% ಅರೌಂಡ್ ಟ್ಯಾಕ್ಸಸ್ ಇದೆ. ಕಂಪೇರ್ ಮಾಡಿದಾಗ ಇಂಡಿಯಾದಲ್ಲಿ ಟ್ಯಾಕ್ಸಸ್ ಕಡಿಮೆ. ಆ ಟ್ಯಾಕ್ಸಸ್ ಅನ್ನ ಬಚಾವ್ ಮಾಡೋದಕ್ಕೆ, ಸೇವ್ ಮಾಡೋದಕ್ಕೆ ಕೆಲವೊಂದು ಕಂಪನಿಗಳನ್ನ ಸ್ಥಾಪನೆ ಮಾಡಿರ್ತಾರೆ, ರೈಟ್? ಸೊ ಆ ತರದ್ದು ಎಂಟಿಟೀಸ್ ಗಳಿಗೆ ಡೀಮ್ಡ್ ಟು ಬಿ ರೆಸಿಡೆಂಟ್ ಫಾರ್ ದ ಪರ್ಪಸಸ್, ಟ್ಯಾಕ್ಸ್ ಪರ್ಪಸ್ ಇನ್ ದ ಕಂಟ್ರಿ. ಅದಕ್ಕೋಸ್ಕರ ಭಾರತದಲ್ಲಿ ಅವರು ರೆಸಿಡೆಂಟ್ ಆಗಿರ್ತಾರೆ, ರೈಟ್? ಸೊ ಈ ರೀತಿ ಕಂಪನಿಗಳು, ರೈಟ್? ನೆಕ್ಸ್ಟ್ ಟ್ಯಾಕ್ಸ್ ಬಂದು ಇನ್ಕಮ್ ಟ್ಯಾಕ್ಸಸ್ ಅಲ್ಲಿ, ಇಲ್ಲಿವರೆಗೂ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ನಾವು ಇನ್ಕಮ್ ಟ್ಯಾಕ್ಸ್ ನೋಡಿದ್ವಿ, ಕಾರ್ಪೊರೇಟ್ ಟ್ಯಾಕ್ಸ್ ನೋಡಿದ್ವಿ. ಮೂರನೇದು ವೆರಿ ಇಂಪಾರ್ಟೆಂಟ್, ವೆಲ್ತ್ ಟ್ಯಾಕ್ಸ್, ರೈಟ್?
ಸೊ ವೆಲ್ತ್ ಟ್ಯಾಕ್ಸ್ ಇಸ್ ಚಾರ್ಜ್ ಆನ್ ದ ಬೆನಿಫಿಟ್ ಲೆವಿಡ್ ಫ್ರಮ್ ಪ್ರಾಪರ್ಟಿ ಓನರ್ಶಿಪ್. ನಾನು ಯಾವುದೋ ಪ್ರಾಪರ್ಟಿ ಇದೆ, ವೆಲ್ತ್ ಇದೆ, ಅಸೆಟ್ಸ್ ಇದೆ, ಅದ್ರ ಮೇಲೆ ನಾನು ಏನು ಮಾಡ್ತಾ ಇದ್ದೀನಿ, ವೆಲ್ತ್ ಅನ್ನು ಕಟ್ತಾ ಇದ್ದೀನಿ. ಹಾಗಾದ್ರೆ ನೀವು ಯೋಚನೆ ಮಾಡಿ, ದಿಸ್ ಇಸ್ ಅ ಬಿಲ್ಡಿಂಗ್, ಈ ಬಿಲ್ಡಿಂಗ್ ಓನರ್, ಈ ಎಂಟೈರ್ ಬಿಲ್ಡಿಂಗ್ ಏನಿದೆಯೋ ಈ ಬಿಲ್ಡಿಂಗ್ ಓನರ್ ಯಾವ ಟ್ಯಾಕ್ಸ್ ಅನ್ನು ಕಟ್ತಾ ಇರೋದು? ಇವರು ಓನಿಗೆ ಬಿಲ್ಡಿಂಗ್, ನೀವು ಯಾವುದೋ ಒಂದು ಪ್ರಾಪರ್ಟಿ ಇಟ್ಕೊಂಡಿದ್ದೀರಿ, ಆ ಪ್ರಾಪರ್ಟಿ ಇದೆ, ಅಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡಿದಿರಿ, 4-5 ಬಿಲ್ಡಿಂಗ್ನ ರೆಂಟ್ ಔಟ್ ಮಾಡಿದಿರಿ, ಅಲ್ಲಿ ನೀವು ಯಾವ ಟ್ಯಾಕ್ಸ್ ಅನ್ನ ಕಟ್ತೀರಿ? ನೀವು ಯೋಚನೆ ಮಾಡಿ. ಸ್ವಲ್ಪ ದಿನ ನಾನು ಹೇಳ್ತೀನಿ ಯಾವ ಟ್ಯಾಕ್ಸ್ ಕಟ್ತೀರಿ ನೀವು ಅಂತ, ಬಟ್ ನೀವು ಯೋಚನೆ ಮಾಡಿ, ನೀವು ವೆಲ್ತ್ ಟ್ಯಾಕ್ಸ್ ಕಟ್ತೀರಾ, ಬೇರೆ ಯಾವ್ದಾದ್ರು ಟ್ಯಾಕ್ಸ್ ಕಟ್ತೀರಾ? ಯೋಚನೆ ಮಾಡಿ, ಥಿಂಕ್ ಅಬೌಟ್ ಇಟ್, ರೈಟ್? ಸೊ ವೆಲ್ತ್ ಟ್ಯಾಕ್ಸ್ ಇಸ್ ಚಾರ್ಜ್ಡ್ ವೆದರ್ ದ ಪ್ರಾಪರ್ಟಿ ಇಸ್ ಅರ್ನಿಂಗ್ ಅನ್ ಇನ್ಕಮ್ ಆರ್ ನಾಟ್. ಆ ಪ್ರಾಪರ್ಟಿಯಿಂದ ಇನ್ಕಮ್ ಬರ್ತಾ ಇದೆಯಾ, ಬರ್ತಾ ಇಲ್ವಾ, ಇನ್ಕಮ್ ಅರ್ನ್ ಮಾಡ್ತಾ ಇದ್ದೀರಾ ಇಲ್ವಾ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸಸ್, ರೈಟ್? ಕಂದಾಯ ಕಟ್ಟಬೇಕಾಗುತ್ತೆ. The tax is levied on the individuals, Hindu undivided families and companies alike, right? This is very important. ಇಲ್ಲಿ ನಿಮಗೆ ಸೆಗ್ರಿಗೇಷನ್ ಆಗುತ್ತೆ, ಯಾವುದಕ್ಕೆ ಟ್ಯಾಕ್ಸಸ್ ಇಂಪೋಸಿಷನ್ ಆಗುತ್ತೆ, ಯಾವುದನ್ನ ವೆಲ್ತ್ ಟ್ಯಾಕ್ಸ್ ಅಂತ ಕರಿತೀವಿ, ಯಾವುದಕ್ಕೆ ಇಂಪೋಸಿಷನ್ ಆಗಲ್ಲ ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್. The following will not be taxed as they are working assets. ಅಲ್ಲಿಗೆ ವರ್ಕಿಂಗ್ ಅಸೆಟ್ಸ್ ಇದೆಯಲ್ಲ, ವರ್ಕಿಂಗ್ ಅಸೆಟ್ಸ್ ವೆಲ್ತ್ ಟ್ಯಾಕ್ಸ್ಗೆ ಬರಲ್ಲ. ಎಕ್ಸಾಂಪಲ್ ಏನು, ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಈ ಬಿಲ್ಡಿಂಗ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ನೀವು ಯಾವುದೋ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಿಲ್ಡಿಂಗ್ ತಗೊಂಡಿದ್ದೀರಿ, ಅದನ್ನ ನೀವು ರೆಂಟ್ ಔಟ್ ಮಾಡಿದಿರಿ, ಯಾವುದೋ ಒಂದು ಜಾಗದಲ್ಲಿ ಪ್ರಾಪರ್ಟಿನಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡಿ ರೆಂಟ್ ಔಟ್ ಮಾಡಿದಿರಿ, ಅದು ವೆಲ್ತ್ ಟ್ಯಾಕ್ಸಿಗೆ ಬರಲ್ಲ. ಯಾಕೆ ವೆಲ್ತ್ ಟ್ಯಾಕ್ಸಿಗೆ ಬರಲ್ಲ ಅಂದ್ರೆ, ವೆಲ್ತ್ ಟ್ಯಾಕ್ಸ್ ಇಸ್ ವೆರಿ ಮಿನಿಮಲ್, ಬಹಳ ಕಡಿಮೆ ಇರುತ್ತೆ ವೆಲ್ತ್ ಟ್ಯಾಕ್ಸ್. ನೆಕ್ಸ್ಟ್ ಏನಾದ್ರು ವೆಲ್ತ್ ಟ್ಯಾಕ್ಸಿಗೆ ಬರೋದಾದ್ರೆ ನೀವು ತುಂಬಾ ಟ್ಯಾಕ್ಸ್ ಅನ್ನು ಸೇವ್ ಮಾಡ್ತೀರಿ, ಅಲ್ಲಿಗೆ ಗವರ್ಮೆಂಟ್ಗೆ ಮೋಸ ಆದಂಗೆ ಆಗುತ್ತೆ. ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಇದರಿಂದ, ವರ್ಕಿಂಗ್ ಅಸೆಟ್ಸ್ ಇದರಿಂದ ಸೆಪರೇಟ್ ಮಾಡಿದ್ದಾರೆ, ಸೆಗ್ರಿಗೇಷನ್ ಮಾಡಿದ್ದಾರೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಯಾವುದೇ ರೀತಿ ವೆಲ್ತ್ ಟ್ಯಾಕ್ಸ್ ಅನ್ನ ಕಟ್ಟಲ್ಲ. ಯಾವ ಟ್ಯಾಕ್ಸ್ ಅನ್ನ ಕಟ್ತಾರೆ? ಈಗ ನಂದಿದು ಪ್ರಾಪರ್ಟಿ ಇದೆ, ಈ ಒಂದು ಬಿಲ್ಡಿಂಗ್ ಇದೆ, 4 ಬಿಲ್ಡಿಂಗ್ ನಾನು ರೆಂಟ್ ಔಟ್ ಮಾಡಿದ್ದೀನಿ, ಒಂದು ಬಿಲ್ಡಿಂಗ್ ಇಂದ 10,000 ರೂಪಾಯಿ ಬಾಡಿಗೆ ಬರ್ತಾ ಇದೆ, ಪ್ರತಿ ತಿಂಗಳು ಎಷ್ಟಾಯ್ತು ನನಗೆ? 40,000 ರೂಪಾಯಿ ಇನ್ಕಮ್ ಆಯ್ತು. ಅಲ್ಲಿಗೆ ವರ್ಷಕ್ಕೆ ಎಷ್ಟಾಯ್ತು? 4,80,000 rupees ಆನ್ಯುವಲಿ ನನಗೆ ಇನ್ಕಮ್ ಆಯ್ತು. ಆ 4,80,000 rupees ಆನ್ಯುವಲ್ ಇನ್ಕಮ್ ಇದೆಯಲ್ಲ, ಅದಕ್ಕೆ ವೆಲ್ತ್ ಟ್ಯಾಕ್ಸ್ ಕಟ್ಟಲ್ಲ, ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತೀನಿ. ಆ 4,80,000 rupees ನನ್ನ ಇನ್ಕಮ್ ಜೊತೆಗೆ ಆಡ್ ಆಗುತ್ತೆ. ನನಗೆ ಆಲ್ರೆಡಿ ಇನ್ಕಮ್ ಎಷ್ಟಿದೆ? 10 lakh ಇದೆ. ಅದ್ರ ಜೊತೆಗೆ ಬಿಲ್ಡಿಂಗ್ ಇಂದ ಎಷ್ಟು ಬರ್ತಾ ಇದೆ? 4,80,000 rupees ಬರ್ತಾ ಇದೆ. ನನ್ನ ಟೋಟಲ್ ಇನ್ಕಮ್ ಎಷ್ಟಾಯ್ತು? 10 lakhs ಪ್ಲಸ್ 4,80,000, 14,80,000 rupees ಆಯ್ತು. ಈ 14,80,000 rupeesಗೆ ನಾನು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ವರ್ಕಿಂಗ್ ಅಸೆಟ್ಸ್ ಯಾವ್ದು ಬರುತ್ತೆ? ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಅಸೆಟ್ಸ್ ಹೆಲ್ಡ್ ಹ್ಯಾಸ್ ಅ ಸ್ಟಾಕ್ ಇನ್ ಟ್ರೇಡ್. ಟ್ರೇಡ್ ಅಲ್ಲಿ ನೀವು ಸ್ಟಾಕ್ ಆಗಿ ಇಟ್ಕೊಂಡ್ರೆ ಅಸೆಟ್ಸ್ ಅನ್ನ ಬರುತ್ತೆ. ಪ್ರಾಪರ್ಟಿ ಹೆಲ್ಡ್ ಹ್ಯಾಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಇಲ್ಲಿ ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ, ಅಸೆಟ್ಸ್ ಹೆಲ್ಡ್ ಹ್ಯಾಸ್ ಸ್ಟಾಕ್ ಇನ್ ಟ್ರೇಡ್. ನೀವು ಟ್ರೇಡ್ ಅಲ್ಲಿ ಸ್ಟಾಕ್ಸ್ ಇಟ್ಕೊಂಡ್ರೆ ಅದು ನಿಮ್ಗೆ ವೆಲ್ತ್ ಟ್ಯಾಕ್ಸ್ ಬರಲ್ಲ. ಯಾಕೆಂದ್ರೆ ದಟ್ ವಿಲ್ ಬಿ ಅರ್ನಿಂಗ್ ಎನ್ ಇನ್ಕಮ್ ರೆಗ್ಯುಲರ್ಲಿ. ಅದಕ್ಕೆ ನೀವು STT ಕಟ್ತಾರೆ ಅಥವಾ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತೀರಿ ನೀವು ಬರುವಂತ ಡಿವಿಡೆಂಡ್ಸ್ ಗೆ, ರೈಟ್? ಪ್ರಾಪರ್ಟಿ ಹೆಲ್ಡ್ ಆಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಇದು ಕಮರ್ಷಿಯಲ್ ಕಾಂಪ್ಲೆಕ್ಸ್. ಈ ರೀತಿ ಪ್ರಾಪರ್ಟೀಸ್ ಇದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತೀರಿ, ವೆಲ್ತ್ ಟ್ಯಾಕ್ಸ್ ಅಲ್ಲ. ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್, ಯಾವ್ದೋ ಗೋಲ್ಡ್ ಡೆಪಾಸಿಟ್ ಬಾಂಡ್ ಪರ್ಚೇಸ್ ಮಾಡಿದಿರಿ 2 ವರ್ಷಕ್ಕೆ, ರೈಟ್? ಇವತ್ತು ನೀವು ತಗೊಂಡಿದ್ದೀರಿ, ಒಂದು 5 ವರ್ಷ ಆದ್ಮೇಲೆ ಮಾಡ್ತೀರಿ ನೀವು, ಅದರಿಂದ ಹ್ಯೂಜ್ ಗೇನ್ ಆಗುತ್ತೆ ನಿಮಗೆ. ಅಲ್ಲಿ ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ತೀರಿ, ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗತ್ತೆ. If there is a sudden gain in capital, you pay the capital gain tax, or else you pay the income tax, right? But ಇಲ್ಲಿ ಏನಾಗುತ್ತೆ, ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್ ಅಲ್ಲಿ ನೀವು ವೆಲ್ತ್ ಟ್ಯಾಕ್ಸ್ ಅನ್ನ ಕಟ್ಟಲ್ಲ. You be clear about it, right? So house property held for businesses or profession. ಯಾವುದೋ ಒಂದು ಮನೆ ಇದೆ, ನಿಮಗೆ ಹೌಸ್ ಇದೆ, 300 ದಿವಸಗಳಿಗಿಂತ ಹೆಚ್ಚಿನ ದಿವಸ ನೀವು ಅದನ್ನ ಬಾಡಿಗೆ ಕೊಟ್ಟಿದ್ದೀರಿ, 300 ದಿವಸಗಳಿಗಿಂತ ಹೆಚ್ಚಿನ ದಿವಸ ನೀವು ಅದನ್ನ ಬಾಡಿಗೆ ಕೊಟ್ಟರೆ ಅದೇನಾಯ್ತದು? ಹೌಸ್ ಪ್ರಾಪರ್ಟಿ ಆಗುತ್ತೆ, ಅದು ವರ್ಕಿಂಗ್ ಅಸೆಟ್ ಆಗುತ್ತೆ, ಅದಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು, ರೈಟ್? ವೆಲ್ತ್ ಟ್ಯಾಕ್ಸ್ ಅಲ್ಲ. So house property let out over 300 days in a year, the wealth tax abolished since 2016 and 17. ಇದು ಬಹಳ ಇಂಪಾರ್ಟೆಂಟ್. wealth tax 2016-17 ಅಲ್ಲಿ ಅಬಾಲಿಷ್ ಮಾಡಿದ್ರು. ಸ್ನೇಹಿತರೆ, wealth tax ಇಂಪೋಸಿಷನ್ ಆಗಿದ್ದು ಬಹಳ ಹಿಂದೆ. ಅದಾದ್ಮೇಲೆ 2009 ರಲ್ಲಿ ಅಬಾಲಿಷ್ ಮಾಡಿದ್ರು, 2018 ರಲ್ಲಿ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಿದ್ರು, 2016-17 ರಲ್ಲಿ ಮತ್ತೆ ಅಬಾಲಿಷ್ ಮಾಡಿದ್ದಾರೆ. ಸೊ ಇವತ್ತಿಗೆ wealth tax stands abolished. ಸೊ ಇವತ್ತಿಗೆ wealth tax ನಮ್ಮಲ್ಲಿ ಬಳಕೆಯಲ್ಲಿ ಇಲ್ಲ. ಓಕೆ, ಥಿಂಕ್ ಅಬೌಟ್ ಇಟ್. ಬಹಳ ಇಂಪಾರ್ಟೆಂಟ್. UPSC ನಲ್ಲಿ ಆಲ್ರೆಡಿ ಪ್ರಶ್ನೆ ಕೇಳಿರುವಂತಹ ಒಂದು ಕಾನ್ಸೆಪ್ಟ್ ನಾವು ಡಿಸ್ಕಸ್ ಮಾಡ್ತೀವಿ, ಅದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಇದ್ರ ಮೇಲೆ ಆಲ್ರೆಡಿ UPSC ಪ್ರಶ್ನೆ ಕೇಳಿದಾನೆ.
ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬಗ್ಗೆ. ಸೊ ಯಾವುದಕ್ಕೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆ್ಯಡ್ ಆಗುತ್ತೆ, ಯಾವುದಕ್ಕೆ ಆ್ಯಡ್ ಆಗಲ್ಲ, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಪ್ರಶ್ನೆಗಳು ಬಂದಿದೆ, ರೈಟ್. ಸೊ ಅದಕ್ಕೆ ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವಿಲ್ ಸಿ. ಸೊ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಸೊ ಮೀನಿಂಗ್ profit arising from sale or exchange of a capital asset is in the previous financial year. We'll understand. Capital gain tax, as name suggests, it is a tax on gain in capital. Taxes on if you sell property, share, bonds, or precious material, etc., and earn profit on it within a predefined time frame, you are supposed to pay capital gain tax. What do you mean by that? ಇದರ ಅರ್ಥ ಏನು? ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಕ್ಲಾಸಿಫಿಕೇಶನ್ ಬರುತ್ತೆ. ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ನಾವು ಎರಡು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಮೊದಲನೇದು ಶಾರ್ಟ್ ಟರ್ಮ್. ಶಾರ್ಟ್ ಟರ್ಮ್ ಅಂದ್ರೆ ವಿದಿನ್ 24 months ಅಂದ್ರೆ 2 years, ವಿದಿನ್ 24 months ಅಥವಾ 2 years, 2 ವರ್ಷದ ಒಳಗಡೆ ಇದ್ರೆ, 2 years ಒಳಗಡೆ ಇದ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರೀತೀವಿ. ಮೋರ್ ದೆನ್ 24 months, ಇದು ವಿಥಿನ್ 24 months, ದಿಸ್ ಇಸ್ ಮೋರ್ ದೆನ್ 24 months ಅಥವಾ 2 years, ಇದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರೀತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತ ಕರೀತೀವಿ. ಏನು ಎಕ್ಸಾಂಪಲ್ ತಗೋಣ. ನೀವು ಯಾವುದೋ ಒಂದು ಲ್ಯಾಂಡ್ ಪ್ರಾಪರ್ಟಿ ತಗೋತೀವಿ. You purchased a property. ಸರ್ ನಾನು 2019 ಒಂದು ಪ್ರಾಪರ್ಟಿ ತಗೊಂಡೆ ಸರ್. 2019 ಒಂದು ಪ್ರಾಪರ್ಟಿ ತಗೊಂಡೆ ಫಾರ್ 10 lakh rupees. 10 lakh rupees ಇದೆ. ಸೇಮ್ ಪ್ರಾಪರ್ಟಿಯನ್ನ ನೀವು 2020 ಅಂದ್ರೆ ಲೆಸ್ ದೆನ್ 1 year, ಸಾರಿ ಲೆಸ್ ದೆನ್ 2 years, 2 ವರ್ಷದ ಒಳಗಡೆ ಟೈಮ್ ಬರ್ತಾ ಇದೆ 2020 ಅಂದ್ರೆ ನೀವು ಒಂದು 30 ಲಕ್ಷ ರೂಪಾಯಿ ಮಾರ್ತೀರಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಒಂದು ಪ್ರಾಪರ್ಟಿ ಲ್ಯಾಂಡ್ ಅನ್ನ ನೀವು ಅಥವಾ ಸೈಟ್ ಅನ್ನ 2019ರಲ್ಲಿ 10 ಲಕ್ಷಕ್ಕೆ ತಗೊಂಡಿದ್ರಿ, 2020ಕ್ಕೆ ನೀವು 30 ಲಕ್ಷಕ್ಕೆ ಮಾರ್ತಾ ಇದ್ದೀರಿ. ಅಂದ್ರೆ 1 ವರ್ಷ ಅಥವಾ 2 ವರ್ಷ ಟೋಟಲ್ ನಮ್ಗೆ ಬೇಕಾಗಿರೋದೇನು 24 months. ನೀವು ಪರ್ಚೇಸ್ ಮಾಡಿದ ಡೇಟ್ ಇಂದ ಸೇಲ್ ಮಾಡಿರುವ ಡೇಟ್ಗೆ 24 months ಗಿಂತ ಒಳಗಡೆ ಇದೆಯಾ? ಆ 24 months ಗಿಂತ ಒಳಗಡೆ ಇದ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರಿತೀವಿ. ಅದೇ ಆ ಡ್ಯೂರೇಷನ್ 2017ರಲ್ಲಿ ತಗೊಂಡಿದೆ ಸರ್, 2020ರಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಮೋರ್ ದೆನ್ 24 months ಗ್ಯಾಪ್ ಇದೆ, ಅದನ್ನ ನಾವೇಂತ ಕರಿತೀವಿ ಲಾಂಗ್ ಟರ್ಮಿಗೆ ಅದು ಆಡ್ ಆಗುತ್ತೆ. ಸೊ ಪ್ರಾಪರ್ಟಿ ತಗೊಂಡ್ರಿ 10 ಲಕ್ಷಕ್ಕೆ, ಮಾರ್ತಾ ಇದ್ದೀರಿ 30 ಲಕ್ಷಕ್ಕೆ. ಎಷ್ಟು ವರ್ಷದೊಳಗಡೆ? 2 ವರ್ಷದೊಳಗಡೆ. ಅವಾಗ ನಿಮ್ಗೆ ಏನ್ ಬರುತ್ತೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬರುತ್ತೆ. ನೀವು ಶಾರ್ಟ್ ಟರ್ಮ್ ಅಲ್ಲಿ ಏನಾದ್ರು ಅದನ್ನ ಮಾರಿ ಗೇನ್ ಆದ್ರೆ ಎಷ್ಟು ಗೇನ್ ಆಗಿದೆ ನಿಮ್ಗೆ? 10 ಲಕ್ಷ ತಗೊಂಡ್ರಿ, 30 ಲಕ್ಷಕ್ಕೆ ಮಾರಿದ್ರಿ ಅಂದ್ರೆ 20 ಲಕ್ಷ ನಿಮಗೆ ಕ್ಯಾಪಿಟಲ್ ಗೇನ್ ಆಗಿದೆ. 20 ಲಕ್ಷ ಪ್ರಾಫಿಟ್ ಆಗಿದೆ, ನಿಮಗೆ ಕ್ಯಾಪಿಟಲ್ ಗೇನ್ ಆಗಿದೆ. ಈ ರೀತಿ ನಿಮ್ಗೆ ಕ್ಯಾಪಿಟಲ್ ಗೇನ್ ಆಗುತ್ತಲ್ಲ, ಇದಕ್ಕೆ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಇದಕ್ಕೆ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು, CGT ಕಟ್ಟಬೇಕು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ 24 ತಿಂಗಳಿಗೆ 20 ಲಕ್ಷ ರೂಪಾಯಿ ನೀವು ಕಟ್ಟಬೇಕು. ಎಷ್ಟು ಅಮೌಂಟ್ ಕಟ್ಟಬೇಕು? ಆಸ್ ಪರ್ ದ ಪ್ರೆಸೆಂಟ್ ಇನ್ಕಮ್ ಟ್ಯಾಕ್ಸ್ ಏನಿರುತ್ತೋ ಅದರ ಪ್ರಕಾರ ಕಟ್ಟಬೇಕು. ಅಂದ್ರೆ ಪ್ರಚಲಿತವಾಗಿ ಚಾಲ್ತಿಯಲ್ಲಿರುವಂತಹ ಆದಾಯ ತೆರಿಗೆ ಏನಿರುತ್ತೋ ಆ ಆದಾಯ ತೆರಿಗೆಯ ಆಧಾರದ ಮೇಲೆ ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅನ್ನು ನೀವು ಕಟ್ಟಬೇಕಾಗುತ್ತೆ. ಅಲ್ಲಿಗೆ ಇನ್ಕಮ್ ಟ್ಯಾಕ್ಸ್ ಲಾ ಪ್ರಕಾರ 0 to 2.5 lakh, 2.5 to 5 lakh, 5 lakh to 10 lakh ಆ ಸ್ಲ್ಯಾಬ್ ಏನಿದೆಯೋ ಅದರ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನೀವು ಟ್ಯಾಕ್ಸಸ್ ಅನ್ನ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಗಾಟ್ ಇಟ್? ಅಕಸ್ಮಾತ್ ಏನಾದ್ರೂ ಈ 20 ಲಕ್ಷನೇ ತಗೊಂಡಿದ್ರಿ, ಬಟ್ 2019ರಲ್ಲಿ ತಗೊಂಡಿಲ್ಲ ಪ್ರಾಪರ್ಟಿ, 2017ರಲ್ಲಿ ತಗೊಂಡಿದ್ರಿ ಅಂತ ಅನ್ಕೊಳ್ಳಿ. 2020ರಲ್ಲಿ ನೀವು ಮಾರ್ತಾ ಇದ್ರೆ 24 months ಗಿಂತ ಜಾಸ್ತಿ ಸಮಯ ಇದೆ. ಸೊ ಇದು ಯಾವ ಕ್ಯಾಟಗರಿಗೆ ಬರುತ್ತೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕ್ಯಾಟಗರಿಗೆ ಬರುತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ಗೆ ಬಂದ್ರೆ ನೀವು 24 months ಗಿಂತ ಜಾಸ್ತಿ ಆಗುವುದರಿಂದ ಅದು ಫಿಕ್ಸ್ಡ್ 20% ಟ್ಯಾಕ್ಸಸ್ ಅನ್ನು ನೀವು ಕಟ್ಟಬೇಕು. ಫಿಕ್ಸ್ಡ್ 20%, ಅರ್ಥ ಆಗ್ತಿದೆ? ಫಿಕ್ಸ್ಡ್ 20% ಟ್ಯಾಕ್ಸಸ್ ಅನ್ನು ನೀವು ಕಟ್ಟಬೇಕಾಗುತ್ತೆ. ಯೋಚನೆ ಮಾಡಿ. ಸೊ ಈ ರೀತಿ ಫಿಕ್ಸ್ಡ್ 20% ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸಸ್ ಅನ್ನು ಕಟ್ಟಬೇಕಾಗುತ್ತೆ. 24 months ಗಿಂತ ಕಡಿಮೆ ಇದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರಿತೀವಿ. 24 months ಗಿಂತ ಜಾಸ್ತಿ ಇದ್ರೆ, ಇಫ್ ಇಟ್ ಈಸ್
more than 24 months, we call it as long-term capital gain tax. So both are important for the examinations, right? So next, capital gain tax is categorized into short-term gain and long-term gain taxes. Now we already discussed ಮಾಡಿದ್ದೀವಿ. The long-term capital gain tax is charged if the capital assets are kept for more than certain period. ಇಲ್ಲಿ ಬಹಳ ಕೇರ್ಫುಲ್ ಅದು. The capital assets ಅಂದ್ರೆ ನಾವು ಶೇರ್ಸ್ ಬಗ್ಗೆ ಮಾತಾಡ್ತಾರೆ. Capital assets are kept for more than certain period. 1 year in case of share and 2 years in case of ಅಂದ್ರೆ ನಾವು ಶೇರ್ಸ್ ಗೆ 1 year ಲಿಮಿಟ್ ಇದೆ. 12 months ಗಿಂತ ಕಡಿಮೆ ಆದ್ರೆ ಶಾರ್ಟ್ ಟರ್ಮ್, 12 months ಗಿಂತ ಜಾಸ್ತಿ ಆದ್ರೆ ಲಾಂಗ್ ಟರ್ಮ್. ಆದ್ರೆ ಪ್ರಾಪರ್ಟಿಗೆ ಆದ್ರೆ 2 years ಗಿಂತ ಒಳಗಡೆ ಆದ್ರೆ ಶಾರ್ಟ್ ಟರ್ಮ್, 2 years ಗಿಂತ ಮೇಲಾದ್ರೆ ಲಾಂಗ್ ಟರ್ಮ್. ಸಿಂಪಲ್. ನಾವಿಲ್ಲಿ ಪ್ರಾಪರ್ಟಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಶೇರ್ ಬಗ್ಗೆ ಅಥವಾ ಕ್ಯಾಪಿಟಲ್ ಅಸೆಟ್ಸ್ ಬಗ್ಗೆ ಅಂತ ಬಂದಾಗ ಅದಕ್ಕೆ ಡ್ಯೂರೇಷನ್ ಚೇಂಜ್. 1 year ಗಿಂತ ಮುಂಚೆ, 1 year ಆದ್ಮೇಲೆ. 1 year ಗಿಂತ ಮುಂಚೆ ಆದ್ರೆ ಇನ್ಕಮ್ ಟ್ಯಾಕ್ಸ್ ಲಾ ಪ್ರಕಾರ, 1 year ಆದ್ಮೇಲೆ ಆದ್ರೆ 15% ಫಿಕ್ಸ್ಡ್. Right? Here, think about it. So short-term capital gain tax is applicable if these assets are held for less than the above mentioned period. So short-term capital gain tax less than 24 months, long-term capital gain tax more than 24 months. ಅಂದರೆ 2 ವರ್ಷದೊಳಗಡೆ 2 ವರ್ಷಕ್ಕಿಂತ ಹೆಚ್ಚು. Short-term capital gain tax as per normal income tax slab. Short-term capital gain tax ಏನು ಬರುತ್ತೆ? Normal income tax slab ಏನಿದೆಯೋ ಅದರ ಪ್ರಕಾರ ಬರುತ್ತೆ. Long-term capital gain tax fixed 20% ಇರುತ್ತೆ, ರೈಟ್? ಥಿಂಕ್ ಅಬೌಟ್. ಸೊ ನೆಕ್ಸ್ಟ್ ಬಂದು ನಾವು ಡಿಸ್ಕಸ್ ಮಾಡ್ತಕ್ಕಂಥದ್ದು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, STT ಅಂತ ಕರಿತೀವಿ. ಸೊ ಇದು ನಾರ್ಮಲಿ ನಾವು ಪೇ ಮಾಡಲ್ಲ. ದೋಸ್ ಹೂ ಪ್ಲೇಸ್ ಇನ್ ಶೇರ್ಸ್, ಬಾಂಡ್ಸ್ ಇದರಲ್ಲಿ ಯಾರು ಪೇ ಮಾಡ್ತಾರೆ, ಸೊ ಅವರು ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ದೇ ಕ್ಯಾನ್ ನಾಟ್ ಎಸ್ಕೇಪ್. ಯಾರು ಕೂಡ ತಪ್ಪಿಸಕ್ಕಾಗಲ್ಲ. ಯಾಕೆಂದ್ರೆ ಟ್ರಾನ್ಸಾಕ್ಷನ್ ನಡೆಯುವಾಗಲೇ ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುವಾಗ ಡಿಡಕ್ಷನ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದರಿಂದ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನ ಡಿಡಕ್ಷನ್ ಮಾಡಕ್ ಬರೋಲ್ಲ. ಸೊ ವಿಚ್ ಇಸ್ ಅಪ್ಲಿಕೇಬಲ್ ಆನ್ ಎವ್ರಿ ಟ್ರಾನ್ಸಾಕ್ಷನ್ ಡನ್ ಅಟ್ ದ ಸ್ಟಾಕ್ ಎಕ್ಸ್ಚೇಂಜ್. ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ನಡೆಯುತ್ತೋ ಅದ್ರ ಮೇಲೆ ಹಾಕ್ತಕ್ಕಂಥ ಟ್ಯಾಕ್ಸ್ ಗೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಇಸ್ ರಿಲೇಟೆಡ್ ವಿತ್, ನಿಮ್ಗೆ ನೆನಪಿಟ್ಕೋಬೇಕಾಗುತ್ತೆ ಬೇಸಿಕ್ಸ್, which are come under STT. STT ಅಂಡ್ರಲ್ಲಿ ಯಾವ್ದು ಬರುತ್ತೆ ಯಾವ್ದು ಬರಲ್ಲ. UPCR ಟ್ವಿಸ್ಟ್ ಮಾಡ್ಬೋದು, ನೀವು ಕೆಲವೊಂದನ್ನು ಹಾಕಿ ಕೆಲವೊಂದನ್ನು ತೆಗೆದು ಹಾಕ್ಬೋದು, ರೈಟ್? ಸೊ ಬೈಯಿಂಗ್ ಆರ್ ಸೆಲ್ಲಿಂಗ್ ಆಫ್ ಈಕ್ವಿಟಿ ಶೇರ್ಸ್, ಬೈ ಮಾಡ್ತಕ್ಕಂಥದ್ದು ಅಥವಾ ಸೇಲ್ ಮಾಡ್ತಕ್ಕಂಥದ್ದು. ಈಕ್ವಿಟಿ ಶೇರ್ಸ್ ಅನ್ನು ಅಂದ್ರೆ ಓನರ್ಶಿಪ್ ಶೇರ್ಸ್ ಅಂತ ಕರಿತೀವಿ. ಈಕ್ವಿಟಿ ಶೇರ್ ಅಂದ್ರೆ ಓನರ್ಶಿಪ್ ಶೇರ್. ನೀವು ಏನು ಕನ್ಫ್ಯೂಷನ್ ಮಾಡ್ಬಿಟ್ಟು ಈಕ್ವಿಟಿ ಅಂದ್ರೆ ಏನು ಸರ್, ಶೇರ್ ಅಂದ್ರೆ ಏನು ಸರ್? ಈಕ್ವಿಟಿ ಶೇರ್ ಅಂದ್ರೆ ನಾನು ಅದೊಂದು ಕಂಪನಿ ಸ್ಥಾಪನೆ ಮಾಡಿದ್ದೀನಿ, ಅದರಲ್ಲಿ ಶೇರ್ಸ್ ಇರ್ತವೆ, ಈಕ್ವಿಟಿ ಶೇರ್ಸ್ ಅಂತ ಇರ್ತವೆ. ಈಕ್ವಿಟಿ ಶೇರ್ ಅಂದ್ರೆ ನನಗೆ ಕಂಪನಿಯಲ್ಲಿ ಒಂದು ಓನರ್ಶಿಪ್ ಸಿಗುತ್ತೆ, ನನಗೆ ಆ ತರದ ಶೇರ್ಗಳನ್ನ ಈಕ್ವಿಟಿ ಶೇರ್ ಅಂತ ಕರಿತೀವಿ. ಸೊ ಇದು ಈಕ್ವಿಟಿ ಶೇರ್ ಅಲ್ಲಿ ಬೈಯಿಂಗ್ ಮಾಡೋದಾಗಿರಲಿ ಅಥವಾ ಸೆಲ್ಲಿಂಗ್ ಮಾಡೋದಾಗಿರಲಿ ಅದನ್ನು ನಾವು ಏನಂತ ಕರಿತೀವಿ, ಅದು ಯಾವ ಟ್ಯಾಕ್ಸ್ ಬರುತ್ತೆ, STT ನಲ್ಲಿ ಬರುತ್ತೆ, ಕರೆಕ್ಟ್? ಈಗ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಯಾವುದೋ ಒಂದು ಕಂಪನಿ ನನ್ನ ಸ್ನೇಹಿತ ಶುರು ಮಾಡೋದು, ನಾನು ಅದರಲ್ಲಿ ಶೇರ್ಸ್ ಅನ್ನು 10 ರೂಪಾಯಿ ತಗೊಂಡಿದ್ದೀನಿ. ಅವನು ಈಕ್ವಿಟಿ ಶೇರ್ ನನಗೆ ಅನೌನ್ಸ್ ಮಾಡಿದ್ದಾನೆ. ಅಂದ್ರೆ ಏನು, ಅದರ ಬಂಡವಾಳ ಇರ್ತಕ್ಕಂಥದ್ದು, ಅದರ ಲಯಬಿಲಿಟಿ ಇರ್ತಕ್ಕಂಥದ್ದು, ಲಯಬಿಲಿಟಿ ಎಲ್ಲ ತೆಗೆದು ಅದರ ಮೇನ್ ಅಮೌಂಟ್ ಇರ್ತಕ್ಕಂಥದ್ದು 100 ರೂಪಾಯಿ. ಆ 100 ರೂಪಾಯಿಲಿ 10 ರೂಪಾಯಿ ನಮ್ದು, ನಾನು ಕೂಡ ಓನರ್ 10 ರೂಪಾಯಿಗೆ, ಅದು ಈಕ್ವಿಟಿ ಶೇರ್. ಅರ್ಥ ಆಗ್ತಿದೆಯಾ? ಸೊ ಅದನ್ನ ನಾನು ಬೇರೆಯವ್ರಿಗೆ ಯಾರಾದ್ರೂ ಸೇಲ್ ಮಾಡಿದ್ರೆ ಅಥವಾ ಬೇರೆಯವ್ರು ನನ್ನಿಂದ ಏನಾದ್ರೂ ಬೈ ಮಾಡಿದ್ರೆ ಅವ್ರು ಕಟ್ಟುವಂತ ಟ್ಯಾಕ್ಸ್ ಇದೆಯಲ್ಲ, ಅದನ್ನ ನಾವು STT, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಕರಿತೀವಿ. ಇದನ್ನ ಬಗ್ಗೆ ಇನ್ನೂ ಡೀಟೇಲ್ಸ್ ನಾನು ಸ್ಟಾಕ್ ಎಕ್ಸ್ಚೇಂಜ್, ಸೆಕ್ಯೂರಿಟೀಸ್, ಸ್ಟಾಕ್ ಮಾರ್ಕೆಟ್ ಡಿಸ್ಕಷನ್ ಮಾಡುವಾಗ ವಿಲ್ ಗಿವ್ ಸಮ್ ಮೋರ್ ಡೀಟೇಲ್ಸ್, ರೈಟ್? ಸೊ ಡೆರಿವೇಟಿವ್ ಇನ್ಸ್ಟ್ರೂಮೆಂಟ್ಸ್, ಕಾಂಟ್ರಾಕ್ಟೆಡ್ ಡೆರೈವ್ಡ್ ಫ್ರಮ್ ಅಸೆಟ್ಸ್, ಅದು ಬಿಟ್ಟರೆ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್, ನಾನ್ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ಸ್. So this tax is added to the price of security during the transaction itself, so it is cannot be avoided. ಅಲ್ಲಿ ಏನಂದ್ರೆ ಟ್ರಾನ್ಸಾಕ್ಷನ್ ನಡೆಯುವಾಗಲೇ ಇದನ್ನ ಇಂಪೋಸಿಷನ್ ಮಾಡೋದ್ರಿಂದ, so hence you cannot avoid it. ಇದನ್ನ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ. As this tax amount is very low, so people do not notice it much. So ಇದರ ಟ್ಯಾಕ್ಸ್ ಅಮೌಂಟ್ ತುಂಬಾ ಕಡಿಮೆ ಇರೋದ್ರಿಂದ ಯಾರು ತುಂಬಾ ಇದ್ರ ಬಗ್ಗೆ ಬೋದರ್ ಮಾಡಲ್ಲ ಅಂತ. ಎಷ್ಟಿದೆ? 0.017 ಟ್ಯಾಕ್ಸ್ ಇದೆ. ನೆಕ್ಸ್ಟ್ ಬಂದು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಥವಾ ಮ್ಯಾಟ್ ಅಂತ ಕರೀತೀವಿ. ಸೊ ಮ್ಯಾಟ್ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್. 2017 ನಲ್ಲಿ ಸ್ವಲ್ಪ ನ್ಯೂಸ್ ಆಗಿತ್ತು. ಬಿಕಾಸ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಯಾರು ಕರೀತೀವಿ, ಆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಮ್ಯಾಟ್ ಅನ್ನ ಅಬಾಲಿಷ್ ಮಾಡಿದ್ರು. ಅದರ ಡೀಟೇಲ್ಸ್ ಅನ್ನ ಸೇರಿ ಏನಿದೆ ಅಂತ ನೋಡೋಣ. ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಸಿ ಕಂಪನಿಗಳು ಏನ್ ಮಾಡ್ತಾರೆ ಗೊತ್ತಾ, ಬಹಳ ಬುದ್ಧಿವಂತರಿರ್ತಾರೆ. ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಯಾಕೆ ಇಂಪೋಸಿಷನ್ ಮಾಡ್ತಾರೆ ಅಂದ್ರೆ,
ಕಂಪನಿ ತನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎರಡು ಕ್ಯಾಟಗರಿ ಮಾಡ್ಕೊಂಡಿರುತ್ತೆ. ಏನು, ಒಂದು ಇನ್ಕಮ್, ಇನ್ನೊಂದು ಎಕ್ಸ್ಪೆಂಡಿಚರ್. ಫಾರ್ ಎಕ್ಸಾಂಪಲ್, ನಿಮ್ಗೆ ಎಷ್ಟೇ ಇನ್ಕಮ್ ಬರಲಿ, ಕಂಪನಿ ಏನ್ ಮಾಡುತ್ತೆ, ಅವ್ರಿಗೆ ಎಷ್ಟೇ ಇನ್ಕಮ್ ಬಂದ್ರು ಅದಕ್ಕೆ ಈಕ್ವಲ್ ಆಗಿ ಎಕ್ಸ್ಪೆಂಡಿಚರ್ ತೋರಿಸ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು 10 ಲಕ್ಷ ನಿಮ್ಗೆ ಇನ್ಕಮ್ ಇದೆ ಕಂಪನಿದು, ನೀವು ಎಕ್ಸ್ಪೆಂಡಿಚರ್ ಖರ್ಚು, ಎಂಪ್ಲಾಯೀಸ್ ಅದು ಇದು ಎಲ್ಲ ಟೋಟಲ್ ಖರ್ಚು ಏನ್ ತೋರಿಸ್ತಾ ಇದ್ದೀರಿ, 10 ಲಕ್ಷನೇ ತೋರಿಸ್ತಾ ಇದ್ದೀರಿ. ಅಂದ್ರೆ ಯು ಆರ್ ಮೇಂಟೈನಿಂಗ್ ಝೀರೋ ಪ್ರಾಫಿಟ್, ಝೀರೋ ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ನೀವು ಝೀರೋ ಬುಕ್ ಪ್ರಾಫಿಟ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದೀರಿ, ರೈಟ್? ಸೊ ಎಷ್ಟೇ ಇನ್ಕಮ್ ಅಂದ್ರೂ ಪ್ರಾಫಿಟ್ ಮಾತ್ರ ಝೀರೋನೇ ತೋರಿಸ್ತಾ ಇದ್ದೀರಿ. ಈ ರೀತಿ ಯಾವ ಕಂಪನೀಸ್ ಇರುತ್ತೋ ಆ ಕಂಪನಿ ಮೇಲೆ ನೀನು ಆಲ್ಟರೇಷನ್ ಮಾಡಿರ್ತೀಯ, ಮಿನಿಮಮ್ ಆಲ್ಟರೇಷನ್ ಆಗಿರುತ್ತೆ. ಅದಕ್ಕೋಸ್ಕರ ಫಿಕ್ಸ್ಡ್ 18.5% ಅಷ್ಟು ಮ್ಯಾಟ್ ನಾನು ಪೇ ಮಾಡಲೇಬೇಕು. ಯಾವ ಕಂಪನಿ ಝೀರೋ ಪ್ರಾಫಿಟ್ ಅನ್ನ ಅನೌನ್ಸ್ ಮಾಡ್ತಾರೋ ಅಥವಾ ಬುಕ್ ಪ್ರಾಫಿಟ್ ಅಲ್ಲಿ ಝೀರೋ ಪ್ರಾಫಿಟ್ ಅನ್ನ ಶೋ ಮಾಡ್ತಾರೋ ಆ ರೀತಿ ಕಂಪನಿಗಳಿಗೆ, ಅಂದ್ರೆ ಆದಾಯ ಖರ್ಚಿಗೆ ಸಮನಾಗಿ ತೋರಿಸುವಂತ ಕಂಪನಿಗಳು, ನನ್ನ ಆದಾಯ ನನ್ನ ಖರ್ಚಿಗೆ ಸಮನಾಗಿದೆ ಅಂತ ಹೇಳಿ ತೋರಿಸುವಂತ ಕಂಪನಿಗಳು, ಲಾಭವನ್ನ ಝೀರೋ ತೋರಿಸುವಂತ ಕಂಪನಿಗಳಿದಾವಲ್ಲ, ಬುಕ್ ಪ್ರಾಫಿಟ್ ಮೇಲೆ ಲಾಭವನ್ನ ಝೀರೋ ತೋರಿಸುವಂತ ಕಂಪನಿಗಳಿದಾವಲ್ಲ, ಅಂತ ಕಂಪನಿಗಳು 18.5% ಅಷ್ಟು ಟ್ಯಾಕ್ಸ್ ಅನ್ನ ಬೇರೆ ಮಾಡಲೇಬೇಕು ಅಂತ ಮ್ಯಾಂಡೇಟರಿ ಮಾಡಿರುವಂತ ಒಂದು ಕಾನೂನು ಇದೆಯಲ್ಲ, ಒಂದು ಟ್ಯಾಕ್ಸ್ ಇದೆಯಲ್ಲ, ಅದನ್ನು ನಾವು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ ಕರಿತೀವಿ, ರೈಟ್? So what is minimum alternative tax? Every company, domestic or foreign company, is required to pay MAT. The rule was put to practice so as to ensure that no taxpayer with a substantial economic income gets to avoid significant tax liability. ಅವನಿಗೆ ಪ್ರಾಫಿಟ್ ಬರ್ತಾ ಇದೆ, ಬಟ್ ಅವನು ಸಿಗ್ನಿಫಿಕೆಂಟ್ ಅಮೌಂಟ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಇಂದ ತಪ್ಪಿಸ್ಕೊತಿದ್ದಾನೆ. ಅವನ ಅಕೌಂಟ್ ಆಫ್ ವೇರಿಯಸ್ ಎಕ್ಸ್ಕ್ಲೂಷನ್ಸ್, ಡಿಡಕ್ಷನ್ಸ್ ಅಂಡ್ ಕ್ರೆಡಿಟ್ಸ್ ಏನ್ ಮಾಡ್ತಾ ಇದ್ದಾನೆ, ಇನ್ಕಮ್ ಇದೆ ಅಲ್ವಾ, ಇಲ್ಲೆಲ್ಲ ಕಡೆ ಎಕ್ಸ್ಕ್ಲೂಷನ್ಸ್ ಅನ್ನ ಹಾಕೋದು, ಡಿಡಕ್ಷನ್ಸ್ ಅನ್ನ ಹಾಕೋದು, ಕ್ರೆಡಿಟ್ಸ್ ಅನ್ನ ಹಾಕೋದು, ಇಷ್ಟು ಸಾಲ ತಗೊಂಡಿದ್ದೀನಿ ಅಂತ ಅಲ್ಲಿ ಎಲ್ಲ ತೋರಿಸ್ಬಿಟ್ಟು ಪ್ರಾಫಿಟ್ ಅನ್ನ ಝೀರೋ ತೋರಿಸ್ತಕ್ಕಂಥದ್ದು, ರೈಟ್? ಮ್ಯಾಟ್ ಅಬಾಲಿಶ್ಡ್ ಇನ್ ಇಂಡಿಯಾ ಸಿನ್ಸ್ 2015 ಆನ್ FIIs, ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೀತೀವಿ. ದಿಸ್ ಇಸ್ FII. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಯಾರು ಇರ್ತಾರೋ ಆ ರೀತಿಯ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಅವರು ಮಾಡುವಂತಹ ಟ್ಯಾಕ್ಸ್ ಅಮೌಂಟ್. ಈಗ ಮ್ಯಾಟ್ ಅಬಾಲಿಶ್ಡ್ ಇನ್ ಇಂಡಿಯಾ ಸಿನ್ಸ್ 2005 ಆನ್ FII. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಅಂತ ಕರಿತೀವಿ, ಅಂದ್ರೆ ವಿದೇಶಿ ಸಾಂಸ್ಥಿಕ ಬಂಡವಾಳ ಅಂತ ಕರಿತೀವಿ. ಸಿ, ನಿಮಗೆ ಬೇಸಿಕ್ಸ್ ಗೊತ್ತಿಲ್ಲ, ನಾನು ಮತ್ತೆ ಅದನ್ನ ನಿಮಗೆ ಹೇಳ್ತೇನೆ. ನಿಮಗೆ 2 ಥರದ ಇನ್ವೆಸ್ಟ್ಮೆಂಟ್ ಬರುತ್ತೆ ಸ್ನೇಹಿತರೆ. ಮೊದಲನೇದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಇನ್ನೊಂದು ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ವಿದೇಶಿ ನೇರ ಬಂಡವಾಳ, ವಿದೇಶಿ ಸಾಂಸ್ಥಿಕ ಬಂಡವಾಳ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ತೇನೆ ಡಿಫರೆನ್ಸ್. ವಿದೇಶಿ ನೇರ ಬಂಡವಾಳ ಅಂದ್ರೆ ವಿದೇಶದಲ್ಲಿರುವಂತಹ ಒಂದು ಕಂಪನಿ ಭಾರತಕ್ಕೆ ಬಂದು ಅದರ ಬ್ರಾಂಚ್ ಅನ್ನ ಅಥವಾ ಹೊಸ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಬಂಡವಾಳ ಅಂದ್ರೆ ಬೇರೆ ದೇಶದಲ್ಲಿರುವಂತಹ ಒಂದು ಕಂಪನಿ, ಸಂಸ್ಥೆ, ಇಂಡಿವಿಜುವಲ್ ತನ್ನದಲ್ಲಿರುವಂತಹ ದುಡ್ಡು, ಟೆಕ್ನಾಲಜಿ, ಸರ್ವಿಸ್ ಎಲ್ಲವನ್ನೂ ತಗೊಂಡ್ಬಂದು ಭಾರತದಲ್ಲಿ ಹೊಸ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರಲ್ಲ, ಇದನ್ನ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಯಾರೋ ಒಬ್ಬ ಇಂಡಿವಿಜುವಲ್ ಫಾರಿನ್ ಅಲ್ಲಿ ಇರ್ತಕ್ಕಂಥವನು ಭಾರತದಲ್ಲಿ ಆಲ್ರೆಡಿ ಇರುವಂತಹ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಅವನು ಹೊಸ ಕಂಪನಿಯನ್ನ ಸ್ಥಾಪನೆ ಮಾಡಲ್ಲ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾಯ್ತು, ಹೊಸ ಕಂಪನಿಯನ್ನೇ ಸ್ಥಾಪನೆ ಮಾಡ್ತಾ ಇದ್ದಾನೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಏನಾಯ್ತು, ಆಲ್ರೆಡಿ ಭಾರತದಲ್ಲಿರುವಂತಹ ಎಕ್ಸಿಸ್ಟೆನ್ಸ್ ಇರುವಂತಹ ಕಂಪನಿ ಮೇಲೆ ತಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಅದನ್ನ ವಿದೇಶಿ ಸಾಂಸ್ಥಿಕ ಬಂಡವಾಳ ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇನ್ಸ್ಟಿಟ್ಯೂಷನಲ್ ಅಂದ್ರೆ ಆಲ್ರೆಡಿ ಇರ್ತಕ್ಕಂಥ ಸಂಸ್ಥೆ ಮೇಲೆ, ಕಂಪನಿ ಮೇಲೆ ಬಂಡವಾಳವನ್ನು ಹಾಕ್ತಕ್ಕಂಥದ್ದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ, ಹೊಸ ಕಂಪನಿಯನ್ನೇ ಸ್ಥಾಪನೆ ಮಾಡ್ತಕ್ಕಂಥದ್ದು. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ಏನ್ ಮಾಡ್ತಾನೆ, ಆಲ್ರೆಡಿ ಇರುವಂತ ಕಂಪನಿ ಮೇಲೆ ಬಂಡವಾಳವನ್ನು ಹಾಕ್ತಾನೆ. ಇದು ಡಿಫರೆನ್ಸ್. ಆಲ್ರೆಡಿ ಇರುವಂತಹ ಕಂಪನಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾನಲ್ಲ, ಅವನೇನಾದ್ರೂ ತನಗೆ ಬರ್ತಾ ಇರ್ತಕ್ಕಂಥ ಪ್ರಾಫಿಟ್ ಝೀರೋ ಅಂತ ತೋರಿಸಿದ್ರೆ ಅವನಿಗೆ ಯಾವುದೇ ರೀತಿ ಟ್ಯಾಕ್ಸಸ್ ಇರುವುದಿಲ್ಲ. ಅವನು ಪೇ ಮಾಡುವಂತಹ ಟ್ಯಾಕ್ಸಸ್ ಏನಾಗಿದೆ, ಝೀರೋ ಇದೆ. ಈ ರೀತಿ ಫಾರಿನ್ ಇನ್ಸ್ಟಿಟ್ಯೂಷನಲ್ಸ್ ಇನ್ವೆಸ್ಟರ್ಸ್ ಯಾರಿದ್ರು ಅವರು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅನ್ನ ಕಟ್ಟೋ ಹಾಗಿಲ್ಲ, ರೈಟ್? ಯೋಚನೆ ಮಾಡಿ. ಸೊ ಫೈನಲಿ ಈ ಸೆಗ್ಮೆಂಟ್ ಅಲ್ಲಿ ನಾವು ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸಸ್ ಅನ್ನು ನೋಡ್ತಾ ಇದ್ದೀವಿ. ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸಸ್, ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್, ವಾಟ್ ಆರ್ ಫ್ರಿಂಜ್ ಬೆನಿಫಿಟ್ಸ್? ಯಾವುದನ್ನ ಫ್ರಿಂಜ್ ಬೆನಿಫಿಟ್ಸ್ ಅಂತ ಕರಿತೀವಿ? ದೇರ್ ಆರ್ ಸರ್ಟನ್ ಫ್ರಿಂಜ್ ಬೆನಿಫಿಟ್ಸ್. ಫ್ರಿಂಜ್ ವರ್ಡ್ ಹೇಳುತ್ತೆ, ಕೆಲವೊಂದು ಫ್ರಿಂಜ್ ಬೆನಿಫಿಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್,
ನೀವು ಯಾವ್ದಾದ್ರು ಕಂಪನಿನಲ್ಲಿ ಆರ್ಗನೈಸೇಷನಲ್ಲಿ ನೀವೇನಾದರೂ ವರ್ಕ್ ಮಾಡಿದರೆ, ಇಫ್ ಯು ವುಡ್ ಹ್ಯಾವ್ ವರ್ಕ್ಡ್ ಇನ್ ಸಮ್ ಕಂಪನೀಸ್ ಆರ್ ಆರ್ಗನೈಸೇಷನ್, ನಿಮಗೆ ನಿಮ್ಮ ಕಂಪನಿ ಟೆಲಿಫೋನ್ ಫೆಸಿಲಿಟಿ ಕೊಡುತ್ತೆ, ಕ್ಯಾಬ್ ಫೆಸಿಲಿಟಿ ಕೊಡುತ್ತೆ ಫಾರ್ ಟ್ರಾನ್ಸ್ಪೋರ್ಟೇಷನ್. ಕರೆಕ್ಟ್? ಒಂದು ಟೆಲಿಫೋನ್ ಫೆಸಿಲಿಟಿ ಕೊಟ್ಟರು, ಕ್ಯಾಬ್ ಫೆಸಿಲಿಟಿ ಕೊಟ್ಟರು, ಕ್ವಾರ್ಟರ್ಸ್ ಅಥವಾ ಹೌಸಿಂಗ್ ಫೆಸಿಲಿಟೀಸ್ ಕೊಟ್ಟರು, ಆ್ಯಂಡ್ ಎಜುಕೇಷನ್ ಫಾರ್ ಯುವರ್ ಚಿಲ್ಡ್ರನ್ ಫೆಸಿಲಿಟೀಸ್ ಕೊಡ್ತಾರೆ, ರೈಟ್? ಸೊ ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಪೇಮೆಂಟ್ ಮಾಡಿಕೊಡ್ತಾರೆ, HRA, ಸೋ ಮೆನಿ ಥಿಂಗ್ಸ್. ಕರೆಕ್ಟ್ ಅಲ್ವಾ? ಹೌಸ್ ಅಲವೆನ್ಸಸ್ ಕೊಡ್ಬೋದು, ರೈಟ್? ಹೌಸ್ ರೆಂಟ್ ಅಲವೆನ್ಸಸ್ ಕೊಡ್ಬೋದು, ರೈಟ್? ಸೊ ಈ ರೀತಿ ಓವರ್ ಆಲ್ ಇದೆಯಲ್ಲ, ಈ ಬೆನಿಫಿಟ್ಸ್ ಇದೆಯಲ್ಲ, ಇದನ್ನ ಫ್ರೆಂಚ್ ಬೆನಿಫಿಟ್ಸ್ ಅಂತ ಕರಿತೀವಿ. ಕಂಪನಿಗಳು ಏನು ಮಾಡ್ತಾ ಇದ್ದಾರೆ, ಕೆಲವೊಂದು ನಾವು ನಮ್ಮಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ಗಳಿಗೆ ಈ ರೀತಿಯ ಫ್ರಿಂಜ್ ಬೆನಿಫಿಟ್ಗಳನ್ನ ಕೊಡ್ತಾ ಇದ್ದೀವಿ, ಅದನ್ನ ಎಕ್ಸ್ಪೆಂಡಿಚರ್ ಸೈಡಿಗೆ ತೋರಿಸಿ ಅವರು ಅದನ್ನ ಎಕ್ಸ್ಪೆಂಡಿಚರ್ ಕ್ಯಾಟಗರಿನಲ್ಲಿ ಫ್ರೇಮ್ ಮಾಡಿ ಟ್ಯಾಕ್ಸ್ ಇಂದ ತಪ್ಪಿಸ್ಕೊತಿದ್ದಾರೆ. ಕಂಪನೀಸ್ ಏನೋ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಫಾರ್ ಎಕ್ಸಾಂಪಲ್, ಯಾವುದೊಂದು ಕಂಪನಿ ಒಂದು 10 ಲಕ್ಷ ಇನ್ಕಮ್ ಇದೆ, ಅವನೇನ್ ಮಾಡ್ತಾನೆ, 5 ಲಕ್ಷ ರೂಪಾಯಿ ಬರೀ ಫ್ರಿಂಜ್ ಬೆನಿಫಿಟ್ ತೋರಿಸ್ತಾನೆ. ನಾನು ಅಲ್ಲಿರುವಂಥ ಎಂಪ್ಲಾಯ್ಗಳಿಗೆ ಟೆಲಿಫೋನ್ ಕೊಟ್ಟಿದ್ದೀನಿ, ಅವ್ರಿಗೆ ಕ್ಯಾಬ್ ಫೆಸಿಲಿಟೀಸ್ ಕೊಟ್ಟಿದ್ದೀನಿ, ಈ ರೀತಿ ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದೀನಿ ಅಂದ್ಬಿಡ್ತಾನೆ. ಎಕ್ಸ್ಪೆಂಡಿಚರ್ ತೋರಿಸ್ಬಿಡ್ತಾನೆ. ಅವಾಗ ಏನಾಯ್ತು, ಅವ್ನ ಬುಕ್ ಪ್ರಾಫಿಟ್ ಅನ್ನು ಝೀರೋ ಮಾಡ್ತಾ ಹೋಗ್ತಾನೆ, ಅವ್ನ ಪ್ರಾಫಿಟ್ ಅನ್ನ ಝೀರೋ ತೋರಿಸ್ತಾ ಹೋಗ್ತಾನೆ. ಈ ರೀತಿ ಯಾವ ಕಂಪನಿಗಳು ತೋರಿಸುತ್ತೋ ಅವರು ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅನ್ನು ಕೊಡಬೇಕು. ನೀವೇನಾದ್ರೂ ನಿಮ್ಮ ಕಂಪನಿ ಎಂಪ್ಲಾಯಿಗಳಿಗೆ ಈ ಎಲ್ಲ ಫೆಸಿಲಿಟೀಸ್ ಅನ್ನ ಕೊಡ್ತಾ ಇದ್ರೆ, ಆ ಫೆಸಿಲಿಟೀಸ್ ಟೋಟಲ್ ಅಮೌಂಟ್ ಇದೆಯಲ್ಲ, ಅದರಲ್ಲಿ ನೀವು ಈ ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅನ್ನ ಪೇ ಮಾಡಿ ಅಂತಕ್ಕಂಥದ್ದು FBT, ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್. ಗೊತ್ತಾಗ್ತೀಯಾ? ನೆಕ್ಸ್ಟ್, ದಿಸ್ ಶೆಲ್ ಬಿ ಇನ್ ದ ಫಾರ್ಮ್ ಆಫ್ ಅಡಿಷನಲ್ ಇನ್ಕಮ್ ಟ್ಯಾಕ್ಸ್. ಇದೊಂಥರ ಅಡಿಷನಲ್ ಇನ್ಕಮ್ ಟ್ಯಾಕ್ಸ್. ಆದ್ರೆ ಇದನ್ನ ಯಾರು ಕಟ್ತಾರೆ ಅದು ಬಹಳ ಇಂಪಾರ್ಟೆಂಟ್. ಕಂಪನಿ ಕಟ್ಟುತ್ತಾ, ಎಂಪ್ಲಾಯೀಸ್ ಕೊಡ್ತಾರ? ದಿಸ್ ಹ್ಯಾಸ್ ಬಿನ್ ಪೇಯ್ಡ್ ಬೈ ದ ಕಂಪನಿ, ಎಂಪ್ಲಾಯೀಸ್ ಅಲ್ಲ, ಎಂಪ್ಲಾಯರ್. ಯಾರು ಈ ಫೆಸಿಲಿಟೀಸ್ ಅನ್ನ ಎಂಪ್ಲಾಯಿಗಳಿಗೆ ಕೊಡ್ತಾ ಇದ್ದಾರಲ್ಲ, ಆ ಕಂಪನಿ ಅವ್ರು ಕಟ್ಟಬೇಕು. ಇದನ್ನ ಎಂಜಾಯ್ ಮಾಡುವಂತ ಎಂಪ್ಲಾಯೀಸ್ ಕಟ್ಟಲ್ಲ ಟ್ಯಾಕ್ಸ್ ಅನ್ನು. ಅರ್ಥ ಮಾಡ್ಕೊಳ್ಳಿ. ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಯಾರು ಕಟ್ತಾರೆ ಅಂತ ಪ್ರಶ್ನೆ ಬರ್ಬೋದು ನಿಮಗೆ, ರೈಟ್? ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಯಾರು ಕಟ್ತಾರೆ? ಕಂಪನಿ ಕಟ್ಟುತ್ತೆ. ಕಂಪನಿಯ ಎಂಪ್ಲಾಯೀಸ್ ಕಟ್ಟಲ್ಲ. ಫೆಸಿಲಿಟಿಯನ್ನ ಎಂಜಾಯ್ ಮಾಡೋರು ಕಟ್ಟಲ್ಲ. ಫೆಸಿಲಿಟೀಸ್ ಅನ್ನು ಯಾರು ಪ್ರೊವೈಡ್ ಮಾಡ್ತಿರ್ತಾರಲ್ಲ ಅವ್ರು ಕಟ್ತಾರೆ. ಯಾಕೆ ಪ್ರೊವೈಡ್ ಮಾಡ್ತಾ ಇದ್ದಾರೆ? ಅವರು ಟ್ಯಾಕ್ಸ್ ಇಂದ ತಪ್ಪಿಸ್ಕೊಳ್ಳೋಕೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ಪ್ರೊವೈಡ್ ಮಾಡ್ತಾ ಇದ್ರೆ, ಯಾವುದೇ ಉದ್ದೇಶದಿಂದ ಪ್ರೊವೈಡ್ ಮಾಡ್ತಾ ಇದ್ರು ಟ್ಯಾಕ್ಸ್ ಇಂದ ಎಕ್ಸೆಂಪ್ಷನ್ ಆಗಬಾರದು ಅಂತ ಹೇಳಿ FBT. Fringe benefits provided or deemed to have been provided by an employer to the employees during the previous year, ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾರ liability to pay, ಯಾರು ಪೇ ಮಾಡ್ತಾರೆ ಅಂತ ಹೇಳ್ತಾರೆ, the liability to pay this tax is to be borne by the employer. ಯಾರು? ಎಂಪ್ಲಾಯರ್, ಎಂಪ್ಲಾಯಿ ಅಲ್ಲ. ಸೊ ಕಂಪನಿ ಇರ್ಬೋದು, ಫರ್ಮ್ ಇರ್ಬೋದು, an association of persons or body of individuals, excluding any fund or trust or institutions eligible for exemption under section 1023C or 12AA. ಈ ಕ್ಲಾಸ್ ಅಂಡರ್ ಅಲ್ಲಿ ಎಕ್ಸೆಂಪ್ಷನ್ ಇರುವಂತಹ ಟ್ರಸ್ಟ್ ಗಳು ಇರಬಹುದು, ಈ ಇನ್ಸ್ಟಿಟ್ಯೂಷನ್ಸ್ ಇರಬಹುದು. ಇದನ್ನ ಬಿಟ್ಟು ಬೇರೆ ಎಲ್ಲ ಆರ್ಗನೈಸೇಷನ್ಸ್, ಕಂಪನೀಸ್, ಫರ್ಮ್ಸ್ ಕೂಡ FBT ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸಸ್ ಅನ್ನ ಪೇ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ, ರೈಟ್? ಸೊ ಲೋಕಲ್ ಅಥಾರಿಟೀಸ್ ಕೂಡ ಎಕ್ಸೆಂಪ್ಷನ್ಸ್ ಆಗ್ತಾರೆ. ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಕೂಡ ಇದಕ್ಕೆ ಇನ್ಕ್ಲೂಡ್ ಆಗ್ತಾರೆ. ಲೋಕಲ್ ಅಥಾರಿಟೀಸ್ ಇರ್ಬೋದು ಅಥವಾ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್ ಕೂಡ ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಅನ್ನ ಎಂಜಾಯ್ ಮಾಡ್ತಾ ಇದ್ರೆ ಕಟ್ಟಬೇಕಾಗುತ್ತೆ. ನಾವು ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಇದುವರೆಗೂ ನಾವು ಏನು ಡೈರೆಕ್ಟ್ ಟ್ಯಾಕ್ಸಸ್ ಅನ್ನ ಮಾತಾಡ್ತಾ ಇದ್ದೀವೋ, ಆ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಫೈನಲ್ ಸೆಗ್ಮೆಂಟ್ ಬಂದಿದ್ದೀವಿ ಸ್ನೇಹಿತರೆ. ಫೈನಲ್ ಸೆಗ್ಮೆಂಟ್ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂತ ಕರಿತೀವಿ. ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ವಿಜಯ್ ಕೇಲ್ಕರ್ ಕಮಿಟಿಯನ್ನ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ 2009ರಲ್ಲಿ ಸೆಟಪ್ ಮಾಡ್ತಾರೆ. 2009ರಲ್ಲಿ ಈ ಕಮಿಟಿ ಬಹಳ ಇಂಪಾರ್ಟೆಂಟ್. ವಿಜಯ್ ಕೇಲ್ಕರ್, ಯಾರು ವಿಜಯ್ ಕೇಲ್ಕರ್? 13th ಫೈನಾನ್ಸ್ ಕಮಿಷನ್ ಇತ್ತಲ್ಲ, 13ನೇ ಹಣಕಾಸು ಆಯೋಗ ಇತ್ತಲ್ಲ, ಅದರ ಚೇರ್ಮನ್ ಆಗಿದ್ರು ಇವರು, ಅದರ ಹೆಡ್ ಆಗಿದ್ರು, ರೈಟ್? ವಿಜಯ್ ಕೇಲ್ಕರ್. ಇವರ ನೇತೃತ್ವದಲ್ಲಿ 2009ರಲ್ಲಿ ಒಂದು ಕಮಿಟಿಯನ್ನು ಸೆಟಪ್ ಮಾಡ್ತಾರೆ, ವಿಜಯ್ ಕೇಲ್ಕರ್ ಟಾಸ್ಕ್ ಫೋರ್ಸ್ ಅಂತ. ಈ ವಿಜಯ್ ಕೇಲ್ಕರ್ ಟಾಸ್ಕ್ ಫೋರ್ಸ್ 2 ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ ಅನ್ನು ಮಾಡ್ತಾರೆ ಭಾರತಕ್ಕೆ ಟ್ಯಾಕ್ಸ್ ರಿಫಾರ್ಮ್ಸ್ಗೆ. ಮೊದಲನೇದು GST, ಎರಡನೇದು DTC. ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂದ್ರೆ GST ನಲ್ಲಿ ಏನ್ ಮಾಡಿದ್ವಿ, ಎಲ್ಲ ಪರೋಕ್ಷ ತೆರಿಗೆಗಳನ್ನ, ಇಂಡೈರೆಕ್ಟ್ ಟ್ಯಾಕ್ಸಸ್ ಅನ್ನ ಒಟ್ಟಿಗೆ ಸಬ್ಸ್ಯೂಮ್ ಮಾಡಿ ಒಂದು ಟ್ಯಾಕ್ಸ್ ಸಿಸ್ಟಮ್ ಅಂತ ಮಾಡಿದ್ವಿ, ಕರೆಕ್ಟ್? GST ಅಂತ ಕರೆದ್ವಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್ ಅಂತ. ಅದೇ ರೀತಿ ಎಲ್ಲ ಡೈರೆಕ್ಟ್ ಟ್ಯಾಕ್ಸಸ್ ಏನಿದಾವೋ ಅದನ್ನ ಸಬ್ಸ್ಯೂಮ್ ಮಾಡಿ ಒಂದು ಟ್ಯಾಕ್ಸ್ ಸಿಸ್ಟಮ್ ಅಂತ ಕರೆದ್ರು, ಅದು DTC ಅಂತ. ಆದ್ರೆ NDA ಗವರ್ಮೆಂಟ್ಗೆ, ಪ್ರೆಸೆಂಟ್ BJP ಗವರ್ಮೆಂಟ್ಗೆ, they were interested in introducing GST ಇಮಿಡಿಯೇಟ್ GST ಇಂಟ್ರೊಡ್ಯೂಸ್ ಮಾಡಿದ್ರು.
ಬಟ್ DTCಗೆ ತುಂಬಾ ಚೇಂಜಸ್ ಅವಶ್ಯಕತೆ ಇತ್ತು, ಕ್ಲಾಸಸ್ ಚೇಂಜ್ ಮಾಡೋದಿತ್ತು ಆ್ಯಂಡ್ ಅದರ ಡಿಫಿಕಲ್ಟೀಸ್ ಇತ್ತು. ಸೊ ದೇ ಹ್ಯಾವ್ ಅವಾಯ್ಡೆಡ್ ಇಟ್. ಬಟ್ DTC ಏನು ಹೇಳುತ್ತೆ ಅಂತ ನೋಡೋಣ. ಸೊ ದ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಆರ್ DTC is set to replace the existing Indian Income Tax Act 1961. ಸಣ್ಣ ಪುಟ್ಟ ಎಕ್ಸಾಂಪಲ್ ಪ್ರಶ್ನೆಗಳು ಬಂದ್ಬಿಟ್ಟಿದೆ ಆಲ್ರೆಡಿ. ಏನು DTC ಏನು ಪ್ರಪೋಸ್ ಮಾಡಿದ್ರು ವಿಜಯ್ ಕೇರ್ಕರ್, ಯಾವ ಒಂದು ಆಕ್ಟ್ ಅನ್ನು ಅದು ರಿಪ್ಲೇಸ್ ಮಾಡುತ್ತೆ ಅಂತ. ಇಟ್ ರಿಪ್ಲೇಸಸ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಫ್ 1961. ಇಂಡಿಯಾದಲ್ಲಿ ಇರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಇದೆಯಲ್ಲ, ಯಾಕೆಂದ್ರೆ ನೋಡಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ಮಲ್ಟಿಪಲ್ಸ್ ಇದೆ. ವೆಲ್ತ್ ಟ್ಯಾಕ್ಸ್ ಕಟ್ಟಬೇಕು, ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕು, ರೈಟ್, ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಕಟ್ಟಬೇಕು ಕಂಪನಿಗಳು, ಮಿನಿಮಮ್ ಅಲ್ಟರ್ನೇಟಿವ್ ಟ್ಯಾಕ್ಸ್ ಕಟ್ಟಬೇಕು, ಅಂಡ್ ದೇರ್ ಡಿಫರೆಂಟ್ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಬೇಕು, ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕು. ಈ ರೀತಿ ಡಿಫರೆಂಟ್ ಟ್ಯಾಕ್ಸ್ ಇದೆಯಲ್ಲ. ಇಂಡಿವಿಜುವಲ್ಸ್ಗೆಲ್ಲ ಸಪರೇಟ್ ಸಬ್ಸ್ಯೂಮ್ ಮಾಡಿ, ಕಂಪನೀಸು ಸಬ್ಸ್ಯೂಮ್ ಮಾಡಿ, ಒನ್ DTC ಮಾಡಿ, ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಅಂತ ಕರೀರಿ, ಸಿಂಪಲ್, ರೈಟ್. ಸೊ ಇದು ಯಾವ್ದನ್ನು ರಿಪ್ಲೇಸ್ ಮಾಡ್ತಾ ಇದೆ? ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಇದು ರಿಪ್ಲೇಸ್ ಮಾಡುತ್ತೆ. ಅಲ್ಲಿಗೆ ಇಂಡಿವಿಜುವಲ್ಸ್ ವೆಲ್ತ್ ಟ್ಯಾಕ್ಸ್ ಸಪರೇಟ್ ಆಗಿ ಅಥವಾ ಇನ್ಕಮ್ ಟ್ಯಾಕ್ಸ್ ಅನ್ನು ಸಪರೇಟ್ ಆಗಿ, ಕ್ಯಾಪಿಟಲ್ ಗೇನ್ಸ್ ಇದು ಸೆಗ್ರಿಗೇಷನ್ ಆಗುತ್ತೆ, ಒಂದು ಯೂನಿಫಾರ್ಮಿಟಿ ಆಗುತ್ತೆ. ಇಟ್ ವಿಲ್ ಪೇವ್ ದ ವೇ ಫಾರ್ ದ ಸಿಂಗಲ್ ಯೂನಿಫೈಡ್ ಟ್ಯಾಕ್ಸ್ ಪೇಯರ್ ರಿಪೋರ್ಟಿಂಗ್ ಸಿಸ್ಟಮ್. ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಡಿವಿಡೆಂಡ್ ಟ್ಯಾಕ್ಸ್ ಅಂತ ಮಾಡ್ತಾರೆ. ಅಂದ್ರೆ ಡಿವಿಡೆಂಡ್ಸ್ ನಾನು ಏನು ತಗೋತೀನಿ, ಈಗ ನಾನು 100 ರೂಪಾಯಿ ದುಡ್ಡು ಹಾಕಿದೆ ಅದು ಕಂಪನಿಗೆ, ಅದರಿಂದ ಲಾಭ ಬಂತು 10 ರೂಪಾಯಿ. ಆ 10 ರೂಪಾಯಿ ನನ್ನ ಡಿವಿಡೆಂಡ್, ಅದ್ರ ಮೇಲೆ ಏನು ಬರುತ್ತೆ? DDT ಬರುತ್ತೆ, ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಬರುತ್ತೆ, ಅದನ್ನ ಪೇಮೆಂಟ್ ಮಾಡುತ್ತೆ, ರೈಟ್. ಅದಾದ್ಮೇಲೆ ಫ್ರಿಂಜ್ ಬೆನಿಫಿಟ್ ಟ್ಯಾಕ್ಸ್ ಇರ್ಬೋದು, ವೆಲ್ತ್ ಟ್ಯಾಕ್ಸ್ ಇರ್ಬೋದು, ರೈಟ್, ಇದೆಲ್ಲದನ್ನು ಸಬ್ಸ್ಯೂಮ್ ಮಾಡ್ತಾರೆ. ಹಾಗಾದ್ರೆ ವಾಟ್ ಆರ್ ದ ಬೆನಿಫಿಟ್ಸ್? ಡೈರೆಕ್ಟ್ ಟ್ಯಾಕ್ಸ್ ಕೋಡಿನ ಬೆನಿಫಿಟ್ಗಳೇನು? ರೆಡ್ಯೂಸಸ್ ದ ಸ್ಕೋಪ್ ಫಾರ್ ಡಿಸ್ಪ್ಯೂಟ್ಸ್ ಅಂಡ್ ಮಿನಿಮೈಸ್ ಲಿಟಿಗೇಷನ್ಸ್ ಇರಲ್ಲ, ಡಿಫರೆಂಟ್ ಟ್ಯಾಕ್ಸ್ ಕಟ್ತಾ ಇದೀವಿ, ಕಾಂಪ್ಲಿಕೇಶನ್ಸ್ ಇರಲ್ಲ, ಮಿನಿಮೈಸ್ ಮಾಡುತ್ತೆ ಡಿಸ್ಪ್ಯೂಟ್ಸ್ ಅನ್ನು, ರೈಟ್. ಸೊ ಇಟ್ ಈಸ್ designed to provide stability in the tax regime as it is based on well accepted principle of taxation, right. So rigidity ಅನ್ನು ಕಡಿಮೆ ಮಾಡುತ್ತೆ, right, stability ಅನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ, ಡಿಫಿಕಲ್ಟೀಸ್ ಇರಲ್ಲ, ರೈಟ್. ಅದಾದ್ಮೇಲೆ ಬೆಸ್ಟ್ ಇಂಟರ್ನ್ಯಾಷನಲ್ ಪ್ರಾಕ್ಟೀಸ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಕಂಪ್ಲೈನ್ಸಸ್ ಅನ್ನು ಜಾಸ್ತಿ ಮಾಡ್ಬೋದು, ರೈಟ್, ಥಿಂಕ್ ಅಬೌಟ್ ಇಟ್. ಅಂಡ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಗುತ್ತೆ, ಟ್ರಾನ್ಸ್ಪರೆನ್ಸಿಯನ್ನು ಜಾಸ್ತಿ ಮಾಡ್ಬೋದು, ಪಾರದರ್ಶಕತೆ ಹೆಚ್ಚಾಗುತ್ತೆ, ರೈಟ್. ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಬೆಸ್ಟ್ ಆಗುತ್ತೆ and help to increase the tax to GDP ratio. Tax to GDP ratio ಇದರ ಬಹಳ ಇಂಪಾರ್ಟೆಂಟ್. ಅಂದ್ರೆ GDP ಜಾಸ್ತಿ ಆದಂಗೆ ಟ್ಯಾಕ್ಸ್ ಅಮೌಂಟ್ ಜಾಸ್ತಿ ಆಗಬೇಕು. GDP ಜಾಸ್ತಿ ಆದ GDP ಹೆಚ್ಚಾದಂಗೆ ಜಾಸ್ತಿ ಪ್ರೊಡ್ಯೂಸ್ ಮಾಡ್ದಂಗೆ ಅಮೌಂಟ್, ಟ್ಯಾಕ್ಸ್ ಅಮೌಂಟ್ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕು, ಅದು ಕಡಿಮೆ ಆಗಬಾರ್ದು, ಇಲ್ಲ ಸ್ಟೇಟ್ಮೆಂಟ್ ಆಗಿರಬಾರ್ದು, ಕರೆಕ್ಟ್ ಅಲ್ವಾ? ಟ್ಯಾಕ್ಸ್ ಟು GDP ರೇಷಿಯೋ ಏನಾಗಿರ್ಬೇಕು? ಜಾಸ್ತಿ ಇರಬೇಕು. ಥಿಂಕ್ ಅಬೌಟ್ ಇಟ್. ಸೊ ಇದಿಷ್ಟು ಇದರ ಬೆನಿಫಿಟ್ಸ್ ಸ್ನೇಹಿತರೆ, ರೈಟ್. ಇದರ ನೆಗೆಟಿವ್ಸು ವಾಟ್ ಎವರ್ ಅದು ರಿಲೆವೆಂಟ್ ಇದ್ದಾಗ, ಅದು ಡಿಸ್ಪ್ಯೂಟ್ಸ್ ಏನಾದರೂ ಆದರೆ ಅದರ ರಿಲೆವೆನ್ಸ್ ಅಲ್ಲಿ ಮೈನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನು ಮಾತಾಡಬೇಕು ಅದನ್ನು ನಾವು ಫ್ಯೂಚರ್ ಕ್ಲಾಸಸ್ ಅಲ್ಲಿ ಮಾತಾಡ್ತೀವಿ. ಸೊ ದಿಸ್ ಇಸ್ ಇವತ್ತೇನು ನಾವು ಮಾತಾಡೋದು ಇದಿಷ್ಟು ಕೂಡ ಇಲ್ಲಿವರೆಗೂ ಮಾತಾಡೋದು ಡೈರೆಕ್ಟ್ ಟ್ಯಾಕ್ಸಸ್ ಬಗ್ಗೆ, ರೈಟ್. ಸೊ ನಾವು ವಿ ವಿಲ್ ಮೂವ್ ಆನ್ ಟು ಇಂಡೈರೆಕ್ಟ್ ಟ್ಯಾಕ್ಸಸ್. ಸೊ ಫಾರ್ ಟ್ಯಾಕ್ಸ್ ಸಿಸ್ಟಮ್ ಅಲ್ಲಿ ಟ್ಯಾಕ್ಸ್ ಸಿಸ್ಟಮ್ ಹೆಂಗೆ ಸ್ಟಾರ್ಟ್ ಆಯಿತು, ಸೊ ಯಾವ ಆರ್ಟಿಕಲ್ ಹೇಳುತ್ತೆ, ಅದ್ರಲ್ಲಿ ಏನು ಕ್ಯಾಟಗರೀಸು, ಸ್ಪೆಸಿಫಿಕ್ ಟ್ಯಾಕ್ಸೇಷನ್, ಅಡ್ವಾನ್ಸ್ ಟ್ಯಾಕ್ಸಸ್, ಪ್ರೋಗ್ರೆಸಿವ್ ಟ್ಯಾಕ್ಸ್, ರಿಗ್ರೆಸಿವ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿವರೆಗೂ ಮಾತಾಡ್ತೀವಿ. ಈಗ ವಿ ಆರ್ ರಸ್ಟ್ ವಿತ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಮೇನ್ಲಿ ಸ್ಪೆಸಿಫಿಕಲಿ GST ಅನ್ನು ಡಿಸ್ಕಸ್ ಮಾಡ್ತೀವಿ, ಅದರ ಸುತ್ತಮುತ್ತ ಇರುವಂತಹ ಅಷ್ಟು ಕಾಂಪೋನೆಂಟ್ ಅನ್ನು ಡಿಸ್ಕಸ್ ಮಾಡ್ತೀವಿ. ವ್ಯಾಟ್ ಸಿಸ್ಟಮ್ ಅಲ್ಲಿ ಏನು ಪ್ರಾಬ್ಲಮ್ ಇತ್ತು, ಅದನ್ನು ಯಾಕೆ ತೆಗೆಯುವಂಥ ಉದ್ದೇಶ ಏನಿತ್ತು, ಯಾವ ಕಮಿಟಿ ರೆಕಮೆಂಡೇಶನ್ ಮಾಡಿದ್ರು, ಎಷ್ಟು ಕಮಿಟೀಸ್ ಬಂತು, ಏನೇನು ಕ್ಲಾಸಿಫಿಕೇಶನ್ಸ್ ಆಯಿತು, ಅಷ್ಟು ಡೀಟೇಲ್ಸ್ ಅನ್ನು ನಾವು ಈ ಸೆಗ್ಮೆಂಟ್ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ.